ರಮ್ಯವಾಗಿಯೂ. ನೋಡ್ರಿ, ಇಲ್ಲಿ ಕೂಡ ಆಕೆ ನೋಡ್ತಾ ಇದ್ದಾಳೆ. ಸೈತನ್ ತೋರಿಸ್ತಾನೆ, ಭಾಳಷ್ಟು ಚೆನ್ನಾಗಿ ತೋರಿಸ್ತಾನೆ. ನಾವು ಹಾಕ್ಕೊಂಡಿರುವಂಥ ಕನ್ನಡಿ ಸ್ವಲ್ಪ ಬರ್ನ್ ಆಗಿ ತೋರಿಸ್ಬೋದು, ಆದರೆ ಸೈತನ್ ತೋರಿಸುವಾಗ ಭಾಳಷ್ಟು ಕ್ಲಿಯರಾಗಿ ತೋರಿಸ್ತಾನೆ. ಯೇಸುಸ್ವಾಮಿ ಕೂಡ ತೋರಿಸ್ತಾನೆ, ಎಲ್ಲ ರಾಜ್ಯಗಳನ್ನು ತೋರಿಸಿದ್ದಾನೆ ನೋಡು ಅಂತೇಳಿ. ಯೇಸುಸ್ವಾಮಿ ಕೂಡ ನೋಡಿದ್ದ. ಇಲ್ಲಿ ಮೊದಲು ಹವ್ವಳಿಗೆ ತೋರಿಸ್ತಾ ಇದ್ದಾನೆ, ನೋಡುವುದಕ್ಕೆ ರಮ್ಯವಾಗಿಯೂ, ನೋಡುವುದಕ್ಕೆ ರಮ್ಯವಾಗಿಯೂ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು. ನೋಡು, ಅಲ್ಲಿ ಕೂಡ ಲೋಟನ್ ತಿಳ್ಕೊಂಡಿದ್ದ ಆ ಸ್ಥಳ ಆಯ್ಕೆ ಮಾಡುವಾಗ. ಇಲ್ಲಿ ಸ್ತ್ರೀ ಕೂಡ ಆ ಸೈತಾನನ ಕುಯುಕ್ತಿಗೆ, ವಂಚನೆಯ ಮಾತುಗಳಿಗೆ, ಸುಳ್ಳು ಮಾತುಗಳಿಗೆ ಕಿವಿ ಕೊಟ್ಟು ಈಕೆ ಏನು ಮಾಡ್ತಾ ಇದ್ದಾಳೆ, ದೇವರು ಬೇಡವಾದ ಒಂದು ಹಣ್ಣಿನ ಮೇಲೆ ಇಟ್ಟಿರುವಂಥ ಆಜ್ಞೆಯನ್ನು ತಿನ್ನಬಾರ್ದಂತ ಹೇಳ್ತಾನೆ. ಆ ಒಂದು ಹಣ್ಣಿನ ಮೇಲೆ ಏನು ಮಾಡ್ತಾನೆ, ದೃಷ್ಟಿಯನ್ನು ಹಾಯಿಸ್ತಾ ಇದ್ದಾನೆ. ನಾವು ನೋಡುವಾಗ ಆಲೋಚನೆ ಆಯಮಗೆ ಬರ್ತಾ ಇದ್ದಾವೆ. ಆಲೋಚನೆ ಬಂದಾಗ ಆಕೆ ತಿಳ್ಕೊಂಡ್ಳು ಇದೇ ಸತ್ಯ ಅಂತ. ಮುಂದೆ ಇದೆ ಎಂದು ತಿಳಿದು, ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ನೋಡ್ರಿ, ಬೈಬಲಲ್ಲಿ ಯೇಸು ಸ್ವಾಮಿ ಒಂದು ಪ್ರಮುಖವಾಗಿ ಮಾತು ಹೇಳಿದ್ದಾನೆ, ನೀವು ಸತ್ಯವನ್ನು ತಿಳಿದುಕೊಂಡ್ರೆ ಏನಾಗ್ತದೆ. ಎಲ್ಲರೂ ಬಾಯ್ತೀರಿ ಸ್ವಲ್ಪ. ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ಬೋದು. ಇನ್ನೊಂದು ಅದಕ್ಕೆ ವಿರುದ್ಧವಾಗಿ ತಿಳ್ಕೊಂಡ್ರೆ ಅದು ಬಂಧನಕ್ಕೆ ಹೋಯ್ತದೆ. ಇಟ್ಸ್ ಅಪೋಸಿಟ್. ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂಥ ಯಾವ ಸಂಗತಿಗಳನ್ನು ನೀವು ತಿಳಿದುಕೊಂಡ್ರೂ ಕೂಡ ಅದು ನಿಮ್ಮನ್ನು ಕಟ್ಟಾಕಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದು ನಿಮ್ಮನ್ನು ಬಂಧನದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ. ಅದು ನಿಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ಅದು ಪ್ರಾಮುಖ್ಯತೆ ಉಳ್ಳದ್ದು. ಇವಾಗೇನಾಗ್ತಾ ಇದೆ, ಆದಾಮ ಹವ್ವಳರಿಗೆ ದೇವರು ಉಂಟು ಮಾಡಿದಾಗ ಲೋಕವನ್ನೆಲ್ಲ ಮೊದಲು ಸೃಷ್ಟಿ ಮಾಡ್ದ. ಏದೇನು ತೋಟವನ್ನು ಕೂಡ ಸೃಷ್ಟಿ ಮಾಡಿ ಅವರನ್ನು ಆ ಒಂದು ತೋಟದಲ್ಲಿ ಇಡ್ತಾನೆ. ವಾಕ್ಯ ಹಳದಾಗಿದ್ದರೂ ಅದರ ರಸ ಹಂಗೆ ಇರ್ತದೆ. ಹಲ್ಲೆಲೂಯಾ. ಅದು ಅದೇ ಮಾತಾಡ್ತದೆ, ಅದರ ಕಾರ್ಯ ಹಂಗೆ ಇರ್ತದೆ. ಗಮನವಿಟ್ಟು ಕೇಳ್ರಿ. ಈ ವಾಕ್ಯವನ್ನು ಯಾವಾಗ ನಾವು ಕೇಳೋದು ಮಾತ್ರ ಇಂಪಾರ್ಟೆಂಟ್ ಅಲ್ದೇ ತಿಳ್ಕೊಳ್ತೀವಲ್ಲ, ಅವತ್ತೇ ಬಿಡುಗಡೆ. ಅದು 2025 ಬರ್ಬೋದು, 30 ಬರ್ಬೋದು, 35 ಬರ್ಬೋದು. ಯಾವತ್ತು ತಿಳ್ಕೊಳ್ತೀಯ ಅವತ್ತು ಬಿಡುಗಡೆ ಹೊಂತೀಯ. ಸಭೆಗೆ ಕ್ರಮವಾಗಿ ಬಂದರು, ಆರಾಧನೆ ಮಾಡಿದ್ರು, ಏನೇ ಕೊಟ್ಟರು ಮಾಡಿದ್ರು, ವಾಕ್ಯ ತಿಳ್ಕೊಂಡಿಲ್ಲ ಅಂದರೆ ನಿನ್ನ ಲೈಫಲ್ಲಿ ಬಿಡುಗಡೆ ಹೊಂದೋದೇ ಇಲ್ಲ. ಚೆನ್ನಾಗಿ ತಿಳ್ಕೊಳ್ರಿ. ಆ ಏದೇನು ತೋಟದಲ್ಲಿ ಇಬ್ಬರಿಗೆ ಕಮಾಂಡ್ ಮಾಡ್ತಾನೆ, ಆಜ್ಞೆಯನ್ನು ಕೊಡ್ತಾನೆ. ಇದನ್ನು ನೀವು ತಿನ್ನಲೂಬಾರ್ದು, ಮುಟ್ಲು ಕೊಡಬಾರ್ದು. ಆಜ್ಞೆ ಇದು. ಅವಾಗೇನಾಗ್ತದೆ, ಈ ಸೈತಾನನು ಆಜ್ಞೆ ವಿರುದ್ಧವಾಗಿ ಇವರಿಗೆ ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏಕಾಂತವಾಗಿ ಆ ತೋಟದಲ್ಲಿ ಹವ್ವಳ ಜೊತೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವತ್ತು ಸ್ತ್ರೀಯರು ಕೂಡ ನಮ್ಮ ಸಭೆಯಲ್ಲಿರೋರಿಗೆ ನಾನು ಪ್ರೀತಿಪೂರ್ವಕವಾಗಿ ವಾಕ್ಯ ಆಧಾರದಿಂದ ಮಾತನಾಡಿ ಹೇಳ್ತೇನೆ, ಯಾರ ಮಾತು ಕೂಡ ಕೇಳುವಾಗಲೂ ಕೂಡ ನೀವು ಭಾಳಷ್ಟು ಜಾಗ್ರತೆ ಉಳ್ಳವರಾಗಿರಿ. ಯಾರ ಮೂಲಕ ಯಾವ ವಿಷಯಗಳು ಎಂಟರ್ಫೇರ್ ಆಗ್ತವೆ ಎಂಬುದನ್ನು ಗಮನಿಸ್ರಿ. ಅವರು ಹತ್ತಿರದವರಾಗಿರ್ಬೋದು, ದೂರದವರು ಆಗಿರ್ಬೋದು. ಅವರು ಮಾತನಾಡುವ ಅವರ ವಿಷಯದಲ್ಲಿ ಅಲ್ಲ, ಅವರು ಮಾತನಾಡುವಂಥ ವಿಷಯದಲ್ಲಿ ನೀವು ಕಿವಿಯುಳ್ಳ ಎಚ್ಚರಿಕೆ ಆಗಿರಬೇಕು. ಯೇಸು ಸ್ವಾಮಿ ಹೇಳ್ತಾನೆ, ನೀವು ಕೇಳುವ ವಿಷಯದಲ್ಲಿ ಎಚ್ಚರಿಕೆ ಆಗಿರಂತಾನೆ. ಈ ಕೇಳುವಂಥ ಸಂಗತಿ ಎಷ್ಟು ಪ್ರಾಮುಖ್ಯತೆ ಆಗಿರ್ತದೆ ಅಂದರೆ, ಇದು ಸೀದಾ ನಮ್ಮ ಬಾಡಿ ಒಳಗೆ ಎಂಟರ್ ಆಗ್ತದೆ. ಯಾವುದೇ ಮಾತಾಗಲಿ ಅದು ಸೀದಾ ಇಂಟರ್ಫೇರ್ ಆಗಿಬಿಡ್ತದೆ. ಅದೇನು ಮಾಡ್ತದೆ, ಒಳಗೆ ಹೋಗಿ ಕೆಲವು ದೇವರಿಗೆ ಬೇಕಾಗಿರುವಂಥ ಎಲ್ಲ ಸಂಗತಿಗಳು, ಈವನ್ ನಮ್ಮ ಬಾಡಿಯಲ್ಲಿ ಪ್ರಾಣಾತ್ಮ ಶರೀರ ಎಲ್ಲವೂ ದೇವರಿಗೆ ಬೇಕು. ಪ್ರಾರಂಭವಾಗಿ ಕೆಲವೊಂದು ಮಂಡಳಿಯಲ್ಲಿ ಅದು ಪ್ರವೇಶ ಮಾಡ್ತದೆ. ಅದು ಅಲ್ಟರ್ನೇಟಿವ್ ಹುಡುಕ್ತದೆ ಯಾವಾಗಲೂ ಸೈತಾನನ. ಡೈರೆಕ್ಟಾಗಿ ಬರಲಿಕ್ಕಾಗಲ್ಲ. ಅಲ್ಟರ್ನೇಟಿವ್ ಥಾಟ್ಸ್ ಮೂಲಕ ಸ್ಪಿರಿಚುವಲ್ ಮಂಡಳಿಯನ್ನು ಪ್ರವೇಶ ಮಾಡ್ಬೋದು. ಅಧ್ಯಯನದ ಮೂಲಕ ಅವನೇನು ಮಾಡ್ತಾನೆ, ಮೊದಲು ಆಕೆ ಕಣ್ಣಿಗೆ ತೋರಿಸ್ತಾನೆ. ಆ ಕಣ್ಣಿಗೆ ತೋರಿಸಿದಾಗ ಆಕೆಗೆ ರಿಯಲೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಥಾಟ್ಸ್ಗಳು, ಆಲೋಚನೆಗಳು ಬರಲಿಕ್ಕೆ ಪ್ರಾರಂಭ ಮಾಡ್ತವೆ. ನೀವೇನೇ ನೋಡ್ರಿ, ಆಲೋಚನೆ ಕ್ರಿಯೇಟ್ ಆಗ್ಲಿಕ್ಕೆ ಸ್ಟಂಬ ಮಾಡ್ತದೆ. ಆಕೆಗೆ ಆ ಹಣ್ಣನ್ನು ನೋಡಿದಾಗ ಅದರ ಕುರಿತಾಗಿ ಆಕೆಗೆ ಶರೀರ ಸಂಬಂಧವಾಗಿ ಆಲೋಚನೆಗಳು ಕ್ರಿಯೇಟ್ ಆಗಲಿಕ್ಕೆ ಪ್ರಾರಂಭ ಮಾಡಿದವು. ದೇವರು ಆಯ್ಕೆ ಮಾಡಿರುವಂಥ ವ್ಯಕ್ತಿಗಳು, ದೇವರು ನಿರ್ಮಿಸಿದಂಥ ವ್ಯಕ್ತಿಗಳು, ದೇವರು ಆರಿಸಿಕೊಂಡಂಥ ಭೂಮಿಯ ಮೇಲೆ ಪ್ರಧಾನ ಮೂಲ ಕುಟುಂಬಗಳು ಇವರಾಗಿದ್ದರು. ಇವರು ಆ ಹಣ್ಣನ್ನು ನೋಡುವಾಗ ಇವರಲ್ಲಿ ಲೌಕಿಕ ಸಂಬಂಧವಾದ ಆಲೋಚನೆಗಳು ಈಕೆಯ ಮನಸ್ಸಿನಲ್ಲಿ ಓಡಲಿಕ್ಕೆ ಪ್ರಾರಂಭ ಮಾಡಿದವು.
ಅವಾಗೇನಾಗ್ತು, ಈಕೆ ತಿಳ್ಕೊಂಡ್ಲು ಇದು ರಮ್ಯವಾಗಿದೆ. ಆಕೆಗೆ ಎಷ್ಟು ದಿವಸ ಯಾವುದು ಸುಂದರವಾಗಿ ಕಾಣಲಿಲ್ಲ, ಆಕೆ ಗಂಡ ಕೂಡ ಸುಂದರವಾಗಿ ಕಾಣಲಿಲ್ಲ. ಇವತ್ತು ಆ ಹಣ್ಣೆ ಮಾತ್ರ ಸುಂದರವಾಗಿ ಕಾಣ್ತಾ ಇದೆ. ಆತನು ಹೇಳ್ತಾನೆ, ನೀವು ಎಲ್ಲ ಮರವನ್ನು ಯಥೇಚ್ಛವಾಗಿ ತಿನ್ಬೋದು, ಆದರೆ ಆ ತೋಟದ ಮರದ ಹಣ್ಣನ್ನು ನೀವು ಮುಟ್ಟಲು ಕೂಡದು, ತಿನ್ನಲು ಕೂಡದು ಎಂಬುದಾಗಿ ದೇವರವರ ಮುಂದೆ ಇಟ್ಟಿರ್ತಾನೆ. ಎಮ್ಮೆಗೆ ಸೈತಾನ ಏನು ಮಾಡ್ತಾನೆ ಒತ್ತಡ ಅಂದರೆ, ಆ ಹಣ್ಣನ್ನು ತಿನ್ನುವಂತೆ ಆಯ್ಕೆ ಮಾಡಬೇಕು. ಭಾಳಷ್ಟು ಹಣ್ಣುಗಳಿದ್ದಾವೆ. ಶಾರೀರಿಕವಾಗಿ ಆರೋಗ್ಯವಾಗಿ ಪುಷ್ಟಿಯಾಗಿರಲಿಕ್ಕೆ ದೇವರು ಅವರಿಗೆ ಅನೇಕ ಆಹಾರಗಳನ್ನು ಇಟ್ಟಿದ್ದನು. ಇವತ್ತು ಫಾಸ್ಟ್ ಫುಡ್ ಅಂದ್ರೇ ಎಲ್ಲರಿಗೂ ಪ್ರಿಯವಾಗಿಟ್ಟಿದೆ. ವೆರಿ ಟೇಸ್ಟಿ. ಹಂಗೆ ಒಯ್ತಾನೆ ಮಸಾಲ ಎಲ್ಲ ಸಾಸು ಒಯ್ದು ಕೊಟ್ಟರೆ ಹಂಗೆ ಬರ್ತವೆ, ಏನಂತ ಕಮೆಂಟ್ಸ್ಗಳು ಬರ್ತವೆ, ಹೌದಲ್ರಿ? ನೋಡಿರಿ, ಇವತ್ತು ಮನೆಯಲ್ಲಿರೋ ಊಟ ಯಾರಿಗೆ ಟೇಸ್ಟ್ ಹತ್ತುತ್ತಾ ಇಲ್ಲ. ಯಾಕೆ? ಅದು ಹೆಲ್ದಿಯಾಗಿದೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಆಕೆ ತಿಂದ ತಕ್ಷಣವೇ ಆ ಎಮ್ಮಗೆ ಗಂಡನ ಮೇಲೆ ಭಾಳ ಪ್ರೀತಿ. ಕರೆದಲು ಪಾಪ, ಅವನು ಕೂಡ ಸ್ವರ ಕೇಳಿಸ್ಕೊಂಡ. ಹೆಂಡತಿ ಮಾತುಗಳಿಗೆ ಕಿವಿ ಗೊತ್ತಿಲ್ಲ ಅಂದರೆ ಹಿಂಗೆ ಬಿ ಪಿ ರೇಸ್ ಆಗ್ತದಂದರೆ ಮದುವೆ ಮಾಡ್ಕೊಂಡ್ರೆ ಗೊತ್ತಿರ್ತದೆ, ಬೈಬೇಡ್ರಿ ಯಾರು. ಹಾಲೆಲೂಯ. ಬಂದಿಲ್ಲ ಅಂದರೂ ಕೂಡ ತಡ ಆದರೂ ಕೂಡ ಭಾಳಷ್ಟು ಬಿ ಪಿ ರೇಸ್ ಆಗ್ತದೆ. ಅವನು ಕೂಡ ಪಾಪ ಬಂದ್ಬಿಟ್ಟ ಆ ಎಮ್ಮಗೆ ಎದುರಿ. ಬಂದಾದ ತಕ್ಷಣ ಅವನು ಕೂಡ ಆಲೋಚನೆ ಮಾಡಲಿಲ್ಲ ಪ್ರೇರೆ. ಆದಮನು ಎಷ್ಟು ಇಂಪಾರ್ಟೆಂಟ್ ಪಾರ್ಟ್ ಆಗಿದ್ದಾನೆ ಅಂದರೆ ಅಲ್ಲಿ ಅವನ ಗಮನ ಅದ್ರ ಮೇಲೆ ಇಡದೆ ಆ ಸೈತಾನನ್ನು ತೋರಿಸುವಂಥ ಹೇಳಿದಂಥ ವಿಷಯಗಳ ಮೇಲೆ ಅವಳ ತಿಂದ ಕೂಡಲೇ ಆಕೆಯ ಮಾತನ್ನು ಕೇಳಿದನಂತೇಳಿ ವಾಕ್ಯ ಹೇಳ್ತದೆ. ಕೇಳಿದನು ಇವನು. ಕೇಳಿದ ಕೂಡಲೇ ಇವನೇನು ಮಾಡ್ತಾನೆ, ತಕ್ಷಣ ಏನು ಆಲೋಚನೆ ಮಾಡಲಿಲ್ಲ. ತಿನ್ನಬೇಕಾ ತಿನ್ನಬಾರ್ದು, ದೇವ್ರು ಹೇಳಿದ್ನಲ್ಲ, ತಿಂದರೆ ಏನಾಗ್ತದೆ ಹೇಳಿದಾನೆ. ಡೆಸ್ಟಿನಿ ಕೂಡ ಸೆಟ್ ಮಾಡಿಕ್ಕಿದವ್ರಿ. ಇದನ್ನು ತಿಂದರೆ ಏನಾಗ್ತೀವಿ ಅಂತ ಹೇಳಿದಾನೆ, ಸತ್ತೇ ಹೋಗ್ತೀವಿ. ಆತ್ಮೀಕ ಮಂಡಳಿಯಲ್ಲಿ ಇಂಚುಮಿಂಚು ದೇವ್ರ ಕನೆಕ್ಷನ್ ಏನೂ ಇರೋದಿಲ್ಲ. ಪ್ರಾರ್ಥನೆಗೆ ಉತ್ತರ ಇಲ್ಲ. ಸಾಯಂಕಾಲ ವೇಳೆಯಲ್ಲಿ ಯಾವಾಗಲೂ ದೇವರು ಮಾತನಾಡಲಿಕ್ಕೆ ಪ್ರಾರಂಭ ಸಂದರ್ಶನ ಕೊಡ್ತಾ ಇದ್ದ, ಅದು ಕೂಡ ಕಟ್ಟಾಗೋಯ್ತು. ಮಹಿಮೆ ಇತ್ತು, ಮಹಿಮೆ ಬಿಟ್ಟೋಯ್ತು. ಸಮೃದ್ಧಿ ಇತ್ತು, ಸಮೃದ್ಧಿ ಬಿಟ್ಟೋಯ್ತು. ಕೆಲಸ ಇತ್ತು. ಕೆಲವರಿಗೆ ದೇವರು ಉತ್ತಮ ಸ್ಥಾನವಾದ ಕೆಲಸ ಕೊಟ್ಟಾಗ ನಂಬಿಗಸ್ತರಾಗಿರಬೇಕು ಪ್ರಿಯರೇ. ಹಾಲೆಲೂಯ. ಅವರಿಗೆ ಆ ಕೆಲಸ ಕೊಟ್ಟಾಗ ದೇವರು ಸುಮ್ಮನೆ ಬಿಡಲ್ಲ, ಜವಾಬ್ದಾರಿ ಕೊಡ್ತಾನೆ. ಅದಕ್ಕೆ ನಾವು ಕೆಲಸ ಎಷ್ಟು ಮಾಡ್ತೀವೋ ಅಷ್ಟೇ ಜವಾಬ್ದಾರಿ ಆಗಿರ್ತದೆ. ಅವನು ಮಾಡುವಂಥ ಕೆಲಸದಲ್ಲಿ ಇದು ಕಾಯಬೇಕಂತ ಹೇಳಿದ, ಅವನು ಕಾಯ್ದಿರದ ಕಾರಣ ಕಳ್ಳ ಇಂಟರ್ಫೇರ್ ಆದ. ಎಲ್ಲ ಸಮಯ ಹೆಂಗಿರ್ತದೆ, ಪ್ರಾರಂಭ ಡ್ಯೂಟಿಯಲ್ಲಿ ಹೆಂಗಿರ್ತದೆ, ಎಲ್ಲರಿಗೆ ಎಕ್ಸೈಟ್ಮೆಂಟ್ ಇರ್ತದೆ. ಆದಮ ಕೂಡ ಹಂಗೆ ಇತ್ತು. ಸ್ವಲ್ಪ ಜಿಂದಗಿದ ಹೋಗಿ ಹೋಗಿ ಗೋಳು ಕೇಳಿ 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 ಪಾಪ ಸೋತೋಗಿದ್ನೇನೋ, ಒಂದು ಕಡೆ ಮೂಲೆಯಲ್ಲಿ ಕುಂತ್ಕೊಂಡು ಬಿಟ್ಟನೇನೋ. ಆದಮ ಒಂದು ಕಡೆ ಹೋಗಿದ್ಲು, ಆ ಜಾಗ್ರತೆ ಇಲ್ಲದಾಗ ಅವನು ಇಂಟರ್ಫೇರ್ ಆಗಿಬಿಟ್ಟ. ಅವಾಗೇನಾಗ್ತು, ಅವನು ಕೂಡ ತಿಂದ್ಬಿಟ್ಟ. ತಿಂದ ಕೂಡಲೇ ಅವರಿಬ್ಬರ ಶಾರೀರಿಕ ಕಣ್ಣುಗಳು ತೆರೆದು ಬಿಟ್ಟು ಪ್ರೇರೆ. ಲೋಕ ಸಂಬಂಧವಾಗಿ ನಾನು ತಿಳಿಸುವಂಥ ಆಯ್ಕೆಗಳು ಭೌತಿಕವಾಗಿ ಇರ್ತವೆ ಮತ್ತು ಕೆಲವೊಂದು ಆಯ್ಕೆಗಳು ಆತ್ಮಿಕವಾಗಿ ಇರ್ತವೆ. ನೀವು ಮುಂದೆ ಅದನ್ನು ತಿಳ್ಕೊಳ್ತೀರಿ. ಇದನ್ನು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ರಿ. ಅವರು ತಿಂದ ಕೂಡಲೇ ಅವರ ಕಣ್ಣುಗಳು ತೆರೆದಾಗ ಅವರು ತಮ್ಮನ್ನು ತಾವು ನೋಡಿಕೊಳ್ತಾರೆ. ಅವಾಗೇನಾಗ್ತದೆ, ಅವರ ಮೇಲಿರುವಂಥ ದೇವರ ಮಹಿಮೆ ಕಳೆದುಕೊಂಡು ಆ ಸ್ವರೂಪ ಬಿಟ್ಟೋಗ್ತದೆ. ಪ್ರಾಪಂಚಿಕ ವ್ಯಕ್ತಿಗಳಾಗಿ ಬದಲಾಗ್ತಾರೆ. ಕಾಮನ್ ಮ್ಯಾನ್. ಈಗ ಹೆಂಗೂ ನಡೀತದೆ ಲೈಫ್ ಮಾಡಿದ್ರು. ಆತ್ಮೀಕರಿಗೆ ಅಭಿಷೇಕದಲ್ಲಿರುವಾಗ ಒಂದು ಲೈಫ್ ಇರ್ತದೆ, ಆ ಅಭಿಷೇಕ ಕಳೆದುಕೊಂಡಾಗ ಇನ್ನೊಂದು ಲೈಫ್ ಇರ್ತದೆ ಪ್ರೇರಣೆ. ಅದು ಭಾಳಷ್ಟು ಕಠಿಣವಾಗಿರ್ತದೆ. ಆವಾಗ ಏನಾಗ್ತದೆ, ಅವರು ಆ ಏದೇನು ತೋಟದಿಂದ ದೊಬ್ಬಲ್ಪಟ್ರು. ಅವ್ರ ಡೆಸ್ಟಿನಿ ಎಲ್ಲಿಗೆ ಸೆಟ್ ಆಗಿಬಿಡ್ತಂದ್ರೆ ನರಕಕ್ಕೆ, ಡೈರೆಕ್ಟ್ ನರಕ. ನೋಡ್ರಿ, ಸೈತಾನನು ಏನಾದರೂ ನಮಗೆ ಶಾರೀರಿಕವಾಗಿ ತೋರಿಸ್ತಾ ಇದ್ದಾನಂದರೆ ಅದು ಸೀದಾ ನಮ್ಮನ್ನು ನಾಶ ಮಾಡಲಿಕ್ಕೆ ಒಯ್ಯುವಂಥ ಸಂಗತಿ. ಅದು ಕಣ್ಣಿಗೆ ನೋಡುವುದಕ್ಕೆ ಪ್ರಾರಂಭದಲ್ಲಿ ಚೆನ್ನಾಗಿರ್ತದೆ, ಆಲೋಚನೆಗಳು ಕೂಡ ಅನುಭವಿಸ್ಲಿಕ್ಕೆ ಚೆನ್ನಾಗಿರ್ತವೆ. ಅದನ್ನು ತಿಂದ ತಕ್ಷಣ ಏನಾಗ್ತದೆ, ಡೆಸ್ಟಿನಿ ಸೆಟ್ ಆಗಿಬಿಡ್ತದೆ. ಅಂದರೆ ಅದು ಕ್ರಿಯಾ ರೂಪಕ್ಕೆ ಬಂತಂದರೆ ಖತಮ್. ಅವನು ಎಲ್ಲಿವರೆಗೂ ಇವ್ರ ಜೀವನವನ್ನು ನಾಶನವನ್ನು ಡೆಸ್ಟಿನಿಯನ್ನು ಸೆಟ್ ಮಾಡಿದ್ದ ಅಂದರೆ
ಇವರು ಈ ಆಯ್ಕೆಯನ್ನು ಮಾಡಿದರೆ ಸೀದಾ ನನ್ನ ಹತ್ರನೇ ಬರ್ತಾರೆ, ಎಲ್ಲಿಗೂ ಹೋಗಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ದೇವರ ಆಜ್ಞೆ ಮೀರೋದು ಪಾಪ. ಪಾಪ ಅಂದರೆ ಪಾಪದಲ್ಲಿ ವಿಧಗಳಿದ್ದಾವೆ. ಆದರೆ ಬೈಬಲ್ ಒಂದು ವಿಷಯ ಮುಖ್ಯವಾಗಿ ತೋರಿಸಿಕೊಡ್ತದೆ, ಯಾವುದು ಒಳ್ಳೆಯದಾಗಿದೆ ಎಂಬುದನ್ನು ನಾವು ತಿಳಿದು ನಾವು ಮಾಡಲಿಲ್ಲ ಅಂದರೂ ಕೂಡ ಪಾಪ ಅಂತೆ. ಯಾವುದು ಕೆಟ್ಟದಾಗಿದೆಯೋ ಅದು ಮಾಡಿದ್ರೂ ಪಾಪ. ನೋಡಿ, ಒಳ್ಳೇದು ಮಾಡಿಲ್ಲ ಅಂದರೂ ಪಾಪ, ಕೆಟ್ಟದ್ದು ಮಾಡಿದ್ರೂ ಪಾಪ. ಅಂದರೆ ನಾವು ಒಳ್ಳೆಯದನ್ನು ಮಾಡ್ತಾ ಇರಬೇಕು. ಯೇಸು ಸ್ವಾಮಿ ತಾನು ಉಂಟು ಮಾಡಿದಿರುವಂಥದ್ದನ್ನೆಲ್ಲವನ್ನು ಏನಂತೇಳಿ ನೋಡಿದನು? ದೇವ್ರು ಹೆಂಗೆ ನೋಡ್ತಾನೋ ಹಂಗೆ ನೋಡ್ರಿ. ದೇವ್ರು ಏನು ಹೇಳಿದನೋ ಅದನ್ನು ಕೇಳ್ರಿ. ಎಲ್ಲ ಒಳ್ಳೆಯದಂದೇ ನೋಡ್ದ. ಆದರೆ ಈ ಎಮ್ಮಿಗೆ ಮಾತ್ರ ಇದು ರಮ್ಯವಾಗಿ ಕಾಣಿಸ್ತು. ಯಾವುದು ಬೇಡ ಅಂದನೋ. ಕೆಲವೊಂದು ಸಾರಿ ಸೈತಾನನ ವಾಕ್ಯಗಳಿಟ್ಟೇ ಅವರಿಗೆ ವಂಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆತ್ಮೀಕ ವ್ಯಕ್ತಿಗಳಿಗೆ ಸ್ಪೆಷಲ್ ಆಗಿ ಈ ವಾಕ್ಯ ಹಿಂಗೈತೆ, ಆ ವಾಕ್ಯ ಹಂಗೈತೆ, ಇಲ್ಲಿ ಹಿಂಗಾಗೈತಲ್ಲ, ನಮಗೂ ನಡೀತದೆ. ಭಾಳಷ್ಟು ಕೇಳಿವಿ. ಭಾಳ ಹುಷಾರಾಗಿರ್ರಿ. ಪ್ರಾರ್ಥನೆ ಪೂರ್ವಕವಾಗಿ ಬೈಬಲನ್ನು ಓದ್ರಿ. ಅದನ್ನು ಕೋಳಿಗಳು ತಿಂದಂಗೆ ತಿನ್ಬೇಡ್ರಿ, ಅಕ್ಕಿಗಳು ತಿಂದಂಗೆ. ಅವು ಎಲ್ಲೂ ಮೈತವೆ. ಅವಕ್ಕೆ ತಿನ್ನೋಕೆ ಆಹಾರ ಬೇಕಂದಂಗೆ ಎಲ್ಲೂ ಮೈತವೆ. ಆದರೆ ಆತ್ಮಿಕರು ಬೈಬಲ್ ಓದುವಾಗ ಪ್ರಾರಂಭದಿಂದ ಅಂತ್ಯದವರೆಗೂ ಕ್ರಮವಾಗಿ ಓದುವಾಗ ಅದರ ಏನಾಗ್ತದೆ, ಅದರ ಅರ್ಥ, ಅದರ ಆಲೋಚನೆಗಳು, ದೇವರ ಸಂಕಲ್ಪ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವೊಬ್ಬರು ಇವತ್ತು ಆದಿಕಾಂಡ ಓದಿ ನಾಳೆ ಹೊಸ ಒಡಂಬಡಿಕೆ ಸ್ಟಾರ್ಟ್ ಮಾಡೋಣ ಅಂತಾರೆ. ಇಲ್ಲಿ ಆದಾಮನ ಸಂತತಿ ನೋಡ್ತಾರೆ, ಅಲ್ಲೊಂದು ಸಂತತಿ ನೋಡ್ತಾರೆ. ಸಂತತಿ ನೋಡೇ ಶಾಕಾಗಿಬಿಡ್ತಾರೆ. ಯಪ್ಪ ಎಷ್ಟೈತೆ ಅಂತೇಳಿ ಓದೋಕ್ಕೆ ಬೋರ್ ಆಗಿಬಿಡ್ತದೆ. ಅದಕ್ಕೆ ಪ್ರಾರಂಭದಿಂದ ಓದಬೇಕು. ಇವರು ತಿಂದ ಒಂದು ಆಯ್ಕೆಯ ನಿಮಿತ್ತ ಏನಾಗ್ತಾರೆ, ಮನುಷ್ಯನ ಇಡೀ ಮಾನವ ಕುಲನೇ ನರಕಕ್ಕೆ ಹೋಗ್ತು. ನರಕಕ್ಕೆ ಪಾತ್ರರಾಗಿ ಮಾಡಿಬಿಟ್ರು. ನೋಡ್ರಿ, ಜಸ್ಟ್ ಇಬ್ಬರು ಮಾಡಿದಂಥ ಆಯ್ಕೆ, ಒಬ್ಬನು ಮಾಡಿದಂಥ ಆಯ್ಕೆ ನಿಮಿತ್ತ ಅವನ ಕುಟುಂಬ, ಅವನ ಸೇವಕರು, ಅವನ ಸೊತ್ತುಗಳು, ಅವನೆಲ್ಲ ಆಸ್ತಿ ನಾಶನಕ್ಕೆ ಗುರಿಯಾಯಿತು. ದೇವರು ಹೆಂಗೋ ಮಾಡಿ ಅವನಿಗೆ ಹೊರಗೆ ತಂದ. ಇಲ್ಲಿ ಆದಾಮ ಮತ್ತು ಹವ್ವಳರ ಒಂದು ಆಯ್ಕೆಯ ನಿಮಿತ್ತ ಹಣ್ಣನ್ನು ತಿಂದ ಕಾರಣ ಇಡೀ ಮಾನವ ಕುಲನೇ ನಾಶನಕ್ಕೆ ಗುರಿಯಾಯಿತು. ಸಂತತಿಗಳ ಎಲ್ಲ ಮನುಷ್ಯರ ಕುಲಗಳ ಒಂದು ಜೀವಿತ ನಾಶನಕ್ಕೆ ಡೆಸ್ಟಿನಿ ಸೆಟ್ ಆಗ್ತು, ಅವರು ಮಾಡಿದಂಥ ಆಯ್ಕೆ ನಿಮಿತ್ತ. ಇದು ನಿತ್ಯತ್ವದ ಒಂದು ಆಯ್ಕೆ ಪ್ರಿಯರೇ. ಹಲ್ಲೆಲೂಯ. ಅಲ್ಲಿ ಸ್ಥಳ, ಭೂಮಿ ಆಯ್ಕೆ ಇತ್ತು, ಅದು ವಾಗ್ದಾನದ ಭೂಮಿ. ಎರಡನೇದಾಗಿ ನಾಶನಕ್ಕೂ ಆಗಿರುವಂಥ ಭೂಮಿ ಕೂಡ ಇತ್ತು. ಇಲ್ಲಿ ನಿತ್ಯತ್ವಕ್ಕೂ ಆಗಿರುವಂಥ ಜೀವಕ್ಕಿರುವಂಥ ದೇಶಗಳು, ಒಂದು ಪರಲೋಕ, ಒಂದು ನರಕ. ಇಲ್ಲಿ ಸೆಟ್ ಆಗಿಬಿಟ್ವಿ. ಆದರೆ ದೇವ್ರು ಹೆಂಗೋ ಮಾಡಿ ತಪ್ಪಿಸಿದ್ದಾನೆ. ನಾವು ಮತ್ತೆ ತಿರುಗಿ ನೋಡ್ಬೇಕಾ? ಮತ್ತೆ ಮಾಡಿದಂಥ ಕಾರ್ಯಗಳು ದೇವರಿಗೆ ವಿರುದ್ಧವಾಗಿ ಮತ್ತೆ ಮಾಡಬೇಕಾ? ನೋಡಲೇಬಾರ್ದು. ಚಾನ್ಸ್ ಕೊಟ್ಟಿದ್ದಾನೆ ದೇವರು. ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸತ್ತು ಹೂಣಲ್ಪಟ್ಟು ತಿರುಗಿ ಎದ್ದು ಬಂದು ಎಲ್ಲ ನರಕದಿಂದ ತಪ್ಪಿಸಿದ್ದಾನೆ. ಮತ್ತೆ ನಾವು ಲೋಕಕ್ಕೆ ತಿರುಗಿ ನೋಡೋದು ಬೇಡ, ಲೋಕದ ಸಂಗತಿಗಳು ತಿರುಗಿ ನೋಡೋದು ಬೇಡ, ಲೋಕದ ಕಾರ್ಯಗಳು ನಾವು ತಿರುಗಿ ನೋಡೋದು ಬೇಡ. ನಾವು ಪರಲೋಕಕ್ಕೆ ಹೋಗುವುದಕ್ಕಾಗಿ ನಾವು ಸಿದ್ಧ ಮಾಡಿಕೊಳ್ಳುವವರಾಗಿರಬೇಕು. ನಾವು ಇನ್ನೊಂದು ಆಯ್ಕೆಯನ್ನು ನೋಡಿಕೊಳ್ಳೋಣ. ನ್ಯಾಯಸ್ಥಾಪಕರು ಪುಸ್ತಕ 14ನೇ ಅಧ್ಯಾಯ 1-2. ಸಂಸೋನನು, ಕೇಳ್ರಿ, ಎಲ್ಲರೂ ಬೈಬಲ್ ತೆಗಿಬೇಡ್ರಿ, ಪರವಾಗಿಲ್ಲ, ಅವ್ರು ಓದ್ತಾರೆ. ಕೇಳ್ರಿ, ಗಮನ ಇಟ್ಟು ಕೇಳ್ರಿ. ಕೇಳೋದರಿಂದ ನಂಬಿಕೆ ಬರ್ತದಂತೆ, ಹುಡುಕೋದ್ರಿಂದ ಬರಲ್ಲ. ಸಂಸೋನನು ಘಟ್ಟ ಇಳಿದು ತಿಮ್ನಾ ಊರಿಗೆ ಹೋಗಿ ಅಲ್ಲಿನ ಫಿಲಿಷ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡ್ರಿ, ಫಿಲಿಷ್ಟಿಯರ ಒಂದು ಜನಾಂಗದವರಲ್ಲಿ ಒಬ್ಬಳನ್ನು ನೋಡಿ, ಹೇಳ್ರಿ, ನೋಡಿ ಚೆನ್ನಾಗಿ ಗಮನ ಇಡಬೇಕು ಈ ವಿಷಯದಲ್ಲಿ. ನೋಡಿ, ತಿರುಗಿ ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಷ್ಟಿಯ ಹೆಣ್ಣನ್ನು ನೋಡಿದ್ದೇನೆ. ಆಕೆಯನ್ನು ನನಗೆ ಮದುವೆ ಮಾಡಿಕೊಡಿರಿ ಎಂದು ಹೇಳಿದನು. ಹಾಲೆಲೂಯಾ. ಇವಾಗ ಲೈಫ್ ಪಾರ್ಟ್ನರ್ ಚಾಯ್ಸ್ ಬ್ಯಾಚುಲರ್ಸ್ಗಳಿಗಿದು. ಚೆನ್ನಾಗಿ ಗಮನ ಇಟ್ಟು ಕೇಳ್ರಿ. ಎಲ್ಲರೂ ಕೂಡ ಪ್ರಾರಂಭದಲ್ಲಿ
ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನು ಮಾಡಲೇಬೇಕಾದ ಸಂಗತಿ ಆಗಿರ್ತದೆ. ಈ ಸಂಸೋನನ ಕುಟುಂಬ ದೇವರು ಆರಿಸಿಕೊಂಡಂಥ ಕುಟುಂಬ. ಅವರ ಕುಟುಂಬದಲ್ಲಿ ಈ ಸಂಸೋನನು ಆರಿಸಲ್ಪಟ್ಟಂಥ ವ್ಯಕ್ತಿಯಾಗಿರ್ತಾನೆ, ಪ್ರತಿಷ್ಠಿಸಲ್ಪಟ್ಟಂಥ ವ್ಯಕ್ತಿ ಆಗಿರ್ತಾನೆ. ಇವನ ಮೇಲೆ ಒಂದು ಅಭಿಷೇಕ ಇರ್ತದೆ. ಆ ಅಭಿಷೇಕದ ಸಾಮರ್ಥ್ಯ ಈ ಲೋಕದ ಯಾವ ಮನುಷ್ಯನು ಕೂಡ, ಯಾವ ವೈರಿಯೂ ಕೂಡ ಅವನಿಗೆ ಸೋಲಿಸ್ಲಿಕ್ಕಾಗಲ್ಲ ಪ್ರಿಯರೇ. ಎಂಥ ಒಂದು ವಿರೋಧ ದಂಡೆತ್ತಿ ಬಂದರೂ ಈ ಸಂಸೋನನಿಗೆ ಮಾತ್ರ ಸೋಲಿಸ್ಲಿಕ್ಕಾಗಲ್ಲ. ಅಂಥ ಒಂದು ಭಯಂಕರವಾದ ಆ ಬಲದಿಂದ ಕೂಡಿದಂಥ ಅಭಿಷೇಕ ಆ ಸಂಸೋನನ ತಲೆಯ ಮೇಲಿರ್ತದೆ. ಈ ಸಂಸೋನನಿಗೆ ದೇವರು ಅಭಿಷೇಕ ಮಾಡಿ ಪ್ರತಿಷ್ಠೆ ಮಾಡ್ತಾನೆ. ಆ ಪ್ರತಿಷ್ಠೆ ಮಾಡಿದಾಗ ಅವರ ತಂದೆ ತಾಯಿಗೆ ಹೇಳ್ತಾನೆ, ಇವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಮಾಡಿಕೊಡಬಾರ್ದು. ಇದು ತಂದೆ ತಾಯಿಗಳ ಜವಾಬ್ದಾರಿ. ಹಲ್ಲೆಲೂಯಾ. ಇವತ್ತು ಕುಟುಂಬಕವಾಗಿಯೂ ನಮ್ಮ ಮಕ್ಕಳ ಮೇಲೆ ನಾವು ಏನಾದರೂ ಎಷ್ಟು ಕೇರ್ಫುಲ್ ಆಗಿರ್ಬೇಕಂದ್ರೆ ಎಲ್ಲ ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕು. ಅವನ ಮೇಲೆ ಕ್ಷೌರ ಕತ್ತಿ ಮಾತ್ರ ಬರಗೊಡಬಾರ್ದು. ಕ್ಷೌರ ಕತ್ತಿ ಅಂದರೆ ಏನ್ರಿ? ಇಂಗ್ಲೀಷಲ್ಲಿ ಹೇಳ್ಬೇಕಾ? ಕತ್ರಿ. ಅವನ ಕೂದಲು ಕಟ್ ಮಾಡಬಾರ್ದು. ಅದರಲ್ಲಿ ಅಭಿಷೇಕ ಇದೆ. ಸಂಸೋನನ ಕೂದಲು, ಅವನಿಗೆ ದೇವರು ಅವನ ಕೂದಲಲ್ಲೇ ಅಭಿಷೇಕ ಇಟ್ಟಿರ್ತಾನೆ. ಅದು ಅವನ ತಂದೆ ತಾಯಿಗಳಿಗೆ ಮಾತ್ರ ಗೊತ್ತಿರ್ತದೆ, ಅವನಿಗೆ ಗೊತ್ತಿರ್ತದೆ. ಆ ಅಭಿಷೇಕದಲ್ಲಿ ಅವನು ಎಷ್ಟೋ ಸಮರ್ಥವುಳ್ಳ ಕಾರ್ಯಗಳನ್ನು ಮಾಡ್ತಾನೆ. ನೀವು ವಾಕ್ಯ ಓದುವಾಗ ಗೊತ್ತಾಗ್ತದೆ. ಈ ಶಾರೀರಿಕವಾಗಿ ದೈಹಿಕವಾಗಿ ನಾವು ಆಲೋಚನೆ ಮಾಡುವಾಗ ಅವನು ಮಾಡುವಂಥ ಕಾರ್ಯಗಳು ಎಷ್ಟು ಸಮರ್ಥವಾಗಿರ್ತವೆ ಅಂದರೆ ನಂಬಲಿಕ್ಕೆ ಕೂಡ ಆಗಲ್ಲ. ಆ ಅಭಿಷೇಕ ಅಷ್ಟರ ಮಟ್ಟಿಗೆ ಅವನಿಗೆ ಆ ಸಾಮರ್ಥ್ಯದಲ್ಲಿ ನಡೆಸ್ತಾ ಇತ್ತು. ಎಂಥ ವಿರೋಧಿಗಳು ದಂಡೆತ್ತಿ ಬಂದರೂ ಸಂಸೋನನು ಈಸಿಯಾಗಿ ಹೊಡೆದು ಬಿಡ್ತಿದ್ದ. ಸಿಂಹಗಳ ಬಾಯನ್ನು ಹರಿದವನು, ನರಿಗಳನ್ನು ಓಡಿ ಓಡಿ ಕಟ್ಟಾಕಿ ಹೊಡೆದವನು. ಎಂಥ ವ್ಯಕ್ತಿಗಳು ಬಂದರೂ ವಿರೋಧವಾಗಿ ಹಸಿದವಡೆಯ ಕತ್ತಿ ಎಲುಬಿನಿಂದ ಯುದ್ಧವನ್ನು ಗೆದ್ದಿದಂಥ ವ್ಯಕ್ತಿ, ಸಾವಿರಾರು ಜನರನ್ನು ಕೊಂದಿದಂಥ ವ್ಯಕ್ತಿಗೆ ತಿಮ್ನಾ ಊರಿನಲ್ಲಿ ಒಂದು ಹುಡುಗಿ ಕಾಣ್ತಾ ಇದ್ದಾಳೆ. ಕಾಲೇಜ್ಗೆ ಹೋದಾಗ, ಕೆಲಸದ ಸ್ಥಳದಲ್ಲಿ ಹೋದಾಗ, ಆಫೀಸ್ಗಳಿಗೆ ಹೋದಾಗ ಸ್ವಲ್ಪ ನಮ್ಮ ಕಣ್ಣುಗಳನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಭಾಳ ಇಂಪಾರ್ಟೆಂಟ್. ನಾವು ಸಂಬಂಧಿಕರ ಮನೆಯಲ್ಲಿ ಹೋದಾಗ ಕೂಡ ನಮ್ಮ ಕಣ್ಣುಗಳನ್ನು ಅಷ್ಟೇ ಕಾಪಾಡ್ಕೊಳ್ಬೇಕು. ಯಾರೇ ಆಗಿರಲಿ, ಹತ್ತಿರದವ್ರು ಆಗಿರ್ಬೋದು, ದೂರದವ್ರಾಗಿರ್ಬೋದು, ಕಾಂಟ್ಯಾಕ್ಟ್ ಇಲ್ದವರು ಇಲ್ಲದೆ ಇರ್ಬೋದು, ರಿಲೇಷನ್ ಇರಲಿ ಬಿಡಲಿ, ಅವ್ರು ನಮ್ಮ ಪರಿಚಿತರಿದ್ರೋ ಗೊತ್ತಿಲ್ಲ, ನೋಡುವಂಥ ವಿಷಯದಲ್ಲಿ ಮಾತ್ರ ನಮ್ಮ ಕಣ್ಣುಗಳು ಭಾಳಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಕಣ್ಣು ದೇಹಕ್ಕೆ ದೀಪವಾಗಿದೆ. ಬೆಳಕು ಇದ್ರ ಮೂಲಕನೇ ಬಾಡಿಯಲ್ಲಿ ತುಂಬಲಿಕ್ಕೆ ಸಾಧ್ಯ. ಹೆಂಗೆ ಮೇಲಿರುವ ಬತ್ತಿ ಚಿಮ್ನಿ ಉರಿಯುವಾಗ ಅದ್ರ ಒಳಗೆ ಇರ್ತದೆ ಪವರ್ ಮ್ಯಾಗ್ಝಿನ್, ಎಣ್ಣೆ ಒಳಗಡೆ ಇದೆ. ಇಲ್ಲಿ ಹಚ್ಚಿದ್ರೆ ಆ ಎಣ್ಣೆಗೆ ಒಳಗಿಂದ ಸಪೋರ್ಟ್ ಮಾಡಿ ಏನು ಮಾಡ್ತದೆ, ಬತ್ತಿ ಮೂಲಕ ಬೆಂಕಿ ಉರಿಯುವಂತೆ ಮಾಡಿ ರೂಮೆಲ್ಲ ಒಳಪಸ್ ಮಾಡಿಬಿಡ್ತದೆ. ಹಂಗೆ ನಾವು ನೋಡುವಂಥ ಕಣ್ಣಿನ ದೃಷ್ಟಿಯಲ್ಲಿರುವಾಗ ಒಳಗಿರುವಂಥ ಆತ್ಮೀಕ ಸಂಗತಿಯೆಲ್ಲ ಭಾಳಷ್ಟು ಪ್ರಾಮುಖ್ಯತೆ ಆಗಿರ್ತದೆ, ಅದಕ್ಕೆ ಕನೆಕ್ಟಿವಿಟಿ ಆಗಿರ್ತದೆ. ಆ ಎಣ್ಣೆ ಹೆಂಗಿರ್ತದೆ ಅಂದರೆ ಅದಕ್ಕೆ ಸಪೋರ್ಟಿವ್ ಆಗಿರ್ತದೆ. ಹಂಗೆ ಇವನೇನು ಮಾಡ್ತಾನೆ, ಇವನಿಗೆ ಸೈತಾನನು ಮರಳು ಮಾಡಿಬಿಡ್ತಾನೆ. ಈ ಘಟ್ಟ ಇಳಿದು ಬರುವಂಥ ಸಂಗತಿಗಳನ್ನು ನೀವು ಬೈಬಲಲ್ಲಿ ಓದಬೇಕು ಪ್ರಿಯರೇ. ಯೇಸು ಸ್ವಾಮಿ ಕೂಡ ಒಂದು ಏನು ಮಾಡ್ತಾನೆ, ಚರಿತ್ರೆಯಲ್ಲಿ ಸಾಮ್ಯ ರೂಪವಾಗಿ ಹೇಳ್ತಾನೆ. ಘಟ್ಟ ಇಳಿದು ಬರುವಂಥ ವ್ಯಕ್ತಿಯ ಪರಿಸ್ಥಿತಿ. ಹೈಯರ್ ಪೊಸಿಷನಲ್ಲಿರುವಂಥ ವ್ಯಕ್ತಿಗಳು ಕೆಲವೊಂದು ಸಾರಿ ಏನು ಮಾಡ್ತಾರೆ, ಬಾಟಮ್ ಲೆವೆಲಲ್ಲಿ ಬರ್ಬೇಕಂತೇಳಿ ಮನಸ್ಸು ಆಗಿಬಿಡ್ತದೆ. ಯಾವುದ್ರ ನಿಮಿತ್ತ ಅಂದರೆ ಶಾರೀರಿಕ ನಿಮಿತ್ತ. ಅವ್ರಿಗೆ ಗೊತ್ತಾಗಲ್ಲ ಪಾಪ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ. ದೇವರು ಒಂದು ಉನ್ನತ ಮಟ್ಟದಲ್ಲಿ ಇರ್ತಾನೆ. ಆ ಕಳ್ಳನು ಕೂಡ ಅರೆಜೀವ ಮಾಡಿ ಉಡಿತಾರಲ್ಲ ವ್ಯಕ್ತಿಗೆ, ಮೊದಲು ಅವನು ಆ ಘಟ್ಟದ ಮೇಲೆ ಇರ್ತಾನೆ. ಅಲ್ಲಿವರೆಗೂ ಅವನಿಗೇನು ತೊಂದರೆ ಆಗಿರಲ್ಲ. ಅವನು ಯಾವಾಗ ಇಳಿದು ಬಂದನೋ ದರೋಡೆಕೋರರು ಬಂದ್ರಂತೆ. ಅವನ ಜೀವವನ್ನು, ಅವನಲ್ಲಿರುವಂಥ ಆಸ್ತಿಯನ್ನು, ಅವನಲ್ಲಿರುವಂಥ ಹಣವನ್ನು ಏನೋ ಕಿತ್ತುಕೊಂಡು ಹೊಂಚು ಹಾಕುವುದಕ್ಕಾಗಿ ಬಂದೇ ಬಿಟ್ಟರು. ರೆಡಿಯಾಗೇ ಇದ್ದಾನೆ ಹೊರಗಡೆ ಸೈತಾನನು. ಅವನು ನಿದ್ದೆನೂ ಮಾಡಿಲ್ಲ, ನಿದ್ದೆ ಹೋಗೋದು ಇಲ್ಲ. ಅವನು ಈವನ್ 24/7 ನ್ಯೂಸ್ ಹೆಂಗೆ ತೋರಿಸ್ತಾರಲ್ಲ ಹಂಗೆ ಇದ್ದಾನೆ ಅವನು. ದೇವರು ಕೂಡ ಹಂಗೆ ಇದ್ದಾನೆ, ಅವನು ಕೂಡ ಹಂಗೆ ಇದ್ದಾನೆ. ಅವನಿಗೆ ಕೊನೆಗೆ ಏನು ಮಾಡಿದ್ರಿ ಆ ಕಳ್ಳರು, ಅವನಿಗೆ ಮೈ ತುಂಬ ಹೊಡೆದು ಅವನಲ್ಲಿರುವಂಥ ಎಲ್ಲವನ್ನು ಸುಲುಕೊಂಡು ಅವನಿಗೆ ಅರೆಜೀವ ಮಾಡಿಬಿಟ್ರಂತೆ. ದಿಕ್ಕಿಲ್ಲದವನಾಗಿ ಮಾಡಿಬಿಟ್ರು.
ಈ ಸಂಸೋನನಿಗೆ ಕೂಡ ಏನಾಗ್ತದೆ, ಆ ಘಟ್ಟ ಮೇಲೆ ಇಳಿದು ಬರ್ತಾನೆ. ಇಳಿದು ಬಂದಾಗ ತಿಮ್ನಾ ಊರಿನಲ್ಲಿ ಫಿಲಿಸ್ಟಿಯರಲ್ಲಿ ಒಬ್ಬ ಹೆಣ್ಣು ಮಗಳ ಮೇಲೆ ಅವನಿಗೆ ದೃಷ್ಟಿ ಬೀಳ್ತದೆ. ನೋಡ್ತಾನೆ, ಅವನಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ಮನಸ್ಸಾಗ್ತದೆ. ನೋಡ್ರಿ, ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ಪ್ರಕಾರ ದೇವರ ಮಕ್ಕಳು ಅನ್ಯ ಸ್ತ್ರೀಯರನ್ನು ಮದುವೆ ಆಗಬಾರ್ದು. ಓದಿದ್ದೀರಾ ಯಾವಾಗಾದರೂ? ಬೈಬಲ್ ಓದಿದ್ದೀರಾ ಇದು ಯಾವಾಗಾದರೂ? ದೇವರ ಆಜ್ಞೆ ಇದು. ದೇವರ ಆಜ್ಞೆಗಳನ್ನು ಮೀರಿ ನಡೆಸೋದೇ ಸೈತಾನನ ಕೆಲಸ. ಯಾಕಂದರೆ ಪಾಪದಲ್ಲಿ ಇಂಟರ್ಫೇರ್, ಸೀದನ್ ನಾಶನ, ಜಾಸ್ತಿಯನ್ನು ದೂರ ಇರಲ್ಲ. ನೋಡ್ರಿ, ಫಿಲಿಸ್ಟಿಯರು ವಿರೋಧಿಗಳ ಪಕ್ಷ. ಆ ಜನಾಂಗ ಇಸ್ರಾಯೇಲರಿಗೆ ಯಾವಾಗಲೂ ವಿರೋಧವಾಗಿರುವಂಥ ಪಕ್ಷ. ಯಾವಾಗಲೂ ಇಸ್ರಾಯೇಲರನ್ನು ನಾಶ ಮಾಡಬೇಕು, ಅವರನ್ನು ಸುಲ್ಕೊಳ್ಬೇಕು, ಅವರ ಸೊತ್ತುಗಳನ್ನು ನಾಶ ಮಾಡಬೇಕು, ಅವರ ಸಂತತಿಗಳನ್ನು ನಾಶ ಮಾಡಬೇಕು, ಈ ಭೂಮಿಯ ಮೇಲಿಂದ ಇಸ್ರಾಯೇಲರ ಜನಾಂಗವನ್ನು ಹೆಸರನ್ನು ಇಲ್ಲದಂತೆ ಮಾಡಬೇಕಂತೇಳಿ ಯಾವಾಗಲೂ ಪ್ಲ್ಯಾನ್ ಮಾಡುವಂಥ ವಿರೋಧ ಪಕ್ಷ. ಅನೇಕ ವ್ಯಕ್ತಿಗಳು ಕ್ರೈಸ್ತರ ವಿರೋಧವಾಗಿ ಏನೇನೋ ಆಲೋಚನೆ ಮಾಡಿದ್ರು, ಅವರೇ ಭೂಮಿಯಲ್ಲಿ ಇಲ್ಲ ಇವಾಗ. ಹಲ್ಲೆಲೂಯಾ. ದೇವ್ರ ಮಕ್ಕಳು ತಂಟೆಗೆ ಬಂದರೆ ಚೆನ್ನಾಗಿರಲ್ಲ ಯಾರ್ದು ಕೂಡ. ಯಾಕಂದರೆ ನಮ್ಮ ಸಂಗಡ ಇರುವ ಆತನು ಮನುಷ್ಯನಲ್ಲ, ದೇವರಾಗಿದ್ದಾನೆ. ಅವು ಬಂದಾಗ ಏನಾಗ್ತದೆ, ಅವನಿಗೆ ಮನಸ್ಸಾಗಿ ಸೀದಾ ಮನೆಗೆ ಹೋಗ್ತಾನೆ. ಈಗಿನ ಜನರು ತಂದೆ ತಾಯಿಗಳು ಹೊಡಿತಾರೆ ಅಂತೇಳಿ ಫ್ರೆಂಡ್ ಸರ್ಕಲ್ ಹೋಗ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಆವಾಗ ಪಾಪ ತಂದೆ ತಾಯಿಗಳನ್ನು ಗೌರವಿಸುವಂಥ ವ್ಯಕ್ತಿ ಹೇಳಿ ಏನು ಮಾಡಬಾರ್ದು ಅಂತೇಳಿ ಅವ್ರ ತಂದೆ ತಾಯಿಗಳಿಗೆ ಹೋದ್ರೆ, ನೋಡು ಅವನಿಗೆ ಕೆಟ್ಟದ್ದು ಮಾಡ್ಬೇಕಂದ್ರೂ ಕೂಡ ಅವನಿಗೆ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದಾನೆ. ಎಂಥ ಮನುಷ್ಯ ಅವನಿಗೆ ಗೊತ್ತಿದೆ ಅವನ ಮೇಲೆ ಅಭಿಷೇಕ ಇದೆ ಅಂತೇಳಿ. ಅವನಿಗೆ ಗೊತ್ತಿದೆ ಅನ್ಯ ಸ್ತ್ರೀಯರಿಗೆ ಮದುವೆ ಆಗಬಾರ್ದು ಅಂತೇಳಿ. ಆದರೆ ಹೋಗಿ ಅವ್ರ ತಂದೆ ತಾಯಿಗಳಿಗೆ ಫೋರ್ಸ್ ಮಾಡ್ತಾನೆ. ಫೋರ್ಸ್ ಮಾಡುವಾಗ ಏನಾಗ್ತದೆ, ಅವನು ಆಕೆಯ ಒಂದು ಮೋಹದಲ್ಲಿ ಬಿದ್ದು ಬಿಡ್ತಾನೆ. ಆವಾಗ ಆ ಒಂದು ಹೆಂಗಸಿಗೆ ಭೇಟಿ ಕೊಡುವುದಕ್ಕೆ ಬರ್ತಾ ಇರ್ತಾನೆ. ಅವನು ಬಂದಾಗೆಲ್ಲ ಅವನ ವಿರೋಧಿಗಳು ಹೊಂಚು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ದಲೇಲಳನ್ನು ಏನು ಮಾಡ್ತಾರೆ, ಹಣದ ನಿಮಿತ್ತ ಆಕೆಗೆ ಅವನನ್ನು ಕೊಲ್ಲುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಈ ಜನರು ಕಮಿಟ್ ಆಗಿರ್ತಾರೆ. ಅವನ ಅಭಿಷೇಕ ರಹಸ್ಯವನ್ನು, ಅವನ ಶಕ್ತಿ ಎಲ್ಲಿದೆ ಎಂಬುದನ್ನು ನೀನು ನಮಗೆ ತಿಳಿಸ್ಕೊಡ್ಬೇಕು. ನೋಡ್ರಿ, ತಿಳಿದುಕೊಳ್ಳುವಂಥ ಸಂಗತಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ರಹಸ್ಯ ಅನ್ನೋದು ಇರ್ತದೆ. ದೇವರು ಅದಕ್ಕೆ ಹೇಳ್ತಾನೆ, ಎಲ್ಲ ಗುಟ್ಟುಗಳು ಯಾರಿಗಿಟ್ಟಿದ್ದಾನೆ ದೇವರು ತಿಳಿಯುವುದಕ್ಕಾಗಿ? ದೇವ್ರ ಮಕ್ಕಳಿಗೆ ಮಾತ್ರ. ಅದು ವೈರಿಯ ಕಿವಿಗೂ ಹೋಗಬಾರ್ದು. ಅದು ಹೋಯ್ತಂದರೆ ಆವತ್ತಿನ ದಿನ ನಿನ್ನ ಜಿಂದಾಗಿ ಬಂಧಿಸಲ್ಪಡ್ತದೆ. ಅವಾಗೇನಾಗ್ತದೆ, ಫಸ್ಟ್ ದಿವಸ ಸುಳ್ಳಾಡ್ತಾನೆ, ಎರಡನೇ ದಿವಸ ಕೂಡ ತಮಾಷೆ ಮಾಡ್ತಾನೆ. ಹಂಗೆ ಮಾಡಿ 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 ಆಯಮ್ಮ ಫೋರ್ಸ್ ಮಾಡ್ತಾಳೆ, ನನಗೆ ಎಷ್ಟು ನಿನಗೆ ಪ್ರೀತಿ ಮಾಡಿದ್ರು ನಂಗೆ ನೀನು ಸೀಕ್ರೆಟ್ಟೇ ಹೇಳಲ್ಲ ಅಂತ. ಸೈತಾನನು ಹೆಂಗೆ ಮಾತಾಡ್ತಾನಂದರೆ, ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟಿದೆ, ಎಣ್ಣೆ ಜಾರ್ದಂಗೆ ಇರ್ತಂತೆ. ಕಾಲು ಕೊಟ್ಟರೆ ಹಂಗೆ ಸ್ಕಿಡ್ ಆಗಲೇಬೇಕು, ಹಂಗೆ ಮಾತಾಡ್ತಾನೆ. ಯಾರ ಮೂಲಕ ಮಾತಾಡಿದ್ರು ಅವ್ರು ನಿಲ್ಲಲ್ಲ. ಸೈತನ್ ಮಾತು ಕೇಳೋರು ಸ್ಥಿರವಾಗಿ ನಿಲ್ಲಕ್ಕೆ ಆಗಲ್ಲ, ಬೀಳ್ತಾರೆ, ಕಂಪಲ್ಸರಿ ಬೀಳ್ತಾರೆ. ಆಯಮ್ಮಗೆ ಈತ ಸೀಕ್ರೆಟ್ ಹೇಳಿದ ತಕ್ಷಣ ಆಕೆ ಏನು ಮಾಡ್ತಾಳೆ, ಕ್ಷೌರ ಕತ್ತಿಯನ್ನು ರೆಡಿ ಮಾಡ್ತಾಳೆ. ಸೈತಾನನು ಎಲ್ಲ ಸೆಟ್ ಮಾಡಿ ಒಬ್ಬ ವ್ಯಕ್ತಿಯ ಬಳಿಗೆ ಬರ್ತಾನೆ. ಪ್ರೇರೆ ಅವನು ಅರ್ಧಂಬರ್ಧ ಯಾವತ್ತೂ ಕೆಲಸ ಮಾಡಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ರಿ. ಇವನು ಆ ಸ್ಥಳಕ್ಕೆ ಬಂದಾಗ ಇವನ ಹೆಂಗೆ ಇವನಿಗೆ ನಾಶ ಮಾಡಬೇಕಂತೇಳಿ ಆಯುಧ ಕೂಡ ಆ ಸೈತಾನನಿಗೆ ಗೊತ್ತು. ಇವನ ಕೂದಲಿ ಕಟ್ ಮಾಡೋಕ್ಕೆ ಕತ್ರಿ ಕೂಡ ಆತನು ಸಿದ್ಧ ಮಾಡಿಕ್ಕಿದ್ದಾನೆ. ಇವತ್ತು ದೇವರ ಮಕ್ಕಳು ಭವಿಷ್ಯತ್ತಿಗಾಗಿ ನಮ್ಮ ಜೀವನ ಪೂರ್ತಿಯಾಗಿ ಬಾಳ ಸಂಗತಿಯನ್ನು ಆಯ್ಕೆ ಮಾಡುವಂಥ ವಿಷಯದಲ್ಲಿ ಇದಕ್ಕೆ ಒಳಗಾಗಿದ್ದರೆಲ್ಲ ನೋಡಬೇಕು, ಇದಕ್ಕೆ ಆಧಾರವಾಗಿದ್ದರೆಲ್ಲ ನೋಡಬೇಕು, ಇದನ್ನು ಕೈಗೊಂಡು ನಡೀತಾ ಇದ್ದಾರೆಲ್ಲ ನೋಡಬೇಕು. ಎಲ್ಲ ಹತ್ರ ಬೈಬಲ್ ಅದ ರೀ, ನಾವು ಕ್ರಿಶ್ಚನ್ ರೀ ಅಂತೇಳಿ ಹೋದರೆ ಮುಗ್ದೋಯ್ತು. ಆಮೇಲೆ ನೀವೋ ಯಾರೇ ಆಗಿಬಿಡ್ತೀರಿ, ನೀವು ಕ್ರಿಶ್ಚನ್ ಆಗಿರಲ್ಲ, ನೀವು ಬೇರೆ ಆಗಿಬಿಡ್ತೀರಿ ಮತ್ತೆ ಹಂಗೆ ಹೋದ್ರಿ ಅಂದರೆ. ಅವನೇನು ಮಾಡ್ದ, ಧರ್ಮಶಾಸ್ತ್ರದ ವಿರುದ್ಧವಾಗಿ, ದೇವರ ಆಜ್ಞೆಯ ವಿರುದ್ಧವಾಗಿ, ದೇವರ ವಾಕ್ಯದ ವಿರುದ್ಧವಾಗಿರುವಂಥ ಸಂಗತಿಯನ್ನು, ಬಾಳ ಸಂಗತಿಯನ್ನು ಅವನು ಆಯ್ಕೆ ಮಾಡಿಬಿಡ್ತಾನೆ. ಆ ಬಾಳ ಸಂಗತಿ ಎಲ್ಲಿಗೆ ಇವನಿಗೆ ನಡೆಸ್ತಂದರೆ, ನೋಡ್ರಿ,
ದೇವರ ಮಕ್ಕಳು ಒಂದು ಸೀಕ್ರೆಟನ್ನು ಹೇಳ್ತೀನಿ, ನೀವು ಯಾವಾಗಲೂ ಅದನ್ನು ಗಮನದಲ್ಲಿಟ್ಕೊಳ್ರಿ. ಅಭಿಷೇಕ ಉಳ್ಳ ವ್ಯಕ್ತಿಗಳಿಗೆ ಸೈತಾನನ್ನು ಮುಟ್ಟಬೇಕಂದ್ರೂ ಮೊದಲು ಅಭಿಷೇಕ ತೆಗೆಯಲ್ಪಡಬೇಕು. ಅಲ್ಲಿವರೆಗೂ ಅವನು ಹತ್ರನೂ ಬರಲ್ಲ, ನಮ್ಮನ್ನು ಮುಟ್ಟೋದು ಇಲ್ಲ. ಅವನಿಗೆ ಚೆನ್ನಾಗಿ ಗೊತ್ತು, ಎಲ್ಲಿವರೆಗೂ ಅಭಿಷೇಕ ಇರ್ತದೋ ಅವನಲ್ಲಿ ಆ ಸಾಮರ್ಥ್ಯ ಇರ್ತದೆ ಎದುರಿಸುವಂಥದ್ದು, ಆ ಬಲ ಇರ್ತದೆ ಆ ವ್ಯಕ್ತಿಗೆ, ಅಭಿಷೇಕ ನಡೆಸುವಂಥದ್ದಾಗಿದೆ. ಯಾವಾಗ ಅಭಿಷೇಕ ಹೋಗ್ತದೋ ಮತ್ತೆ ಕಾಮನ್ ಮ್ಯಾನ್ ಆಗಿಬಿಡ್ತಾನೆ, ಪ್ರಾಪಂಚಿಕ ವ್ಯಕ್ತಿಯಾಗಿ ಬದಲಾಗುತ್ತಾನೆ. ಪ್ರಾಪಂಚಿಕ ವ್ಯಕ್ತಿಗಳಿಗೆ ದೈವಿಕ ಮಂಡಳಿಯಲ್ಲಿದ್ದುಕೊಂಡು ಸೈತಾನನ ವಿರೋಧವಾಗಿ ಹೋರಾಡಲಿಕ್ಕೆ ಆಗಲ್ಲ. ಇರ್ತಾರೆ, ಹೆಸರು ಇರ್ತದೆ ಸಂಸೋನ ಅಂಥೇಳಿ, ಹೆಸರು ಇರ್ತದೆ ದೇವರು ಆರಿಸಿಕೊಂಡ ಜನಾಂಗ ಅಂಥೇಳಿ, ದೇವರ ಗೋತ್ರದವನು ಅಂತೇಳಿ ಇರ್ತದೆ. ಆದರೆ ಅಭಿಷೇಕ ಹೋದಾಗ ಆ ಮಂಡಳಿಯ ಜೊತೆ ಇವನಲ್ಲಿ ಹೋರಾಡುವುದಕ್ಕೆ ಶಕ್ತಿ ಇರಲ್ಲ, ಆ ಬಲ ಇರಲ್ಲ, ಆ ಸಾಮರ್ಥ್ಯ ಇರಲ್ಲ. ಯಾಕೆ? ಸಾಮರ್ಥ್ಯ ಇದ್ದಿದ್ದು ಅಭಿಷೇಕದಲ್ಲಿ. ಅಭಿಷೇಕ ಇವನ ಮೇಲೆ ಇದ್ದ ಕಾರಣ ಅವನು ಎಲ್ಲವನ್ನು ಜಯಿಸ್ತಾ ಇದ್ದ. ಇವನು ಭಾಳಷ್ಟು ಬಲಿಷ್ಠನಿದನೋ, ನೋಡುವುದಕ್ಕೆ ಎತ್ತರನು, ಗಾತ್ರದವನು, ಭಾಳಷ್ಟು ಬಲಾಢ್ಯ ಉಳ್ಳವನಂತೇಳಿ ಅವನಲ್ಲಿ ಸಾಮರ್ಥ್ಯ ಇಲ್ಲ. ಅವನ ಮೇಲಿದ್ದಂಥ ಅಭಿಷೇಕದಲ್ಲಿ ಸಾಮರ್ಥ್ಯ ಇದೆ. ಆ ಸೈತಾನನೇನು ಮಾಡ್ತಾನೆ? ಆಕೆ ನಿಮಿತ್ತ ಆ ಅಭಿಷೇಕವನ್ನು ತೆಗೆದು ಬಿಡ್ತಾನೆ, ಕ್ಷೌರ ಕತ್ತಿಯನ್ನು ರೆಡಿ ಮಾಡ್ತಾನೆ. ಆ ಕ್ಷೌರ ಕತ್ತಿಯನ್ನು ರೆಡಿ ಮಾಡಿ ಯಾವಾಗ ಅವರ ತಂದೆ ತಾಯಿಗೆ ಹೇಳಲ್ಪಟ್ಟಿತ್ತೋ ಈ ಮಗುವಿನ ಮೇಲೆ ಸೌರ ಕತ್ತಿಯನ್ನು ಬರಮಾಡಿಕೊಡಬಾರ್ದಂತೇಳಿ ಅದನ್ನೇ ಸೈತಾನನು ಸಿದ್ಧ ಮಾಡಿಟ್ಟಿದ್ದ. ಆವಾಗ ಇವನ ಕೂದಲು ಕತ್ತರಿಸಲ್ಪಡ್ತದೆ. ಆ ಕೂದಲಿನ ಜೊತೆಗೆ ಬರೀ ಶಾರೀರಿಕವಾಗಿ ಕೂದಲು ನಡೆದಿಲ್ಲ ಪ್ರಿಯರೇ, ಅನಾಯಿಂಟಿಂಗ್, ಆತ್ಮೀಕವಾದೊಂದು ಬಲ, ಅಭಿಷೇಕ ಹೊರಟು ಹೋಗ್ತಾ ಇದೆ. ಅವನ ತಲೆ ಮೇಲೆ ಕೂದಲು ತೆಗೆದು ಬಿಡ್ತಾರೆ, ಅಭಿಷೇಕ ಎಲ್ಲ ಹೋಗಿ ಬಿಡ್ತದೆ. ಅಭಿಷೇಕ ಹೋದಾಗ ಏನಾಗ್ತದೆ? ಕಾಮನ್ ಮ್ಯಾನ್ ಆಗ್ತಾನೆ. ಅವರು ಬಂದ ತಕ್ಷಣ ಫಿಲಿಸ್ಟಿಯರು ಯುದ್ಧಕ್ಕಾಗಿ ಮತ್ತೆ ನಿಂತ್ಕೊಳ್ತಾನೆ, ಹೋರಾಡೋಕ್ಕಾಗಿ. ಅವನಿಗೇನಾಗ್ತದೆ? ನನ್ನ ಹತ್ರ ಅಭಿಷೇಕ, ಅವನಿಗೆ ಗೊತ್ತಿಲ್ಲ ನನ್ನ ತಲೆ ಕೂದಲು ತೆಗೆಯಲ್ಪಟ್ಟಿದೆ ಅಂತ. ಸೈತಾನ ಯಾವಾಗ ನಿಮ್ಮಿಂದ ಏನು ಕಸ್ಕೊಳ್ತಾನೋ ಗೊತ್ತಾಗಲ್ಲ. ಆದಾಮ ಅವಳಿಗೆ ಗೊತ್ತಿಲ್ಲ, ಅಥಾರಿಟಿ ತಗೊಂಡೇ ಬಿಟ್ಟ, ಅಧಿಕಾರವನ್ನು ತೆಗೆದುಕೊಂಡೇ ಬಿಟ್ಟ. ಅವನು ಒಂದೇ ಕ್ಷಣಕ್ಕೆ ತಿಂದ ಕೂಡಲೇ ತೆಗೊಂಡ್ಬಿಟ್ಟ. ಆ ಕ್ಷೌರ ಕತ್ತಿ ಬಂದ ತಕ್ಷಣ, ಕೂದಲು ಹೋದ ತಕ್ಷಣವೇ ಅವನ ಮೇಲಿರುವಂಥ ಅಭಿಷೇಕವನ್ನು ತಗೊಂಡೇ ಬಿಟ್ಟ, ತೆಗೆದು ಬಿಟ್ಟ ಅವನು. ಅವಾಗೇನು ಮಾಡ? ಇವನು ಕಾಮನ್ ಪರ್ಸನ್ ಆದ, ಹೋರಾಡೋದಕ್ಕೆ ನಿಂತಾನೆ, ಫಿಲಿಸ್ಟಿಯರ್ ವಿರೋಧವಾಗಿ ಫೈಟಿಂಗ್ ಮಾಡೋಕ್ಕೆ ನಿಂತಾನೆ. ಏನು ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಫಿಲಿಸ್ಟಿಯರು ಮುತ್ತಿಗೆ ಹಾಕ್ತಾರೆ, ಹೊಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವನಿಗೆ ಎಷ್ಟರ ಮಟ್ಟಿಗೆ ಹೀನ ಸ್ಥಿತಿಗೆ ತಂದು ಹೊಡಿತಾರಂದರೆ, ಅವನಿಗೆ ನಿಜವಾಗ್ಲೂ ಹೇಳ್ತೀನಿ ಪ್ರಿಯರೇ, ಸಂಸೋನನ್ನು ಪ್ರಾರಂಭದಲ್ಲಿ ಯಾರು ಕಟ್ಟಕ್ಕಾಗ್ತಿಲ್ಲ. ಅವನನ್ನು ಒಂದು ಸ್ಥಳದಲ್ಲಿ ಕೂಡಾಕಕ್ಕೆ ಯಾವ ವಿರೋಧ ಪಕ್ಷ ಫಿಲಿಸ್ಟಿಯರಿಗೂ ಆಗ್ತಾ ಇರಲಿಲ್ಲ. ಯಾವಾಗ ಅವನ ಮೇಲಿಂದ ಅಭಿಷೇಕ ಹೋಯಿತೋ ಆವಾಗ ಅವನ ಜೀವಿತ ಕಟ್ಟೋಳಕ್ಕೆ ಪ್ರಾರಂಭ ಆಯಿತು. ಹೀನ ಸ್ಥಿತಿಗೆ ಒಳಗಾಗಲಿಕ್ಕೆ ಪ್ರಾರಂಭ ಮಾಡ್ತು, ಗಾಯಗಳು ಆಗಲಿಕ್ಕೆ ಪ್ರಾರಂಭ ಮಾಡಿದವು. ಕೊನೆಗೆ ಅವನ ಜೀವಿತ ಏನಾಯ್ತು ರೀ? ನಾಶನ. ಇವತ್ತು ಈ ವಾಕ್ಯ ಆಧಾರಿತವಾಗಿ ನಾನು ಹೇಳ್ತೀನಿ, ಲೈಫ್ ಪಾರ್ಟ್ನರ್ಗಳನ್ನು ಭಾಳ ಪ್ರಾರ್ಥನೆ ಪೂರ್ವಕವಾಗಿ ಆಯ್ಕೆ ಮಾಡಿರಿ. ಸಂತತಿಗಳಿಗಾಗಿರ್ಬೋದು, ಅದು ನಮಗೆ ಆಗಿರ್ಬೋದು. ವಾಕ್ಯ ಆಧಾರದಲ್ಲಿರುವವರನ್ನು, ವಾಕ್ಯವನ್ನು ನಂಬಿಕೆಯಿಂದ ನಡೆಯುವವರನ್ನು, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ವ್ಯಕ್ತಿಗಳಿಗೆ ಭಾಳ ಸಂಗಾತಿಯನ್ನು ಮಾಡಬೇಕು ಪ್ರೇರೆ. ಸಂಸೋನನೇನು ಮಾಡ್ದ? ನೋಡ್ದ, ದೇವರ ಆಜ್ಞೆಯನ್ನು ಮೀರಿ ನಡೆದ. ತಂದೆ ತಾಯಿಗಳಿಗೆ ಫೋರ್ಸ್ ಮಾಡ್ತಾನೆ. ಫೋರ್ಸ್ ಮಾಡಿದಾಗ ಏನಾಗ್ತದೆ ಚೆನ್ನಾಗಿ ಗೊತ್ತಿದೆ ಪ್ರೇರೆ. ತಂದೆ ತಾಯಿಗಳು ಇಲ್ಲ ಅಂತಾರ, ಎಲ್ಲಾದರೂ ನೇಣು ಹಾಕೊಂಡು ಸತ್ತೋದನು ಅಥವಾ ಪಟ್ರಿಕೆಳ ಬಿದ್ದನಿನ ಅಂತೇಳಿ ಕಟ್ಟಾಗ್ತವೆ. ತಂದೆ ತಾಯಿಗಳಿಗೆ ಕೈಲಾಗಲ್ಲ, ಹೊಡೆದ್ರು ಅಂದರೆ ನಾವು ನೆಗೆದು ಬೀಳ್ತೀವಿ. ಅವ್ರ ಭಯ ಅವರಿಗಿರ್ತದೆ. ಸಂಸೋನ ಭಾಳಷ್ಟು ಬಲವುಳ್ಳ ವ್ಯಕ್ತಿ. ತಂದೆ ತಾಯಿಗಳು ಒಂದು ಕಪಾಳ ಬಾರಿಸ್ತಂದರೆ ಅಲ್ಲೇ ಮೆತ್ಕೊಂಡು ಮೂಲೆ ಕೊಡೋರು. ಪಾಪ ಅವನಿಗೆ ಭಯಪಟ್ಟು ಒಪ್ಕೊಂಡಿರಬೇಕು, ಇನ್ನೇನು ಮಾಡ್ದು ಕೇಳ್ತಾ ಇಲ್ಲ ಅಂತ. ಆಮೇಲೆ ಅವನ ಜೀವಿತನೇ ನಾಶ ಮಾಡಿಕೊಂಡ. ನೋಡ್ರಿ, ನಾವು ಮಾಡುವಂಥ ಆಯ್ಕೆಗಳು ನಮ್ಮನ್ನು ಜೀವಿಸುವಂತೆ ಕೂಡ ಮಾಡ್ಬೋದು, ನಮ್ಮನ್ನು ನಾಶ ಮಾಡುವಂಥದ್ದು ಕೂಡ ಸಾಮರ್ಥ್ಯ ಅದಕ್ಕಿರ್ತದೆ. ನಾವು ಪ್ರಾರಂಭದಲ್ಲಿ ತೆಗೆದುಕೊಳ್ಳುವಂಥ ಆಯ್ಕೆ ನಮ್ಮ ಅಂತ್ಯದ ಒಂದು ನಿರ್ದಿಷ್ಟ ಸ್ಥಾನವನ್ನು ಸೆಟ್ ಮಾಡಿಬಿಡ್ತದೆ. ಅದು ಆಯ್ಕೆ
ಅದಕ್ಕೆ ಆಯ್ಕೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಭಾಳಷ್ಟು ಪ್ರಾಮುಖ್ಯತೆ ಉಳ್ಳದಾಗಿರ್ತದೆ. ಅದು ನಮ್ಮ ಕುರಿತಾಗ ಇರುವಂಥ ಆಯ್ಕೆ ಆಗಿರ್ಬೋದು, ನಮ್ಮ ಮಕ್ಕಳ ಕುರಿತಾಗಿರುವಂಥ ಆಯ್ಕೆ ಆಗಿರ್ಬೋದು, ಯಾವ ಸ್ಥಳದಲ್ಲಿ ಇವರನ್ನು ಓದಿಸಬೇಕು, ಯಾವ ಸ್ಥಳದಲ್ಲಿ ಇವರನ್ನು ನಡೆಸಬೇಕು, ಹೇಗೆ ಇವರನ್ನು ನೋಡಿಕೊಳ್ಬೇಕೆಂಬ ವಿಷಯದಲ್ಲಿ ಕೂಡ ನಾವು ಭಾಳಷ್ಟು ಜಾಗೃತಿ ಉಳ್ಳವರಾಗಿರಬೇಕು. ನಾವು ಇನ್ನೊಂದು ಆಯ್ಕೆ, ಇದು ಬರೀ ಇವು ಭೌತಿಕವಾಗಿ ಶರೀರ ಸಂಬಂಧವಾಗಿ ತೆಗೆದುಕೊಂಡಿರುವಂಥ ಆಯ್ಕೆಗಳು. ಇನ್ನು ಕೆಲವೇ ಒಂದು ವಾಕ್ಯವನ್ನು ಓದಿಸಿ ನಾನು ನಿಮ್ಮನ್ನು ಮುಗಿಸ್ತೇನೆ ಪ್ರೇರೆ. ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನದಿಂದ 26 ವಚನದವರೆಗೆ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದು. ಹಾಲೆಲೂಯಾ. ದೇವರ ಚಿತ್ತವನ್ನು ಅನುಸಾರವಾಗಿರುವಂಥ ಕಷ್ಟಗಳು ನಮಗೆ ಸುಖವೇ ಪ್ರೇರೆ. ಹಾಲೆಲೂಯಾ. ಇವತ್ತು ಮೋಶೆ ಆಯ್ಕೆ ನೋಡ್ರಿ, ಇವನು ಕೂಡ ದೇವರಿಂದ ಆರಿಸಲ್ಪಟ್ಟಂಥ ವ್ಯಕ್ತಿ, ದೇವರನ್ನ ದರ್ಶನವನ್ನು ಹೊಂದಿಕೊಂಡಂಥ ವ್ಯಕ್ತಿ, ದೇವರೊಂದಿಗೆ ಮಾತನಾಡಿದಂಥ ವ್ಯಕ್ತಿ. ಅವರೆಲ್ಲರೂ ಕೂಡ ದೇವರು ಸೃಷ್ಟಿಸಿದಂಥ ವ್ಯಕ್ತಿಗಳೇ ಆಗಿದ್ರು, ದೇವರು ಆರಿಸಿಕೊಂಡಂಥ ಕುಟುಂಬಗಳೇ ಆಗಿದ್ರು, ದೇವರು ಪ್ರತಿಷ್ಠಿಸಿಕೊಂಡಂಥ ವ್ಯಕ್ತಿಗಳೇ ಆಗಿದ್ರು, ದೇವರ ಸ್ವರವನ್ನು ಕೇಳಿದಂಥ ವ್ಯಕ್ತಿಗಳಾಗಿದ್ದರು. ಅವರ ಆಯ್ಕೆಗಳು ಶರೀರ ಸಂಬಂಧವಾಗಿ ನೋಡುವ ದೃಷ್ಟಿಕೋನದಲ್ಲಿ ಈ ಲೋಕ ಸಂಬಂಧಪಟ್ಟವಾಗಿ ಅವರು ಆಯ್ಕೆಯನ್ನು ತೆಗೆದುಕೊಂಡರು. ಅವರು ತೆಗೆದುಕೊಂಡುವಾಗ ಅವರಿಗೆ ಬರಬೇಕಾದ ಪ್ರತಿಫಲವನ್ನು ಅವರು ಹೊಂದಿಕೊಂಡ್ರು. ಆದರೆ ಈ ಮೋಶೆ ದೇವರ ಸೇವಕ ನಾಯಕನು ಎಷ್ಟು ಒಳ್ಳೆಯ ಒಂದು ಆಯ್ಕೆಯನ್ನು ತೆಗೆದುಕೊಳ್ತಾನಂದರೆ, ಇವತ್ತು ನಮಗೂ ಆಯ್ಕೆಯನ್ನು ತೆಗೆದುಕೊಳ್ಳಲಿಕ್ಕೆ ಮನಸ್ಸು ಮಾಡಬೇಕು ಪ್ರೇರೆ. ನಾವು ಬರೀ ಸುಖ 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 ಅಂತೀವಿ. ಹಾಲೆಲೂಯಾ. ಸುಖ ಆಗಿ ಎಲ್ಲರೂ ಬದುಕಿದಾರೆ, ಸತ್ಯ ಇಲ್ಲ. ಯಾರು ಸುಖದಲ್ಲೇ ಬದುಕೇನ? ಯಾರಾದರೂ ಕಷ್ಟನೇ ನೋಡಿಲ್ಲ ಅಂತ ಯಾರು ಭೂಮಿ ಮೇಲೆ? ಮೋಶೆಗೆ ಎಂಥ ಆಫರ್ ಇದೆ ಅಂದರೆ, ಇವನು ಚಿಕ್ಕವನಾಗಿರುವಾಗ ಫರೋಹನ ಕುಮಾರ್ತೆಯ ಮಗನಾಗಿ ಇವನು ಒಯ್ತಾಳೆ ಪ್ರೇರೆ. ಇವನಿಗೆ ಆ ಕುಮಾರ್ತೆಯ ಬಳಿಯಲ್ಲಿ ದೊಡ್ಡವನಾಗಿ ಬೆಳೀತಾ ಇರ್ತಾನೆ. ಐಗುಪ್ತ ದೇಶದಲ್ಲಿ ರಾಜನ ಒಂದು ಅರಮನೆಯಲ್ಲಿ ಆ ಒಂದು ಸಂತತಿಯಲ್ಲಿ ಇವನು ಕೂಡ ಬೆಳೀತಾ ಇರ್ತಾನೆ. ಅವನಿಗೆ ನೋಡ್ರಿ, ರಾಜನ ಮನೆಯಲ್ಲಿ ಸೇವಕನಿಗೂ ಕೂಡ ಒಂದು ಗೌರವ ಇರ್ತದೆ, ಒಂದು ಸ್ಥಾನಮಾನಗಳಿರ್ತವೆ. ಯಾರೇ ಆಗಲಿ ಅವರಿಗೆ ಆದಂಥ ಒಂದು ಅಧಿಕಾರ ಸ್ಥಾನಗಳು ಅವರಿಗಿರ್ತವೆ. ಈ ಮೋಶೆ ಕುಮಾರ್ತೆಯ ಮಗನಾಗಿ ಹೋದ ಮೇಲೆ ಎಷ್ಟು ಇವನ ಒಂದು ಸ್ಥಾನಮಾನಗಳು ಬದಲಾಗ್ತವಂದರೆ, ದೊಡ್ಡವನಾದ ಮೇಲೆ ಇವನಿಗೆ ಭಾಳಷ್ಟು ಸುಖ ಜೀವನ, ಯಾವುದು ಕೊರತೆ ಇಲ್ಲ. ಬೆಳೀತಾ ಇದ್ದ ಅಲ್ಲೇ ವಾತಾವರಣದಲ್ಲಿ ಬೆಳೀತಾ ಇದ್ದ. ಒಂದು ದಿವಸ ಅವನಿಗೆ ಇಬ್ರಿಯರ ಸಹೋದರನ್ನು ನೋಡುವುದಕ್ಕೆ ಮನಸ್ಸಾಯಿತು ಪ್ರಿಯರೇ. ಹಾಲೆಲೂಯಾ. ಇವತ್ತು ನಾವು ಕೂಡ ಸಭೆಯಲ್ಲಿ ಬರುವಾಗ ನಮ್ಮ ಸಹೋದರರನ್ನು ನೋಡುವಂಥ ಮನಸ್ಸು ನಮಗಿರಬೇಕು. ಅವರ ಪರಿಸ್ಥಿತಿ ಏನಾಗಿದೆ, ಅವರ ಕುಟುಂಬದ ಪರಿಸ್ಥಿತಿ ಹೇಗಿದೆ, ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ, ಅವರ ಮನೆಯ ಪರಿಸ್ಥಿತಿ ಹೇಗಿದೆ, ಅವರಿಗೇನಾದರೂ ತೊಂದರೆಗಳಿದೆನಾ, ಅಥವಾ ಅವರಿಗೇನಾದರೂ ಬೇಕಾಗಿದೆನಾ, ಅವರಿಗೆ ನನ್ನಿಂದ ಏನಾದರೂ ಅವಶ್ಯಕತೆ ಇದೆನಾ, ಏನಾದರೂ ಹೆಲ್ಪ್ ನನ್ನಿಂದ ಇದೆನಾ, ಅದು ನಾವು ವಿಚಾರ ಮಾಡಬೇಕು. ಅಷ್ಟು ಸುಖ ಭೋಗಗಳನ್ನು ಅನುಭವಿಸುವಂಥ ಮೋಶೆಗೆ ಒಂದು ದಿವಸ ಏನಾಯ್ತಂದರೆ, ತನ್ನ ಇಬ್ರಿಯರ ಸಹೋದರನ್ನು ನೋಡುವುದಕ್ಕೆ ಮನಸ್ಸು ಮಾಡಿದಾಗ ಆ ಸಹೋದರರ ಜೀವಿತ ಅವನಂಗಿಲ್ಲ ಪ್ರಿಯರೇ. ಈ ಮೋಶೆ ಕೂಡ ಇಬ್ರಿಯನೇ, ಇಸ್ರಾಯೇಲ್ ಜನಾಂಗದವನೇ. ಆ ಸೀಕ್ರೆಟ್ ಫರೋನಿಗೆ ಮಾತ್ರ ಗೊತ್ತಿಲ್ಲ, ರಹಸ್ಯ ಗೊತ್ತಾಗ್ಬಾರ್ದು ಅದಕ್ಕೆ, ಇವನು ಯಾರ ಮಗನ ಅಂತೇಳಿ. ಅವನಿಗೆ ಸಹೋದರಲ್ಲಿ ನೋಡುವಾಗ ಮನಸ್ಸಾದಾಗ ನೋಡ್ತಾ ಇದ್ದಾನೆ. ಒಂದೊಂದು ಇಸ್ರಾಯೇಲರ ಕೂಸುಗಳು, ಮಕ್ಕಳು, ಯವನಸ್ಥರು, ಸಣ್ಣರು, ಸ್ತ್ರೀಯರು, ಪುರುಷರು ಎಲ್ಲರೂ ಕಠಿಣವಾಗಿ ದುಡಿತಾ ಇದ್ದಾರೆ. ಈ ಫರೋಹನಲ್ಲಿರುವಂಥ ಎಲ್ಲ ಕೆಲಸಗಾರರು, ಗುತ್ತಿಗೆದಾರರು ಅವರನ್ನು ಹೊಡಿತಾ ಇದ್ದಾರೆ. ಅವರನ್ನು ನೋಡ್ತಾ ಇದ್ದಾನೆ. ಇವರಿಗೆ ಕುಡಿಯುವುದಕ್ಕೆ ನೀರಿನ ಅವಸ್ಥೆ ಸರಿ ಇಲ್ಲ.
ತಿನ್ನುವ ಅವಸ್ಥೆ ಸರಿ ಇಲ್ಲ, ಇವರು ವಾಸಸ್ಥಳದ ಅವಸ್ಥೆ ಸರಿ ಇಲ್ಲ, ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತೇಳಿ ಅವ್ರು ನೋಡುವುದಕ್ಕೆ ಬಂದಾಗ ಅಲ್ಲಿ ಏನಾಗ್ತಾ ಇದೆ ಅಂದರೆ ಅವರವರ ಮಧ್ಯದಲ್ಲೇ ಕಚ್ಚಾಟ ಆಗ್ತಾಯಿದೆ. ಸಹೋದರರ ಮಧ್ಯದಲ್ಲೇ ಕಚ್ಚಾಟ, ಜಗಳ. ಅದಕ್ಕೆ ಅಬ್ರಾಮನ್ ಹೇಳ್ತಾನೆ, ಮೊದಲು ನಾವು ಸಹೋದರರು, ನಮ್ಮಲ್ಲಿ ಏನಿರಬಾರ್ದು, ಜಗಳವಿರಬಾರ್ದು. ದೇವರ ಮಕ್ಕಳಲ್ಲಿ ಜಗಳ ಇರಬಾರ್ದು. ಅಲ್ಲಿ ಜಗಳ ನಡೀತಾ ಇರ್ತದೆ. ಇವನು ಮೋಶೆ ಬಂದಾಗ ಅವನಿಗೆ ನೀನು ನಮ್ಮ ಲೆಕ್ಚರ. ಕೆಲವೊಬ್ಬರಿಗೆ ಬುದ್ಧಿಮಾತು ಹೇಳಕ್ಕೆ ಬಂದರೆ ಈ ಆಗ್ಬರಲ್ಲ ಪ್ರಿಯರ್. ಭಾಳಷ್ಟು ಡೇಂಜರ್ ಝೋನಲ್ಲಿರುವಂಥ ವ್ಯಕ್ತಿಗಳವರು. ನೀನು ನಮ್ಮ ನಾಯಕನ, ಯಾರು ನಿಮ್ಸೆ ನಿಮಗೆ? ಒಂದು ರೀತಿಯಲ್ಲಿ ನೋಡಿದ್ರೆ ಅವರೇ ಪ್ರವಾದನೆ ನುಡಿತಾ ಇದ್ದಾರೆ ಮೋಶೆ ಮೇಲೆ, ನೀನು ನಮ್ಮ ನಾಯಕನ ಅಂತೇಳಿ. ಆದರೆ ಅವ್ನು ಮುಂದೆ ನಾಯಕನೇ ಆಗೋನಂತೇಳಿ ಅವನಿಗೆ ಗೊತ್ತಿಲ್ಲ ಮೋಶೆಗೆ. ಕೆಲವೊಂದು ಪ್ರವಾದನೆಗಳನ್ನು ನಾವು ಒಳ್ಳೆಯದಾಗಿ ಬರುವಾಗ ರಿಸೀವ್ ಮಾಡಬೇಕು, ಯಾರ ಬಾಯಿಂದ ಬಂದರು. ಹಂಗೆ ಸ್ಥಾನಕ್ಕೆ ದೇವರು ಒಯ್ದು ಬಿಡ್ತಾನೆ. ಅವಾಗ ಏನಾಗ್ತದೆ, ಇವರು ಜಗಳ ಆಡಿದಾಗ ಅವನ ಪಾಪ ಸುಮ್ಮನೆ ಹೋಗಿಬಿಡ್ತಾನೆ. ಒಂದು ದಿವಸ ಈ ಇಸ್ರಾಯೇಲರಿಗೆ ಐಗುಪ್ತನ ಬಂದು ಹೊಡೆದಾಗ ಮೋಶೆಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ನಮಗೆ ಸಹೋದರ ಅಂಥೇಳಿ, ದೇವರ ಮಕ್ಕಳಂತೇಳಿ ನಮಗೂ ಒಂದು ಗೌರವ ಇರಬೇಕು, ಒಂದು ಕಾಳಜಿ ಇರಬೇಕು, ಒಂದು ಅಭಿಮಾನ ಇರಬೇಕು ನಮ್ಮವ್ರು ಅಂಥೇಳಿ. ಐಗುಪ್ತದವನು ಬಂದು ಇಸ್ರಾಯೇಲರಲ್ಲಿ ಒಬ್ಬನಿಗೆ ಬಂದು ಉಡಿತಾ ಇರುವಾಗ ಅವನಿಗೆ ಎಷ್ಟು ಉರಿತು ಅಂದರೆ ಪಾದದಿಂದ BP ತಲೆ ಹಾರೇ ಹೋಯ್ತು. ತಲೆಗೂ ಬಂದಿಲ್ಲ, ತಲೆ ಪೂರ್ತಿನೇ ಹಾರೋಯ್ತು ಅವನಿಗೆ. ಇನ್ನು ಜಿಂದ ಇಡೋದೇ ಬೇಡ, ಮುಗಿಸೇ ಬಿಡೋಣ ಅಂತೇಳಿ. ಮೋಶೆಗೆ ಸಹೋದರರ ಮೇಲೆ ಎಷ್ಟು ಒಂದು ಕಾಳಜಿ ಅಂದರೆ ಅವನ ಮುಂದೆ ಯಾರಿಗಾದರೂ ಆ ಸಹೋದರಿಗೆ ಉಡಿದ್ರೆ ಅವನಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂದರೆ ನನ್ನವರು ಅಂತೇಳಿ ಅಷ್ಟು ಆ ಹೃದಯದಲ್ಲಿ ಐತಿ ಆ ಭಾವನೆ, ನಮ್ಮವರು ಅಂತೇಳಿ. ಅವನಿಗೇನು ಮಾಡಿದ್ರಿ, ಒಂದೇ ಕ್ಷಣದಲ್ಲಿ ಐಗುಪ್ತದವನಿಗೆ ಮುಚ್ಚಿ ಅವನೇ ಮಣ್ಣು ಮಾಡಿಬಿಟ್ಟ. ಯಾರಿಗೂ ಫೋನ್ ಮಾಡಿಲ್ಲ ಎತ್ತಕ್ಕೆ. ಮೋಶೆ ಎಷ್ಟು ಗೌರವ ಅಂದರೆ ಇಬ್ರಿಯರು ಸಹೋದರರು ಅಂತೇಳಿ, ಇಸ್ರಾಯೇಲರು ಅಂತೇಳಿ ಅಷ್ಟು ಗೌರವ. ಆದರೆ ಈ ವಿಷಯ ಲೀಕ್ ಆಗ್ತದೆ. ಐಗುಪ್ತ ದೇಶದವನನ್ನು ಮೋಶೆ ಹೊಡೆದೇನು ಅಂತೇಳಿ ಈ ವಿಷಯ ಲೀಕ್ ಆದಾಗ ಏನಾಗ್ತದೆ, ಫರೋವನ ಸಿಟ್ಟಿಗೆದ್ದು ಬಂದು ಆ ಮೋಶೆಗೆ ಶಿಕ್ಷೆ ಕೊಡೋದಕ್ಕೆ ಹೋದಾಗ ಇವನು ಆ ದೇಶದಿಂದ ಓಡಿ ಹೋಗ್ತಾನೆ. ಆ ಓಡಿ ಹೋದಾಗ ಆ ಸ್ಥಳದಲ್ಲಿ ಇವನು ಏನಾಗ್ತದೆ, ಅಲ್ಲಿ ದೇವರ ದರ್ಶನ ಆಗ್ತದೆ ಪ್ರೇರೆ. ನಾನು ನಿಮಗೆ ಭಾಳಷ್ಟು ಸ್ವಲ್ಪ ಕ್ಲುಪ್ತವಾಗಿ ಹೇಳ್ತೀನಿ ನೋಡಿರಿ. ಇವನೇನು ಮಾಡ್ದ, ಆ ರಾಜನ ಮನೆಯಲ್ಲಿ ಇವನಿಗೆ ಭಾಳಷ್ಟು ಸ್ಥಾನ ಇತ್ತು, ಮಾನ ಇತ್ತು, ಗೌರವಗಳಿದ್ದವು, ಸುಖ ಭೋಗಗಳಿದ್ದವು. ಇವತ್ತು ನಮ್ಮ ಜೀವಿತಕ್ಕೆ ಪ್ರಿಯರೇ, ಅದು ವೈಯಕ್ತಿಕ ಜೀವಿತಕ್ಕಾಗಿರ್ಬೋದು, ಅದು ನಮ್ಮ ಕೌಟುಂಬಿಕ ಜೀವಿತಕ್ಕಾಗಿರ್ಬೋದು, ಈ ಲೋಕದ ಯಾವುದೇ ಸುಖ ಭೋಗಗಳಾಗಲಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವಂಥ ಯಾವುದೇ ಸುಖ ಭೋಗ ಆಗಲಿ, ಅದನ್ನು ನಾವು ತಳ್ಳಿಬಿಡಬೇಕು. ಎಷ್ಟು ಬೇಗ ತಳ್ಳಿಬಿಡ್ತೀಯೋ ಅಷ್ಟು ಬೇಗ ಕಾನಾನ್ ದೇಶ ನೋಡ್ತೀರ. ಅಂದರೆ ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಳ್ತೀರ, ವಾಗ್ದಾನದ ಕಡೆಗೆ ನಡಿಲಿಕ್ಕೆ ಪ್ರಾರಂಭ ಮಾಡ್ತೀರಾ. ಯಾಕಂದರೆ ಆತ್ಮೀಕವಾದ ವಾಗ್ದಾನಗಳನ್ನು ಅನುಭವಿಸಲಿಕ್ಕೆ ಅಡ್ಡಿಯಾಗಿರುವಂಥ ಸಂಗತಿನೇ ಪ್ರಾಪಂಚಿಕ ಸುಖ ಭೋಗಗಳು. ಇದು ಭಾಳಷ್ಟು ಪ್ರಾಮುಖ್ಯತೆಯುಳ್ಳ ಸಂಗತಿ. ನೋಡಿರಿ, ಅಲ್ಲಿ ಮೋಶೆಗೆ ಎಲ್ಲ ರೀತಿಯಾದಂಥ ವಾತಾವರಣ ಟೆನ್ಷನೇ ಇಲ್ಲ, ಆತನಿಗೆಲ್ಲವೂ ಇದೆ. ಭಾಳಷ್ಟು ಪಾಂಡಿತ್ಯವನ್ನು ಹೊಂದಿಕೊಳ್ತಾನೆ, ಎಲ್ಲ ಇತ್ತು. ಒಂದು ದಿವಸ ಅದನ್ನೇ ತ್ಯಾಗ ಮಾಡಿಬಿಟ್ಟ. ಇವತ್ತು ದೇವರಿಗಾಗಿ ನಮಗೆ ಏನಾದರೂ ತ್ಯಾಗ ಮಾಡಲಿಕ್ಕೆ ಮನಸ್ಸಿದೆನಾ? ಎಂಥ ದೊಡ್ಡ ಪದವಿ ಆಗಿರ್ಬೋದು, ಎಂಥ ದೊಡ್ಡ ಈ ಲೋಕದ ಸ್ಥಾನಮಾನಗಳು ಸುಖಭೋಗಗಳಾಗಿರ್ಬೋದು, ದೇವರ ನಿಮಿತ್ತ, ದೇವರ ಮಕ್ಕಳ ನಿಮಿತ್ತ ಅದನ್ನು ಬಿಟ್ಟುಕೊಳ್ಳಿಕ್ಕೆ ನಮಗೆ ಮನಸ್ಸಿದೆನಾ? ಅದು ಎಷ್ಟೇ ನಮಗೆ ಇಂಪಾರ್ಟೆಂಟ್ ಆಗಿರ್ಬೋದು. ಒಂದು ವೇಳೆ ಆ ಸುಖಭೋಗನೆ ಅವನು ಪ್ರೀತಿಸುತ್ತಾ ಇದ್ದನು ಅಂದರೆ ಅವನು ನಾಯಕನಾಗಲಿಕ್ಕೆ ಆಗ್ತಿರಲಿಲ್ಲ. ನಮಗೆ ದೇವರಲ್ಲಿ ಬೆಳಿಬೇಕು, ದೇವರಲ್ಲಿ ನಾವು ಉಪಯೋಗಿಸಲ್ಪಡಬೇಕು, ದೇವರ ದರ್ಶನಗಳನ್ನು ಹೊಂದಿಕೊಳ್ಳಬೇಕು, ದೇವರ ವಾಕ್ಯಗಳನ್ನು ಹೊಂದಿಕೊಂಡು ನಾವು ಏನಾದರೂ ದೇವರ ರಾಜ್ಯಕ್ಕಾಗಿ ದುಡಿಯಬೇಕೆಂಬ ವ್ಯಕ್ತಿಗಳು ಏನಾದರೂ ಆಸೆಗಳಿದ್ದರೆ ಚೆನ್ನಾಗಿ ಗಮನವಿಟ್ಟು ಕೇಳ್ರಿ, ಸುಖ ಭೋಗಗಳನ್ನು ತೆಗೆದು ಬಿಡ್ರಿ. ಫಸ್ಟ್ ಏನೇ ಆಗಿರ್ಬೋದು, ಇದು ಭಾಳಷ್ಟು ಅಡ್ಡಿ ಮಾಡುವಂಥ ಸಂಗತಿ. ಅದು ವಾಕ್ಯ ಇನ್ನೊಂದು ಓದೋಣ. ಹದಿಮೂರು 14 24 26.
ಮೋಶೆ ದೊಡ್ಡವನಾದ ಮೇಲೆ ನೋಡ್ರಿ, ಬಾಲಕನಾಗಿದ್ದಾಗ ಏನೋ ಒಂದು ಅಷ್ಟು ಮಟ್ಟಿಗೆ ಅವನಿಗೆ ಗೊತ್ತಾಗಲಿಲ್ಲ, ಆದರೆ ದೊಡ್ಡವನಾದ ಮೇಲೆ ಅವನ ಅರಿವು ಬಂತು. ನೋಡ್ರಿ, ಫರೋನ ಕುಮಾರ್ತೆ ಮಗನನಿಸಿಕೊಳ್ಳೋದು ನನಗೆ ಬೇಡ. ಅವನ ಮಗನ ಹೇಳ್ರಿ, ಮೋಶೆ ಫರೋನ್ ಕುಮಾರ್ತೆ ಮಗನ ಇಲ್ಲ, ಅನ್ನಿಸ್ಕೊಂಡಿದ್ದ ಅಷ್ಟೇ. ಆ ಟೈಟಲ್ಲು ಪದವಿ ನಮಗೆ ಬೇಡ. ನಮ್ಗೆ ಅವ್ರು ಗೊತ್ತಾರ, ನಾವು ಅವ್ರ ಬಳಿ ಕೆಲಸ ಮಾಡ್ತೆ, ಅವು ಬೇಡ ನಮಗೆ. ಮತ್ತೆ ಬೇಡವೆಂದದ್ದು ನಂಬಿಕೆಯಿಂದಲೇ. ಈ ನಂಬಿಕೆಯಿಂದ ಬಿಟ್ಟು ಬಿಡಬೇಕು ನಾವು. ಬಿಟ್ಟು ನಮ್ಗೆ ಯಾರ ಗತಿ ಅಂತೇಳಿ ಮತ್ತೆ ಅಪನಂಬಿಕೆಗೆ ಹೋಗ್ಬಾರ್ದು. ಸ್ವಲ್ಪ ಕಾಲ ಪಾಪ ಭೋಗಗಳು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟಗಳನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿದನು. ಅಲ್ಲಿ ಹಣ್ಣು ಒಳ್ಳೆಯದೆಂದು ನೋಡಿದನು, ಆಕೆ ಒಳ್ಳೆಯದೆಂದು ನೋಡಿದ್ಲು. ಇವನು ಏನು ಒಳ್ಳೆಯದಂತೆ ನೋಡ್ತಾ ಇದ್ದಾನೆ? ಕಷ್ಟಗಳು. ಅಲ್ಲೆಲ್ಲ ಇವತ್ತು ನಮಗೆ ಕಷ್ಟಗಳು ಬಂದಾಗ ನಾವು ಒಳ್ಳೆಯದಂತೇಳಿ ನೋಡ್ರಿ. ದೇವ್ರ ಮಕ್ಕಳಿಗೆ ವಾಕ್ಯದ ರಹಸ್ಯಗಳು, ಪ್ರಕಟಣೆಗಳು ಚೆನ್ನಾಗಿ ಅರ್ಥಕೊಂಡಿರಬೇಕು. ಕಷ್ಟಗಳು ಬಂದಾಗ ಅಳ್ತೀವಿ, ಕಣ್ಣೀರಿಡ್ತೀವಿ, ಗೋಳಾಡ್ತೀವಿ, ಮತ್ತೊಂದು ಮನೆಗೆ ನ್ಯೂಸ್ಗಳು ವೈರಲ್ ಮಾಡ್ತೀವಿ, ನಮಗೆ ಹಂಗೈತೆ, ನಮ್ಮ ಮನೇಲಿ ಹಿಂಗೈತೆ, ಅವ್ರು ಹಂಗಂದಾರ ಅಂಥೇಳಿ ಸ್ಟಾರ್ಟ್ ಆಗಿಬಿಡ್ತವೆ. ಆದರೆ ಈ ಮೋಶೆ ಸ್ವಭಾವ ಅಂಥದ್ದಲ್ಲ. ಈ ಮೋಶೆಯಲ್ಲಿರುವಂಥ ಆಲೋಚನೆಗಳೇ ಬೇರೆ. ಅವನಿಗೆ ಏನು ಕಾಣಿಸ್ತಾ ಇದೆ? ಈ ಇಸ್ರಾಯೇಲರೊಟ್ಟಿಗೆ ನಾನು ಕಷ್ಟಪಡುವುದು ಒಳ್ಳೆಯದು. ಸಭೆ ಅಂದರೆ ಅಷ್ಟು ಗೌರವ ಇರಬೇಕು. ಸಭೆಯಲ್ಲಿರುವಂಥ ಪ್ರತಿ ಜನಗಳ ಬಗ್ಗೆ ಅಷ್ಟು ಗೌರವ ಇರಬೇಕು. ಇವತ್ತು ದೇವ್ರ ಮಕ್ಕಳಿಗೆ ಒಬ್ರಿಗೆ ಏನಾದರೂ ತೊಂದರೆ ಇದೆನಾ, ಏನಾದರೂ ಕಷ್ಟ ಇದೆನಾ, ಏನಾದರೂ ಅವಶ್ಯಕತೆ ಇದೆನಾ, ಅವರಿಗೆ ನಮ್ಮಿಂದ ಏನಾದರೂ ಅವಶ್ಯಕತೆ ಬಿದ್ದಿದೆನಾ ಅಂಥೇಳಿ ಅದನ್ನು ನೋಡಬೇಕು ಪ್ರಿಯರೇ. ನಾವು ಬರ್ತೀವಿ, ಕುಂದಿರ್ತೀವಿ, ಇನ್ನೂ ಪ್ರೈಸ್ ಲಾಡು ಕೊಡಲ್ಲ. ಕೆಲವೊಬ್ರು ಹಂಗೆ ಟರ್ನ್ಗಳು ತಗೊಂಡ್ಬಿಟ್ಟು ಸೀದಾ ಕೀ ಅಂದ್ಬಿಡ್ತದೆ. ಮಾತಾಡ್ರಿ ಸಭೆ ಬಿಟ್ಟಾಗ. ಎಲ್ಲರೊಟ್ಟಿಗೆ ಮಾತನಾಡುವುದರಿಂದ ಏನಾಗ್ತದೆ ಎಲ್ಲ ನಿಮಗೆ? ರಿಲೇಷನ್ಶಿಪ್ ಬಿಲ್ಡ್ ಆಗ್ತದೆ, ಆತ್ಮಿಕ ಬಾಂಧವ್ಯ ಅಂದರೆ ಒಂದು ಸಂಬಂಧ ಬಿಲ್ಡ್ ಆಗ್ತದೆ, ಪರಿಚಯ ಆಗ್ತದೆ. ನಾವು ಐಕ್ಯತೆಯಲ್ಲಿ ಬೆಳೆಯೋದಕ್ಕೆ ಮೊದಲ ಪ್ರಾಮುಖ್ಯತೆ ಸಂಗತಿ ಅದಾಗಿರ್ತದೆ. ಸಭೆಯವರ ಬಗ್ಗೆ ಎಲ್ಲರಿಗೂ ಮಾತನಾಡಬೇಕು, ಎಲ್ಲರಿಗೆ ಅವರ ಬಗ್ಗೆ ಕೇಳಬೇಕು. ಯಾರೇ ಆಗಿಲ್ಲ, ನಮ್ಮವರು, ನಮ್ಮ ಕುಟುಂಬ. ಈ ಸಭೆ ದೇವರ ಮನೆ. ಸಭೆಯಲ್ಲಿರುವಂಥವ್ರು ನಾವು ಕುಟುಂಬ, ಸಹೋದರರು. ನಾವೊಬ್ಬರ ಬಗ್ಗೆ ಈಗ ನಮ್ಮ ಮನೇಲಿ 5-6 ಜನ ಮಕ್ಕಳಿದ್ದಾರೆ ಅಂದರೆ ಒಂದು ಮಕ್ಕಳಿಗೆ ಏನಾದರೂ ಆದರೆ ನಾವು ಬಿಡಲ್ಲ. ಅದ್ರ ಬಗ್ಗೆ ಫೋಕಸ್ ಮಾಡ್ತೀವಿ. ಏನಾಗ್ತಾಯಿದೆ, ಏನಿಲ್ಲ. ಏನಾದರೂ ಅನಾರೋಗ್ಯ ಬಂದಿದೆ ಅಂದರೆ ಹಾಸ್ಪಿಟಲ್ಗೆ ಹೋಗ್ತೀವಿ. ಏನಾದರೂ ಸ್ಕೂಲಲ್ಲಿ ಕಡಿಮೆ ಆಗಿದೆ ಅಂದರೆ ಅದನ್ನು ಸ್ಕೂಲಿಗೆ ಹೋಗಿ ವಿಚಾರಣೆ ಮಾಡ್ತೀವಿ. ಅದ್ರ ಬಗ್ಗೆ ಮತ್ತೆ ಅದನ್ನು ತುಂಬಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹಂಗೆ ಸಭೆಯಲ್ಲಿ ಬಂದಾಗ ಒಂದು ಸಣ್ಣ ಮಗುವಿನ ಹಿಡಿದು ಯಾರೇ ಆಗಿರಲಿ ದೊಡ್ಡವರವರೆಗೂ ನಾವು ಅವ್ರ ಬಗ್ಗೆ ಕಾಳಜಿ ವಹಿಸಿ ಮಾತನಾಡಿ ಅವ್ರ ಬಗ್ಗೆ ನಾವು ವಿಚಾರಣೆ ಮಾಡಬೇಕು. ಕಷ್ಟಪಡೋದು ನಮಗೆ ನಷ್ಟ ಅಲ್ಲ ಪ್ರಿಯರೇ, ಅದು ನಮಗೆ ಒಳ್ಳೆಯದು. ಯಾರ ಜೊತೆ? ಸಹೋದರರು, ಜನರೊಂದಿಗೆ ಕಷ್ಟಪಡುವುದು ಒಳ್ಳೆಯದು. ಮತ್ತು ಲೋಕ ಜನರೊಟ್ಟಿಗೆ ಕಷ್ಟಪಡೋಕ್ಕೆ ಪ್ರಾರಂಭ ಮಾಡಿರಿ. ಕಷ್ಟ ಆಗ್ತದೆ. ಮತ್ತೆ ನೋಡ್ರಿ, ಇವತ್ತು ನಾವು ಕೂಡ ದೇವ ಜನರ ಆಯ್ಕೆಯನ್ನು ಮಾಡಬೇಕು. ಈ ಆಯ್ಕೆ ಅವನಿಗೆ ಏನಾಗ್ತಂದರೆ ನಾಯಕನಾಗಿ ದೇವರು ನೇಮಿಸಿಬಿಡ್ತಾನೆ. ಅವನು ಒಂದು ಆಯ್ಕೆ, ಅವನಿಗೆ ನಾಯಕ ಸ್ಥಾನದಲ್ಲಿ ದೇವರು ನಿಲ್ಲಿಸ್ತಾನೆ. ಅವನ ಮೂಲಕ ಇಡೀ ಇಸ್ರಾಯೇಲರು ಹೊರಗೆ ಬರ್ತಾರೆ ಪ್ರಿಯರೇ. ಅಂದರೆ ನಿಮ್ಮ ಆಯ್ಕೆಯಿಂದ ಅನೇಕರು ಬಂಧನದಿಂದ ಬಿಡಿಸಲ್ಪಡಬೇಕೆ ಹೊರತು ಬಂಧನಕ್ಕೆ ಗುರಿ ಆಗಬಾರ್ದು. ಇದು ನಾವು ತೆಗೆದುಕೊಳ್ಳುವಂಥ ಆಯ್ಕೆಯ ಉದ್ದೇಶ. ನಾವು ಎಂಥ ಆಯ್ಕೆಗಳನ್ನು ಮಾಡಬೇಕಂದ್ರೆ ಜನರು ಕಷ್ಟದಿಂದ ಹೊರಗೆ ಬರಬೇಕು, ಕಣ್ಣೀರಿನಿಂದ ಹೊರಗೆ ಬರಬೇಕು, ರೋಗದಿಂದ ಹೊರಗೆ ಬರಬೇಕು, ಸಮಸ್ಯೆಗಳಿಂದ ಹೊರಗೆ ಬರಬೇಕು, ಸಾಲದಿಂದ ಹೊರಗೆ ಬರಬೇಕು. ಯಾವುದೇ ಅವರನ್ನು ಬಂಧನದಲ್ಲಿ ಇಟ್ಟುಕೊಂಡಿರುವ ಸಂಗತಿ ಅದು ಯಾವುದಾಗಿದೋ ಅದನ್ನು ಹೊರಗೆ ಬರುವಂಥ ಆಯ್ಕೆಗಳನ್ನು ನಾವು ಮಾಡಬೇಕು. ದೇವ್ರು ಎಲ್ಲ ಮಾಡ್ತಾನಂತೇಳಿ ನಾವು ಸುಮ್ಮನೆ ಕುಂತ್ರೆ ಅದು ಲೋಕದವರ ಮಾತಾಗ್ಬಿಡ್ತದೆ ಪ್ರೇರೆ. ಮೋಶೆ ಮನಸ್ಸಾಗಲಿಲ್ಲ ಅವನಿಗೆ ಆ ಸುಖ ಭೋಗಗಳು ಅನುಭವಿಸ್ಲಿಕ್ಕೆ. ಸ್ವಲ್ಪ ಕಾಲದ ಪಾಪ ಭೋಗಗಳು ಅನಿಸ್ಲಿಕ್ಕೆ ಅವನಿಗೆ ಮನಸ್ಸಾಗಲಿಲ್ಲ. ದೇವ ಜನರೊಂದಿಗೆ ಕಷ್ಟಪಡಲಿಕ್ಕೆ ಪ್ರಾರಂಭ ಮಾಡಿದನು. ಆ ಕಷ್ಟದಲ್ಲಿ ಬೆರೆತುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ದ. ಆ ಕಷ್ಟದಲ್ಲಿ ದುಡಿಲಿಕ್ಕೆ ಪ್ರಾರಂಭ ಮಾಡ್ದ. ಆ ಕಷ್ಟದಲ್ಲಿ ಅವನ ಹಾದು ಹೋಗಲಿಕ್ಕೆ ಪ್ರಾರಂಭ ಮಾಡ್ದ. ದೇವರು ಅವನೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ದ. ನಿಮ್ಮ ಆಯ್ಕೆ ದೇವರೊಟ್ಟಿಗೆ
ಅನ್ಯೋನ್ಯತೆಗೆ ತರುವಂಥದ್ದಾಗಿರಬೇಕು, ಜನರನ್ನು ಬಂಧನದಿಂದ ಬಿಡಿಸುವಂಥದ್ದಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ಅವನ ಆಯ್ಕೆ, ಅವನಿಗೆ ದೇವರ ದರ್ಶನ, ದೇವರ ವಾಕ್ಯಕ್ಕೆ ನಡೆಸಲ್ಪಡ್ತು ಮತ್ತು ಅವನ ಮೂಲಕ ಅನೇಕ ಜನರು ಬಂಧನದಿಂದ ಬಿಡಿಸಲ್ಪಟ್ಟರು ಪ್ರಿಯರೇ. ಇನ್ನು ಕೊನೆಯದಾಗಿ ಪ್ರಮುಖವಾಗಿ ಒಂದು ಆಯ್ಕೆ ಬಗ್ಗೆ ನಾನು ಮುಗಿಸ್ತೇನೆ ಪ್ರಿಯರೇ. ದಾನಿಯೇಲನ ಪ್ರವಾದನೆಯ ಗ್ರಂಥ, ಇದು ಬಹಳಷ್ಟು ಎಲ್ಲದಕ್ಕಿಂತ ಪ್ರಾಮುಖ್ಯತೆ ಉಳ್ಳದ ಆಯ್ಕೆ. ಇದನ್ನು ನೀವು ತೆಗೆದುಕೊಂಡಿಲ್ಲ ಅಂದರೆ ನೀವು ಸಭೆಗೂ ಬಂದು ವೇಸ್ಟ್. ದಾನಿಯೇಲ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ. ಫಸ್ಟ್ನೇ ಆಯ್ಕೆ ಯಾವುದಾಗಿತ್ತು ರೀ? ಬಿಗಿನಿಂಗ್ ಆಯ್ಕೆ ಸ್ಥಳದ, ವಾಗ್ದಾನ ಸ್ಥಳವನ್ನು ಆರಿಸಿಕೊಳ್ಬೇಕು. ಎರಡನೇದು ಹಣ್ಣಿನ ಕುರಿತಾಗಿ, ಅಂದರೆ ನಮ್ಮ ನಿತ್ಯತ್ವ ಪ್ರದೇಶಗಳು ಸಿದ್ಧವಾಗಿದ್ದವು, ಒಂದು ನರಕ ಒಂದು ಪರಲೋಕ. ಮೂರನೇದಾಗಿ ನ್ಯಾಯಸ್ಥಾಪಕರಲ್ಲಿ ಲೈಫ್ ಪಾರ್ಟ್ನರ್ ಆಯ್ಕೆ. ನಾಲ್ಕನೇದಾಗಿ ಸಹೋದರ ಅನ್ಯೋನ್ಯತೆ ಆಯ್ಕೆ. ನಾಲ್ಕನೇದಾಗಿ ಈಗ ಐದನೇದು ದಾನಿಯೇಲ ಪ್ರವಾದನೆಗಂತ 3ನೇ ಅಧ್ಯಾಯ 17ನೇ ವಚನ ಮತ್ತು 18ನೇ ವಚನ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗಧಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಫಸ್ಟು ದೇವರ ಮಕ್ಕಳು ತಿಳಿದುಕೊಳ್ಳಬೇಕಂಥದ್ದು ದೇವರ ಸಾಮರ್ಥ್ಯ. ಇವತ್ತು ಅನೇಕರು ಸೈತಾನನನ್ನೇ ಹೊಗಳ್ತಾರೆ, ಆ ದೆವ್ವದ ಕಾರ್ಯಗಳನ್ನೇ ಹೊಗಳ್ತಾರೆ, ಕಷ್ಟಗಳನ್ನೇ ಹೊಗಳ್ತಾರೆ, ಆ ಮಾಟ ಮಂತ್ರಗಳನ್ನೇ ಹೊಗಳ್ತಾರೆ. ಅದು ಹಂಗಾಯ್ತ್ರಿ, ಅದು ಸುಮ್ಮನೆ ಬಿಡಲ್ರಿ. ಅದು ಎಷ್ಟು ಹೊಗಳ್ತಾರಂದ್ರೆ ಪಾಪ ಅವ್ನು ಬಿಡೋ ಮನಸ್ಸಿದ್ರು ಬಿಡೋಕ್ಕಾಗಲ್ಲ. ಈಗ ಹಂಗೆ ಹೊಗಳ್ತಾರೆ ಅದನ್ನು. ದೇವರ ವಾಕ್ಯಗಳನ್ನು ಓದುವವರಿಗೆ ಮಾತ್ರ ದೇವರ ಸಾಮರ್ಥ್ಯ ಗೊತ್ತಿರ್ತದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಯಾಕಂದರೆ ದೇವರ ವಾಕ್ಯವನ್ನು ಓದುವಂಥದ್ದು ಅದು ಈ ಪ್ರೆಸೆಂಟ್ ಆಗಲಿ ಎಲ್ಲ ಸಮಯಗಳಲ್ಲಿ ಎಷ್ಟು ಕಠಿಣ ಆಗ್ತಾಯಿದೆ ಅಂದರೆ, ವಾಕ್ಯ ಓದೋಕ್ಕೆ ಮನಸ್ಸಾಗದ ರೀತಿಯಲ್ಲಿ ಸೈತಾನ ನಮ್ಮ ಮನಸ್ಸನ್ನು ಡಿಪಾರ್ಟ್ ಮಾಡ್ತಾ ಇದ್ದಾನೆ, ಅಲ್ಲಿಂದ ಆ ಸ್ಥಿರತೆಯನ್ನು ತೆಗೆದು ಬಿಡ್ತಾ ಇದ್ದಾನೆ. ಅಂಥ ಸಂಗತಿಗಳನ್ನು ಅಂದರೆ ನಮ್ಮ ಮುಂದೆ ಕೆಲವೊಂದು ಅಪರ್ಚುನಿಟಿಗಳು ಬರ್ತಾ ಇದ್ದಾವೆ. ಪ್ರಮುಖವಾಗಿ ಟೆಕ್ನಾಲಜಿ ಅಡ್ಡಿಯಾಗಿದೆ ಇವಾಗ. ಮುಂದೆ ಹೋದ್ರಿ, ಇನ್ನೊಂದು ಸಾರಿ ಚೆನ್ನಾಗಿ ಹೋದ್ರಿ. ಅರಸೆ ಯಾರ ಜೊತೆ ಮಾತನಾಡ್ತಾ ಇದ್ದಾರೆ ಅಂದರೆ ಗಂಭೀರವಾಗಿ ಕೇಳ್ಕೊಡ್ರಿ. ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂಥ ವ್ಯಕ್ತಿ ಎಂಥವರ ಮುಂದೂ ಕೂಡ ಮಾತನಾಡಲಿಕ್ಕೆ ಅವನಿಗೆ ಧೈರ್ಯ ಇರ್ತದೆ. ಅರಸೆ, ನಾವು ಸೇವಿಸುವಂತ ದೇವರಿಗೆ ಚಿತ್ತವಿದ್ದರೆ ಆತನು ಧಗಧಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಕಾನ್ಫಿಡೆಂಟ್ ಪೂರ್ತಿ ಆತನಿಗೆ. ಇಬ್ರಿಯರಿಗೆ, ಈ 4 ಇಬ್ರಿಯರಿಗೆ, ದಾನಿಯೇಲ್, ಮೇಷಕ್, ಶದ್ರಕ್, ಅಬೇದ್ನೆಗೋ ಅವರಿಗೆ ಫುಲ್ ಕಾನ್ಫಿಡೆನ್ಸ್. ದೇವರ ಚಿತ್ತ ಇತ್ತಂದರೆ ಈ ಬೆಂಕಿ ಒಳಗಿಂದ ನಾವು ಹೊರಗೆ ಬಂದೇ ಬರ್ತೀವಿ. ಮುಂದೆ ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಹೇಗೂ ನಮ್ಮ ಕೈಯಿಂದ ಬಿಡಿಸುವನು. ನಂಬಿಕೆಯ ಮಾತು ಹೊರಗೆ ಬರ್ತಾ ಇದೆ ಪ್ರಿಯರೇ. ಇನ್ನೂ ದೇವರು ಮಾತಾಡಿಲ್ಲ. ಇಬ್ರಿಯರಿಗೆ ಹೇಳ್ತಾ ಇದ್ದೀನ, ನೀವು ಬೆಂಕಿಯಲ್ಲಿ ಬಿದ್ದಾಗ ನಾನು ಎತ್ತುತ್ತೇನೆ ಅಂತೇಳಿ. ಮುಂದೆ ಎಲ್ಲಾದರೂ ವಚನದಲ್ಲಿ ದೇವರು ಮಾತನಾಡಿದನ? ಆ ಮಾತಾಡಿಲ್ಲ. ನಂಬಿಕೆ ಮಾತನಾಡ್ತಾ ಇದ್ದಾರೆ. ಇವತ್ತು ದೇವರ ಮಕ್ಕಳು ನಂಬಿಕೆಯನ್ನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿ. ಇದು ನೀವು ಮಾತನಾಡುವುದೇ ಇರುವಂಥದ್ದು ಸೈತಾನ ನಾಲಿಗೆಯನ್ನು ಮತ್ತೆ ಬೇರೆ ಡೈವರ್ಟ್ ಮಾಡ್ತಾನೆ. ಬರೀ ನೆಗೆಟಿವ್ ಮಾತಾಡೋದು, ಕೆಟ್ಟ ಮಾತುಗಳಾಡೋದು, ಮತ್ತೊಬ್ಬರ ಬಗ್ಗೆ ಮಾತುಗಳಾಡೋದು, ಅಥವಾ ನಮ್ಮ ಬಗ್ಗೆ ನಾವು ಮಾತಾಡುವಂಥದ್ದು ಸೈತಾನನನ್ನು ಮಾತನಾಡುವಂಥ ಸಂಗತಿ ಕೂಡ ಉಪಯೋಗಿಸ್ಕೊಳ್ತಾನೆ. ಅದೇನು ಮಾಡ್ತದೆ, ನಮ್ಮ ಫೇಲ್ಯೂರ್ ಲೈಫ್ ಆಗಿಬಿಡ್ತದೆ. ಅವ್ರೇನು ಮಾಡ್ತಾರೆ, ನಂಬಿಕೆಯನ್ನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೇಗೂ ದೇವರ ಚಿತ್ತ ಇದ್ದರೆ ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ. ಅವನಿಗೇನು ತಿಳಿಸ್ಲತ್ತಾರ ನೋಡಿ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ನಾವು ಪೂಜಿಸುವುದಿಲ್ಲ. ಇದನ್ನು ನೀವು ಆಯ್ಕೆ ಮಾಡಿಲ್ಲ ಅಂದರೆ ನಮ್ಮ ಪಾಸ್ಟರ್ ಅವರು ನಿಮಗೆ ಎಷ್ಟು ಉಪವಾಸ ಪ್ರಾರ್ಥನೆ ನಡೆಸ್ಬೋದು, ವಾಕ್ಯಗಳು ಹೇಳ್ಬೋದು, ಅದೆಲ್ಲವೂ ವ್ಯರ್ಥವಾಗಿ ಹೋಗ್ತದೆ.
ದಾನಿಯೇಲನು ಎಷ್ಟು ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ದ? ದೇವ್ರ ಮಕ್ಕಳು ದೇವ್ರ ವಾಕ್ಯಗಳನ್ನು ಓದಬೇಕು. ಎಷ್ಟು ದಿವಸ ಉಪವಾಸ ಪ್ರಾರ್ಥನೆ ದಾನಿಯೇಲನು ಮಾಡಿದ್ದ? ಮತ್ತೆ ಮತ್ತೆ ಚೆನ್ನಾಗಿ ಓದ್ರಿ. ಅಂದರೆ ದಾನಿಯೇಲನು ಯಾವಾಗಲೂ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ. ಆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯ ಜೊತೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಫೆಲೋಶಿಪ್. ಇವತ್ತು ದೇವರ ಮಕ್ಕಳ ಫೆಲೋಶಿಪ್ಪು, ಫ್ರೆಂಡ್ಶಿಪ್ಪು ಯಾರ ಜೊತೆ ಇರಬೇಕಂದ್ರೆ ಪ್ರಾರ್ಥನೆ ಮಾಡುವವರ ಸಂಗಡ ಇರಬೇಕು. ಆ ಪ್ರಾರ್ಥನೆ ಮಾಡುವವರ ಸಂಗಡ ಇರುವಾಗ ನಾವು ಪ್ರಾರ್ಥನೆ ಮಾಡ್ತೀವಿ. ನಮಗೂ ದೇವ್ರ ಸ್ವರ ಕೇಳಿಸ್ತದೆ, ನಮಗೂ ದೇವರಲ್ಲಿ ನಂಬಿಕೆ ಬರ್ತದೆ, ದೇವ್ರ ಮಾರ್ಗಗಳಲ್ಲಿ ನಡ್ಕೊಳ್ತೀವಿ. ಇವತ್ತು ಫ್ರೆಂಡ್ಶಿಪ್ಪು ಬೆಳೆಸ್ಕೊಂಡೆ ಜೀವನ ಉಳಿಸ್ಕೊಂಡವರು ಇದ್ದಾರೆ, ಉರುಳಿಸ್ಕೊಂಡವರು ಇದ್ದಾರೆ. ದೇವ್ರ ಸಾಮ್ಯ ಹೇಳುವ ಪ್ರಕಾರ ಒಬ್ಬ ತಂದೆಗೆ ದೊಡ್ಡವನು ಚಿಕ್ಕ ಮಕ್ಕಳಿದ್ರಂತೆ. ಆದರೆ ಸಣ್ಣವನು ಏನು ಮಾಡ್ದ ಪ್ರಿಯರೇ? ಯಾರು ಫ್ರೆಂಡ್ಶಿಪ್ ಆಯ್ಕೆ ಮಾಡ್ದ? ವಾಕ್ಯ ಎಷ್ಟು ಮಟ್ಟಿಗೆ ಮರೆತೋಗಿದ್ದಾರೆ ಅಂದರೆ ಮತ್ತೆ ರಿವೆಂಜ್ ಮಾಡೋ ಮಟ್ಟಿಗೆ ಮರೆತೋಗಿದ್ದೀರ. ತಪ್ಪಿ ಹೋದ ಮಗನು ಸಣ್ಣವನು, ಅವನು ಯಾರು ಸಹವಾಸ ಮಾಡ್ದ? ಲೋಕದವರ ಸಂಗಡ ಸಹವಾಸ ಮಾಡ್ದ. ಅವನ ತಂದೆಯೊಟ್ಟಿಗೆ ಜಗಳ ಉಂಟು ಮಾಡುತ್ತದು. ಅವನ ತಂದೆಯೊಟ್ಟಿಗಿರುವಂಥ ರಿಲೇಶಪ್ಪನ್ನು ಕಟ್ ಮಾಡ್ತು. ಅವನ ಮನೆಯ ವಾತಾವರಣದಲ್ಲಿದ್ದಂಥ ಅವನ ಅಧಿಕಾರವನ್ನು ದೂರ ಮಾಡ್ತು. ಅವನ ಮನೆಯಲ್ಲಿದ್ದಂಥ ಗೌರವವನ್ನು ದೂರ ಮಾಡ್ತು. ಯಾವುದು? ಫ್ರೆಂಡ್ಶಿಪ್ ಚಕ್ಕರ್. ಆ ಫ್ರೆಂಡ್ಶಿಪ್ಗೆ ಫೆಲೋಶಿಪ್ ಕೊಟ್ಟು ತಂದೆಯಿಂದ ಆಸ್ತಿಯನ್ನು ವಿಭಾಗ ಮಾಡಿಕೊಂಡು ಬೇರ್ಪಟ್ಟು ಮನೆಯಿಂದ ದೂರ ಆಗಿಬಿಡ್ತಾನೆ. ಅಂತ್ಯಕ್ಕೆ ಅವನ ಪರಿಸ್ಥಿತಿ ಏನಾಗ್ತದಂದರೆ, ಪಾಪ ಅವನಿಗೆ ಗೊತ್ತಿಲ್ಲ ಅವನ ಆಯ್ಕೆ ಏನಾಗಿದೆ ಅಂತ. ಹಂದಿ ತಿನ್ನುವಂಥ ಆಹಾರ ಗತಿ ಕೂಡ ಅವನಿಗೆ ಒಟ್ಟು ಕೂಡ ಗತಿಯಾಗಲಿಲ್ಲ. ಅವನು ಎಂಥವರನ್ನು ಆಯ್ಕೆ ಮಾಡಿದ್ದನ್ನು ತನ್ನ ಸ್ನೇಹಿತರನ್ನಾಗಿ ಅಂದರೆ ಅವರು ಜನರು ಇವನ ಹಣವನ್ನು ಮೆಚ್ಚಿ ಬಂದಂಥ ವ್ಯಕ್ತಿಗಳು. ಅವನನ್ನು ಮೆಚ್ಚಿ ಬಂದಂಥ ವ್ಯಕ್ತಿಗಳಲ್ಲ. ಇವತ್ತು ಲೋಕದಲ್ಲಿ ಫ್ರೆಂಡ್ಶಿಪ್ ಅಂದರೆ ಮಾನ್ಯತೆ ಅದಕ್ಕೆ ಇದೆ. ಯಾರ ಹತ್ರ ಹಣ ಇರ್ತದೋ, ಯಾರ ಹತ್ರ ಸ್ಟ್ಯಾಂಡರ್ಡ್ ಇರ್ತದೋ, ಕಾರ್ಗಳು ಬೈಕ್ಗಳಿರ್ತವೋ ಅವರಿಗೆ ಫ್ರೆಂಡ್ಸ್ಗಳು ಜಾಸ್ತಿ ಇರ್ತಾರೆ. ಯಾಕಂದರೆ ಅವರು ನಿಮ್ಮನ್ನು ನೋಡಿ ಬರಲ್ಲ, ಆ ಭೋಗಗಳನ್ನು ನೋಡಿ ಬರ್ತಾರೆ ಅನುಭವಿಸುವುದಕ್ಕಾಗಿ. ಇವನು ತಂದೆ ಎಷ್ಟು ಒತ್ತಾಯ ಪಡಿಸಿದ್ರು ಜಗಳ ಮಾಡ್ತಾನೆ ಪ್ರೇರೆ. ಅದಕ್ಕೆ ಆತ್ಮಿಕರಲ್ಲಿ ಜಗಳ ಮಾಡುವಂಥ ಸ್ವಭಾವ ಇರಬಾರ್ದು. ತಂದೆಯ ಮನಸ್ಸು ಕೊಟ್ಟು ಬಿಡ್ತು. ಆದರೆ ಇವನ ಆಯ್ಕೆಯ ತೀರ್ಮಾನ ಇವನಿಗೆ ಗೊತ್ತಿಲ್ಲ ಕೊನೆಗೆ ಎಲ್ಲಿಗೆ ನಡೆಸ್ತಂತೇಳಿ. ಇವನಲ್ಲಿರುವಂಥ ಅಧಿಕಾರ ತೆಗೆದುಕೊಂಡು ಕಳ್ಕೊಂಡು ಬಿಟ್ಟ. ತಂದೆಯಿಂದ ರಿಲೇಷನ್ಶಿಪ್ ದೂರ ಆಯಿತು. ಕೊನೆಗೆ ಇವನು ಹಾಳಾಗಿ ಹೋಗ್ತಾನೆ ಪ್ರೇರೆ. ಆದರೆ ಈ ಇಬ್ರಿಯರು ನೋಡ್ರಿ ಪ್ರೇರೆ, 4 ಜನ ನೆಬೂಕದ್ನೆಚ್ಚರನ ಬಾಬೆಲ್ ಪಟ್ಟಣದಲ್ಲಿ ಇಬ್ರಿಯರು 4 ಜನ ದೇಶವನ್ನು ಕದಲಿಸಬೇಕಾದರೆ ಪ್ರಾರ್ಥನೆ ಪೂರ್ವಕವಾದಂಥ ವೀರರು ಬೇಕು. ದೇಶವನ್ನು ಗೆದ್ದುಕೊಳ್ಳಲಿಕ್ಕೆ, ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ, ಜನರನ್ನು ದೇವರ ಕಡೆಗೆ ನಡೆಸಲಿಕ್ಕೆ, ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ, ದೇವರ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳು ಬೇಕು. ಮೋಶೆ ಯಾವಾಗಲೂ ದೇವರೊಟ್ಟಿಗೆ ಮಾತನಾಡುವಂಥ ವ್ಯಕ್ತಿ. ದೇವರು ಕರೆದಾಗೆಲ್ಲ ಆತನ ಸ್ಥಳಕ್ಕೆ ಹೋಗುವಂಥ ವ್ಯಕ್ತಿ ಮಾತನಾಡುವುದಕ್ಕಾಗಿ. ದಾನಿಯೇಲನು ಕೂಡ ತನ್ನ ಸಮಯಗಳನ್ನು ಪ್ರಾರ್ಥನೆಗಾಗಿ ಪ್ರತ್ಯೇಕವಾಗಿ ಇಟ್ಟುಕೊಂಡಿದ್ದು. ಅವನ ಒಂದು ಸಹವಾಸದಿಂದ ಇವರು ಕೂಡ ಅವನ ಸಹವಾಸದಲ್ಲಿ ಬೆಳೆದರು. ಅವಾಗೇನಾಗ್ತದೆ? ಸೈತಾನನು ಇವರ ಒಂದು ಆತ್ಮಿಕ ಮಂಡಳಿಯ ವಿರುದ್ಧವಾಗಿ ಒಂದು ಗೋಲನ್ನು ಸಿದ್ಧ ಮಾಡ್ತಾನೆ ಪ್ರೇರೆ. ಆಯ್ಕೆಯನ್ನು ಮುಂದಿಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಅಲ್ಲಿ ಬಾಬೆಲ್ ಪಟ್ಟಣದಲ್ಲಿ ರಾಜನಿಗೆ ಏನು ಮಾಡ್ತಾನೆ, ಅಲ್ಲಿರುವಂಥ ಒಬ್ಬ ವ್ಯಕ್ತಿಯಲ್ಲಿ ಈ ಇಬ್ರಿಯರ ಕುರಿತಾಗಿ ಹೊಟ್ಟೆ ಕಿಚ್ಚು ಬರ್ತದೆ. ಹೊಟ್ಟೆ ಕಿಚ್ಚು ಪಟ್ಟು ಬಂದಾಗ ರಾಜನ ಸ್ಥಾನದಿಂದ ಇವರನ್ನು ಹೆಂಗಾದರೂ ತಳ್ಳಿ ಬಿಡಿಸ್ಬೇಕು ಅಂಥೇಳಿ ಅವನೇನು ಮಾಡ್ತಾನೆ, ಒಂದು ಪತ್ರವನ್ನು ಬರೀತಾನೆ ರಾಜನಿಗೆ. ರಾಜನೇ, ನಾವು ಬಾಬೆಲ್ ಪಟ್ಟಣದಲ್ಲಿ ಒಂದು ಪ್ರತಿಮೆಯನ್ನು ಮಾಡಿ ನಿಲ್ಲಿಸೋಣ. ಈ ಪ್ರತಿಮೆಗೆ ಎಲ್ಲರೂ ಅಡ್ಡ ಬೀಳಬೇಕು, ಅಡ್ಡ ಬೀಳಲೇಬೇಕು. ಬಿದ್ದಿಲ್ಲ ಅಂದರೆ ಮುಂದೆ ಅವರಿಗೆ ಶಿಕ್ಷೆಯನ್ನು ಮುಂದಿಡ್ತಾರೆ. ಒಂದು ಸಿಂಹಗಳ ಗವಿ ಸಿದ್ಧಾಗಿರ್ತದೆ, ಇನ್ನೊಂದು ದಗದಗನೆ ಉರಿಯುವಂಥ ಬೆಂಕಿಯ ಕೊಂಡ ಅದು ಸಿದ್ಧವಾಗಿರ್ತದೆ. ಎಲ್ಲರೂ ನೀವು ನೆಬೂಕದ್ನೆಚ್ಚರ್ ಹಿಸ್ಟ್ರಿಯನ್ನು ತೆಗೆದು ನೋಡ್ಬೋದು.
ಅವನ ಕ್ಯಾರೆಕ್ಟರ್ ಎಷ್ಟು ವರ್ಸ್ಟ್ ಆಗಿದ್ದಾವಂತೆ. ಅವನ ನಡವಳಿಕೆ ದಾನಿಯೇಲನ ಮೇಲೆ ಭಾಳಷ್ಟು ಗೌರವವಾಗಿದ್ದರು. ಅವನ ಮೇಲಿರುವಂಥ ಸ್ಥಾನದ ಒಂದು ಪದವಿಯ ಗೌರವದ ನಿಮಿತ್ತ, ಅವನ ಮೇಲಿರುವಂಥ ಅಭಿಮಾನದ ನಿಮಿತ್ತ ಅವನಷ್ಟರ ಮಟ್ಟಿಗೆ ದಾನಿಯೇಲರನ್ನು ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ, ದೂಷಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೈತಾನನಿಗೆ ಯಾವುದು ಕೂಡ ಆಗಬರಲ್ಲ ಅಂದರೆ ಒಂದು ಪ್ರಾರ್ಥನೆ ಪ್ರೇಯರೆ. ದೇವರೊಟ್ಟಿಗೆ ಮಾತನಾಡೋದು ಅವನಿಗೆ ಇಷ್ಟ ಇಲ್ಲ. ಬೇಕಾದರೆ ಇವ್ರು ಮಾತಾಡ್ಕೊತ ಜಾಸ್ತಿ ಕೂಡ್ರಿ ಪರವಾಗಿಲ್ಲ, ರಾತ್ರಿ ಹಗಲು ಹೋಗಲಿ, ಅವನಿಗೆ ಟೆನ್ಷನ್ ಇಲ್ಲ. ಆದರೆ ದೇವರೊಟ್ಟಿಗೆ ಮಾತನಾಡೋದಂದರೆ ಅವನಿಗೆ ಇಷ್ಟನೇ ಆಗಲ್ಲ. ಅವಾಗೇನಾಗ್ತದೆ, ಈ ನೆಬೂಕದ್ನೆಚ್ಚರ್ ರಾಜನಂದರೆ ಸುತ್ತಮುತ್ತಲಿರುವಂಥ ದೇಶದ ರಾಜ್ಯಗಳು ಇವನ ಮೇಲೆ ಬೀಳಬೇಕಂದ್ರೆ ಯೋಚನೆ ಮಾಡ್ತಾಯಿದ್ರು ಯುದ್ಧ ಮಾಡೋಕ್ಕಾಗಿ. ಸವಾಸನೇ ಬೇಡಪ್ಪ ಇವನು. ಮತ್ತು ಅವನ ಎಂಥ ಆಯ್ಕೆಗಳಾಗಿರ್ತದೆ, ಅವನ ಕಣ್ಣಿಗೆ ಏನಾದರೂ ಕಾಣ್ತಿತ್ತಂದರೆ, ಆ ದೂರದ ಪ್ರಾಂತ್ಯ ದೇಶದ ಕಾಣ್ತಂದರೆ ಅದು ನಂಗೆ ಬೇಕಂದರೆ ಇವ್ರು ಹೋಗಿ ತಂದು ಕೊಡ್ಬೇಕು, ಅವನ ಹೆಸರು ಮೇಲೆ ಬರ್ಕೊಂಡು ಬರ್ಬೇಕಷ್ಟೇ. ಅವ್ರ ಮುಂದೆ ಏನು ಮಾತಾಡೋಲ್ಲ ಅವರು ಕೂಡ. ಅಷ್ಟರ ಮಟ್ಟಿಗೆ ಇವನು ಡೇಂಜರ್ ಆಗಿದ್ದ. ಅವಾಗೇನಾಗ್ತದೆ, ಇವರ ಆಜ್ಞೆ ಬಂದುಬಿಡ್ತದೆ, ಮುಂದೆ ಪ್ರತಿಮೆ ನಿಲ್ತದೆ. ಪ್ರತಿಮೆ ನಿಂತಾಗ ಎಲ್ಲ ಅವನ ಜನರು ಬಂದು ಏನು ಮಾಡ್ತಾ ಇದ್ದಾರೆ, ಪ್ರತಿಮೆಗೆ ಅಡ್ಡ ಬೀಳ್ತಾ ಇದ್ದಾರೆ. ಮುಂದೆ ಚಾಯ್ಸ್ ಇದೆ ಪ್ರೇಯರೆ. ಈ ಪ್ರತಿಮೆಗೆ ಅಡ್ಡ ಬೀಳಲಿಲ್ಲ ಅಂದರೆ ಅಗ್ನಿ, ದಗದಗನೆ ಉರಿಯುವಂಥ ಅಗ್ನಿ ಇದೆ, ಬಿಟ್ಟರೆ ಸಿಂಹಗಳ ಗವಿ ಇದೆ. ಅವು ಕ್ರೂರ ಸಿಂಹಗಳು, ಪ್ರಾಯದ ಸಿಂಹಗಳು. ಅದ್ರ ಕಣ್ಣಿಗೆ ಬಿದ್ದರೆ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅಂಥ ಸಿಂಹಗಳ ಗವಿ ಸಿದ್ಧವಾಗಿದೆ. ಅದರ ಮಧ್ಯದಲ್ಲಿ ಪ್ರತಿಮೆ ನಿಂತಿದೆ. ಇಬ್ರಿಯರಿಗೆ ಈ 4 ಜನರನ್ನು ನಾವು ಎಷ್ಟು, ಒಂದು ಸಾರಿ ಚಪ್ಪಾಳೆ ಹೊಡೆಯೋಣ ಪ್ರೇಯರೆ. ಅವರು ಎಷ್ಟರ ಮಟ್ಟಿಗೆ ದೇವರಲ್ಲಿ ಕಮಿಟ್ಮೆಂಟ್ ಆಗಿದ್ದಂದರೆ ರಾಜನ ಭಯನೇ ಇಲ್ಲ. ನೀವು ವಾಕ್ಯ ತೊಟ್ಟಿಗೆ ಎಷ್ಟು ನಿಮ್ಮ ಲೈಫನ್ನು ಕಮಿಟ್ ಮಾಡಬೇಕಂದ್ರೆ, ಭಯ ಎಂಬುದು ಪದ ನಿಮ್ಮ ಅವಯವಗಳಲ್ಲಿ, ರಕ್ತನಾಳಗಳಲ್ಲಿ ಸಿಗಲೇಬಾರ್ದು. ಯಾವ ಭಯ ಕೂಡ, ಅದು ಈಗಿನದಾಗಿರ್ಬೋದು ಅಥವಾ ಮುಂದಿನದಾಗಿರ್ಬೋದು, ಭವಿಷ್ಯತ್ತಿನ ಆಗಿರ್ಬೋದು, ಭಯ ಎಂಬ ಪದ ನಮ್ಮ ರಕ್ತನಾಳಗಳಲ್ಲಿ ಅದರ ಒಂದು ವಾತಾವರಣ ಕೂಡ ಅರಿಬಾರ್ದು. ಆ ಭಯ ಏನು ಮಾಡ್ತಂದ್ರೆ, ಮನುಷ್ಯನ ಭಯ ಏನ್ರಿ, ಪಾಸಿ ಹಾಕೊಂಡಂಗೆ ಇರ್ತದೆ ಅನ್ನೋದು. ಅದು ಮಾಮೂಲು ಪಾಸ್ ಅಂದರೆ ನೋಡ್ರಿ, ಈಗ ಮನುಷ್ಯ ಎಲ್ಲೋ ಒಂದು ಏನೋ ಕುತ್ತಿಗೆ ಕೊಯ್ಕೊಂಡು ಕೊಟ್ಟರೆ ಅಲ್ಲೇ ಒಂದೇ ಮಟ್ಟಿಗೆ ಸತ್ತೋಗ್ಬಿಡ್ತಾನೆ. ಆದರೆ ಈ ಉರ್ಲಾಕೊಂಡ್ರೆ ಹೆಂಗಂದರೆ ಒದ್ದಾಡೋದು ಸ್ವಲ್ಪ ಕಷ್ಟ ಅನುಭವಿಸ್ಬೇಕು, ತ್ರಾಸು ಅನುಭವಿಸ್ಬೇಕು. ಲೈಫ್ ಉರ್ಲಾಕೊಂಡಂಗೆ ಇರ್ತದೆ ಭಯ. ಮನುಷ್ಯನ ಭಯ ಇದ್ದರೆ ಮನುಷ್ಯನ ಲೈಫಲ್ಲಿ ಹೆಂಗಿರ್ತದೆ, ಅವನಿಗೆ ಉರ್ಲಾಕೊಂಡಂಗೆ ಇರ್ತದೆ. ಸಾಯ್ತೀನೆಂಬ ಭಯನೇ ಇರ್ತದೆ ಅವನಿಗೆ. ಆದರೆ ಈ ಇಬ್ರಿಯರಿಗೆ ರಾಜನ ಭಯನೇ ಇಲ್ಲ, ಗೌರವ ಇದೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಿಮ್ಮ ಅಧಿಕಾರಿಗಳನ್ನು ನೀವು ಗೌರವಿಸ್ರಿ ಅಂತ ಹೇಳಿದ್ದಾನೆ. ಯಾವ ಅಧಿಕಾರಿಗಳಿದ್ರೆ ನಾವೇನು ಮಾಡಬೇಕು, ಗೌರವಿಸಬೇಕು. ದೇವರ ರಾಜ್ಯದ ನಿಮಿತ್ತ ಅವರಿಗೆ ಒಂದು ಗೌರವ ಕೊಡ್ರಿ ಅಂತೇಳಿ ದೇವರು ಹೇಳಿದ್ದಾನೆ. ಆದರೆ ಭಯಪಡ ಅಂತೇಳಿ ಎಲ್ಲಾದರೂ ಹೇಳಿದಾನ? ಇಲ್ಲ. ಆ ವಾಕ್ಯಗಳನ್ನು ಚೆನ್ನಾಗಿ ಇಬ್ರಿಯರು, ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋವರು ಅರಿತವರಾಗಿದ್ದರು. ಆ ವಾಕ್ಯಕ್ಕೆ ಇವರು ಒಪ್ಪಿಸಿಕೊಟ್ಟವರಾಗಿದ್ದರು. ಆ ವಾಕ್ಯದ ನಿಮಿತ್ತ ಇವರು ಪ್ರಾರ್ಥನೆ ಮಾಡ್ತಾಯಿದ್ರು. ಆ ವಾಕ್ಯವನ್ನು ಕೈಗೊಂಡು ನಡೀತಾ ಇದ್ದರು. ಅಲ್ಲಿ ಯಾವುದೇ ನೋಡ್ರಿ ಪ್ರೇರೆ, ಯೆರೂಸಲೇಮ್ ಇಲ್ಲ, ಯಾವುದೇ ಸಿನಗೋಗ್ ಇಲ್ಲ, ಯಾವುದೇ ಯಾಜಕನಿಲ್ಲ, ಯಾವುದೇ ಒಂದು ಆತ್ಮಿಕ ಇನ್ನೂ ಹೆಚ್ಚಿನ ಜನಸಂಗತಿಗಳ ಸಭೆ ಇಲ್ಲ ಇವರನ್ನು ನಡೆಸುವುದಕ್ಕಾಗಿ. ಅಷ್ಟರ ಮಟ್ಟಿಗೆ ಇವರೇ ಸಿದ್ಧವಾಗಿದ್ದರು ನಡೆಸಿಕೊಳ್ಳುವುದಕ್ಕಾಗಿ. ಇವತ್ತು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ನಾವು ಕೈ ಹಿಡಿದು ನಡೆಸ್ತೀವಿ? ಅವರು ಒಂದು ಈಗ ನೋಡಿರಿ, ಸಣ್ಣ ಮಕ್ಕಳಿಗೆ ಆದಿ ನಡೆಯೋದು ಕಲಿಸ್ತೀವಿ. ಎಲ್ಲಿ ಮಟ್ಟಿಗೆ ಅವರು ನಡೆಯೋ ಮಟ್ಟಿಗೆವರೆಗೂ ನಾವು ಹೇಳ್ತಾರೆ, ಎಲ್ಲಿವರೆಗೂ ಹತ್ತಿಸ್ತೀವಿ, ಕೈ ನಿಲ್ಕೋವರೆಗೂ ಹತ್ತಿಸ್ತೀವಿ, ಆದಮೇಲೆ ಅವರೇ ಹತ್ತಬೇಕು. ಹಂಗೆ ಆ ಇಬ್ರಿಯರು ಬೆಳೆದಿದ್ದರು ಪ್ರಿಯರೇ. ಅಷ್ಟು ಪ್ರಾರ್ಥನೆಯ ಪ್ರಭಾವದಲ್ಲಿ ಬೆಳೆದಿದ್ದರು, ಅಷ್ಟು ದೇವರ ವಾಕ್ಯದ ಪ್ರಭಾವದಲ್ಲಿ ಬೆಳೆದಿದ್ದರು, ಅಷ್ಟು ದೇವರ ಭಯದ ಪ್ರಭಾವದಲ್ಲಿ ಬೆಳೆದಿದ್ದರು, ಅಷ್ಟೇ ದೇವರಿಗೆ ಗೌರವ ಪ್ರಭಾವದಲ್ಲಿ ಬೆಳೆದವರಾಗಿದ್ದರು. ಯಾವುದೇ ವ್ಯಕ್ತಿಗಳು ಅವರಿಗೆ ಬಂದು ಮಾತನಾಡುವಾಗ ಖಂಡಿತವಾಗಿ ಅವರ ಮುಂದೆ ನಿಂತು ನೇರವಾಗಿ ಮಾತನಾಡ್ತಾ ಇದ್ದರು. ಯಾವುದೇ ವಿಚಾರಗಳು ಬಂದಾಗ ಅದನ್ನು ಈಸಿಯಾಗಿ ದಾನಿಯೇಲನು ಸಾಲ್ವ್ ಮಾಡ್ತಾ ಇದ್ದ. ಇವತ್ತು ಸಾಲ್ವ್ ಮಾಡಲಿಕ್ಕೆ ನಮಗೆ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಾವು ಪ್ರಾರ್ಥನೆ ಮಾಡಲ್ಲ. ಅವನ ಇರುವಂಥ ಸ್ಥಳದಲ್ಲಿ ಬರುವಂಥ ಪ್ರಾಬ್ಲಮ್ಗಳು ಬರುವಾಗೆಲ್ಲ ದಾನಿಯೇಲ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಪ್ರಾಬ್ಲಮ್ ಯಾವುದರ ಮೂಲಕ ಸಾಲ್ವ್ ಮಾಡ್ತಾನಂದರೆ, ಪ್ರಾರ್ಥನೆಯಲ್ಲಿ ದೇವರ ಆಲೋಚನೆಗಳನ್ನು, ದೇವರ ಪ್ರಕಟಣೆಗಳನ್ನು ಹೊಂದಿಕೊಂಡವನಾಗಿ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದ. ಇವಾಗ ಇವರಿಗೆ ಪ್ರಾಬ್ಲಮ್ ಬಂದುಬಿಟ್ಟತೆ. ಹಲ್ಲೆಲೂಯಾ. ನೋಡ್ರಿ, ಇವರಿಗೆ ಪ್ರಾಬ್ಲಮ್ ಬಂದುಬಿಟ್ಟತೆ. ಈಗ ಇವ್ರಿಗೆ ಯಾರು ಸಾಲ್ವ್ ಮಾಡಬೇಕು? ಅಲ್ಲಿ ಯಾರಾದರೂ ಸಭಿಕರಿದ್ದಾರಾ?
ನೋಡ್ರಿ, ದೇವರನ್ನು ಆತುಕೊಂಡಂಥ ವ್ಯಕ್ತಿಗಳಿಗೆ ದೇವರೇ ಸೊಲ್ಯೂಷನ್, ದೇವರೇ ನಾಯಕ. ನಾವು ನಂಬಿದಂಥ ದೇವರೇ ನಮಗೆಲ್ಲ ಆಗಿರಬೇಕು ಎಲ್ಲ ಸಮಯದಲ್ಲೂ. ಇವಾಗ ಹೇಳ್ತಾ ಇದ್ದಾರೆ, ಈ ದಗದಗನೆ ಬೆಂಕಿಯೊಳಗಿಂದ ನಮ್ಮ ದೇವರು ಚಿತ್ತವಿದ್ದರೆ ಆತನು ರಕ್ಷಿಸಲು ಸಮರ್ಥನಾಗಿದ್ದಾನೆ. ಅವರಿಗೆ ಬೆಂಕಿ ದೊಡ್ಡದಾಗಿ ಕಾಣಲಿಲ್ಲ. ಅಂದರೆ ನೋಡ್ರಿ, ಇವತ್ತು ದೇವರ ನಿಮಿತ್ತ ಅವರು ಬೆಂಕಿಯಲ್ಲಿ ಸಾಯಲಿಕ್ಕೂ ಸಿದ್ಧವಾಗಿದ್ದಾರೆ. ಪ್ರತಿಮೆ ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಯಾವುದ್ರಿ? ಈ ಕಡೆ ಕೇಳ್ರಿ. 10 ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಏನು? ಒಬ್ಬನೇ ದೇವರು. ಎರಡನೇ ಆಜ್ಞೆ, ಯಾವ ಮೂರ್ತಿ ಪೂಜೆಯನ್ನು ಮಾಡಬಾರದು. ಅವ್ರೇನು ಮಾಡಿ ನಿಲ್ಲಿಸಿದ್ದಾರೆ ಇವಾಗ? ಪ್ರತಿಮೆ ಮೂರ್ತಿಯನ್ನು ಮಾಡಿ ನಿಲ್ಲಿಸಿದ್ದಾರೆ. ಎಲ್ಲ ಒಂದೇ ಭಾಷೆ. ದೇವರ ಆಜ್ಞೆಯ ವಿರುದ್ಧವಾಗಿಯೇ ಸೈತಾನನು ಪ್ಲ್ಯಾನನ್ನು ಸಿದ್ಧ ಮಾಡ್ತಾನೆ, ಆಯ್ಕೆಗಳನ್ನು ಮುಂದಿಡ್ತಾನೆ. ಅದು ಎಲ್ಲಿಗೆ ನಡೆಸ್ತದಂದರೆ, ನಾವು ದೈವಿಕವಾದಂಥ ಆಯ್ಕೆಗಳನ್ನು ಮಾಡಿದರೆ ನಮಗೆ ಜೀವಕ್ಕೆ ನಡೆಸ್ತದೆ. ದೇವರ ವಾಕ್ಯದ ವಿರುದ್ಧವಾಗಿ ಆಯ್ಕೆಗಳನ್ನು ಮಾಡಿದ್ವಂದರೆ ನಾವು ನಾಶನಕ್ಕೆ ಗುರಿ ಆಗ್ತೇವೆ. ನರಕಕ್ಕೆ ಪಾತ್ರರಾಗಿ ಮಾಡುವಷ್ಟು ಸಾಮರ್ಥ್ಯ ಆಯ್ಕೆಗಿರ್ತದೆ ಪ್ರಿಯರೇ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಮತ್ತೆ ತಿರುಗಿ ಹೇಳಿದ್ದೀನಿ, ನಾವು ಮಾಡುವಂಥ ಆಯ್ಕೆ ನಾಶನಕ್ಕೂ ಮಾಡ್ಬೋದು, ಜೀವಂತವಾಗಿ ಕೂಡ ಇರುವಂತೆ ಮಾಡ್ಬೋದು. ಅವರು ನೋಡ್ರಿ, ನಾವು ಇಲ್ಲಿ ಸತ್ರು ಪರವಾಗಿಲ್ಲ, ನಮ್ಮ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ ಅಂಥೇಳಿ, ಪರಲೋಕದಲ್ಲಿ ನಾವು ಜೀವಂತವಾಗಿರ್ತೀವಿ ಅಂತೇಳಿ ದೇವರು ಅವರಿಗೆ ಅಷ್ಟು ಮಟ್ಟಿಗೆ ಅವರಲ್ಲಿ ಒಪ್ಪಿಸಿಕೊಟ್ಟಿದ್ರು. ಅವರ ನಂಬಿಕೆಯ ಮಾತನ್ನು ನೋಡಿ ಆ ಬೆಂಕಿ ಕುಂಡದಲ್ಲಿ ಯಾರು ಬಂದ್ರಿ ಅವರನ್ನು ರಕ್ಷಿಸುವುದಕ್ಕೆ? ದೇವರು ಬಂದರು. ದೇವರು ಬಂದು ಅವ್ರು ನೋಡುವಾಗ, ಅವರಿಗೆ ಜನರು ಬಂದು ನೋಡುವಾಗ 4 ಜನರು ಕಾಣ್ತಾ ಇದ್ದಾರೆ. 4 ಜನರು ಕಾಣಿದಾಗ ರಾಜನಿಗೆ ಇವಾಗ ಒಂಥರ ನಡಕ ಹೋಗ್ತಾ ಇದೆ. ಮೇಲೆ ಎತ್ರಿ ಅಂತ ಇದ್ದಾನೆ. ಯಾರು ತಳ್ಳ್ರಿ ಅಂದಿದ್ದಲ್ಲ, ಅವನೇ ಮೇಲೆತ್ರಿ ಅಂತ ಇದ್ದಾನೆ. ಮೇಲೆತ್ತಿ ಏನು ಹೇಳ್ತಾನೆ ಗೊತ್ತಾ? ನೀವು ನಿಜವಾಗಲೂ ಈ ಲೋಕದಲ್ಲಿ ಸಾಕ್ಷಿಯಾಗಿ ಬದುಕಬೇಕಂದ್ರೆ ನಾನು ಹೇಳ್ತೀನಿ ಪ್ರಿಯರೇ, ನೀವು ಕಂಪ್ಲೀಟಾಗಿ ದೇವರಿಗೆ ಒಪ್ಪಿಸ್ಕೊಟ್ರೆ ಆ ಸಾಕ್ಷಿ ವರ್ಕ್ ಮಾಡ್ತದೆ. ಇಲ್ಲ ಅಂದರೆ ವರ್ಕ್ ಮಾಡಲ್ಲ. ನಿಮ್ಮ ಸಾಕ್ಷಿಯ ನಿಮಿತ್ತನೇ ಜನರು ದೇವರ ಬಳಿಗೆ ಬರ್ತಾರೆ. ನಿಮ್ಮ ಸಾಕ್ಷಿಯ ನಿಮಿತ್ತನೇ ಬಡವನೋ ಶ್ರೀಮಂತನೋ, ದುಡ್ಡಿಲ್ದವನೋ ದುಡ್ಡಿರೋನೋ, ಬಡವನೋ, ಎಂಥ ಅಜ್ಞಾನವುಳ್ಳ ವ್ಯಕ್ತಿನೋ ಆಗಿರ್ಬೋದು, ಅವನು ದೇವರ ಬಳಿಗೆ ಬರ್ತಾನೆ ಇಲ್ಲ ಹೋಗ್ತಾನೆ ಅಷ್ಟೇ. ಆ ದಾನಿಯೇಲನನ್ನು ಸಿಂಹದ ಗವಿಯಿಂದ ಹೊರಗೆ ತೆಗಿತಾನೆ. ಆ ರಾಜನೇ ಮತ್ತೆ ಶದ್ರಕ್ ಮೇಷಕ್ ಒಬ್ಬರನ್ನು ಮೇಲಕ್ಕೆ ಎತ್ತಿ ಹೇಳ್ತಾನೆ, ಇವರ ದೇವರೇ ನಿಜವಾದ ದೇವರು. ಹಲ್ಲೆಲೂಯಾ. ಇವತ್ತು ನೀವು ಚೆನ್ನಾಗಿ ತಿಳ್ಕೊಳ್ಬೇಕು, ಯೇಸು ಸ್ವಾಮಿ ಒಬ್ಬನೇ ದೇವರು. ದೇವರು ಅನ್ನಿಸಿಕೊಳ್ಳುವಂಥ ವ್ಯಕ್ತಿಗಳು ಇದ್ದಾರೆ, ದೇವರು ಅನ್ನಿಸಿಕೊಳ್ಳುವಂಥ ವಸ್ತುಗಳು ಇದ್ದಾವೆ, ಸೃಷ್ಟಿಗಳು ಇದ್ದಾವೆ. ಆದರೆ ಸೃಷ್ಟಿಕರ್ತನ ದೇವರು ಯಾರು ಎಂಬುದಾಗಿ ತಿಳ್ಕೊಳ್ಳುವಂಥದ್ದೇ ನಿಮಗೆ ಇರುವಂಥ ಪ್ರಮುಖ ಅಂಶ. ಆ ರಾಜನ ನಿರ್ಣಯಗಳು ಬದಲಾದವು ಇವರ ಆಯ್ಕೆ ನಿಮಿತ್ತ. ಈ ಆಯ್ಕೆ ನಿಮಿತ್ತ ಇವರ ಸ್ಥಾನಗಳು ಬದಲಾದವು. ಸೆರೆಮನೆಯಲ್ಲಿರುವಂಥ ವ್ಯಕ್ತಿಗಳು ಆ ಒಂದು ಸ್ಲೇವ್ ಅಂದರೆ ಅವರಿಗೆ ದಾಸರಾಗಿ ಇರುವಂಥ ಒಂದು ಸ್ಥಾನ ಪ್ರಧಾನಕ್ಕೆ ಹೋಯಿತು ಪ್ರಿಯರೇ. ಪ್ರಧಾನ ಮಂತ್ರಿಗಳಾಗಿ ಬದಲಾಗ್ತಾರೆ. ಶದ್ರಕ್ ಮೇಷಕ್ ಅವರಿಗೆಲ್ಲ ನಾಯಕತ್ವದಲ್ಲಿ ಸ್ಥಾನಗಳು ಸಿಗಲ್ಪಡ್ತವೆ. ಇವತ್ತು ದೇವರ ಮಕ್ಕಳು ಯಾರನ್ನು ಆಯ್ಕೆ ಮಾಡಬೇಕು? ನಿಮ್ಮ ಕೈಯಲ್ಲಿದೆ. ದೇವರು ಒಬ್ಬನೇ ದೇವರು. ಆ ಥರ ಶದ್ರಕ್ ಮೇಷಕ್ ಅವ್ರಿಗೆ ಹೇಳಿದ್ರು, ನಾವು ನಿಮ್ಮ ದೇವರುಗಳನ್ನು ಸೇವಿಸುವುದಿಲ್ಲ, ಅದಕ್ಕೆ ನಾವು ಅಡ್ಡಲು ಬೀಳುವುದಿಲ್ಲ ಅಂತ. ಜಸ್ಟ್ ಹಿಂಗೆ ಮಾಡೋದ್ರಲ್ಲಿ ಏನೈತೆ ಹೇಳ್ರಿ? ಇಷ್ಟೇ ಕೊಡ್ತಾರೆ ತಿನ್ನೋಕ್ಕೆ. ಅದು ತಿನ್ನೋದ್ರಲ್ಲಿ ಏನೈತೆ ಹೇಳ್ರಿ? ಇಷ್ಟೇ ಇರ್ತದೆ. ನಾವು ದಿನ ವ್ಯಾಯಾಮ ಮಾಡ್ತೀವಲ್ಲ, ಹೆಂಗಾದ್ರೂ ಬಗ್ಸ್ತೀವಿ. ಅದ್ರ ಜೊತೆ ಜಸ್ಟ್ ಹಿಂಗೊಂದು ಮಾಡಿದ್ರೆ ಸಾಕು. ಇವರ ನಿರ್ದಿಷ್ಟ ಸ್ಥಾನ ಸೆಟ್ ಆಗ್ತಾ ಇದ್ದಾವೆ ಜಸ್ಟ್ ಒಂದು ಮೂಮೆಂಟಲ್ಲಿ. ನೋಡ್ರಿ, ನಾವು ಎಷ್ಟೋ ದುಡಿತೀವಿ, ಎಷ್ಟೋ ಈ ದೇಹವನ್ನು ದಣಿಸ್ತೀವಿ. ಅಲ್ಲಿ ಜಸ್ಟ್ ಒಂದು ವ್ಯಾಯಾಮ ಬೇಕಾಗಿದೆ ಅವರಿಗೆ. ಅದಕ್ಕೆ ದೇವರು ಆಯ್ಕೆ ಮಾಡಬೇಕು ಪ್ರಿಯರೇ. ನೀವು ಯಾವ ದೇವರನ್ನು ನಂಬಿದ್ದೀರೋ ಅದನ್ನೇ ಆಯ್ಕೆ ಮಾಡಬೇಕು, ಅದಕ್ಕೆ ಮಾತ್ರ ಆರಾಧಿಸಬೇಕು,
ಅದನ್ನೇ ನೀವು ಹಿಂಬಾಲಿಸುವವರಾಗಿರಬೇಕು. ಅದಕ್ಕೆ ಅಂದ್ರೇನು? ಆತನ ವಾಕ್ಯಗಳು. ಅದರ ವಿರುದ್ಧವಾಗಿ ಏನೇ ಬಂದರೂ ಕೂಡ ಸಾಯಕ್ಕೂ ರೆಡಿ ಇರಬೇಕು ಹೊರತು ಅದರ ಸಂಪರ್ಕದಲ್ಲಿ ಇರಬಾರ್ದು. ಅಷ್ಟರ ಮಟ್ಟಿಗೆ ನೀವು ಮೊದಲು ದೇವರ ವಾಕ್ಯಗಳನ್ನು ತಿಳಿದುಕೊಂಡವರಾಗಿರಬೇಕು, ಸಮರ್ಥರಾಗಬೇಕು. ಆ ಸಾಮರ್ಥ್ಯದೊಟ್ಟಿಗೆ ನಿಮಗೆ ನಂಬಿಕೆ ಬರ್ತದೆ. ಆ ನಂಬಿಕೆ ನಿಮ್ಮನ್ನು ಜಯಿಸುವಂತೆ ಮಾಡ್ತದೆ. ಈಗ ನೋಡ್ರಿ, ಇನ್ನೂ ಭಾಳಷ್ಟು ಇದ್ದಾವೆ, ಆದರೆ ನಿಮಗೆ 3 ಭೌತಿಕವಾದ ಆಯ್ಕೆಗಳಿದ್ದಾವೆ, 2 ಆತ್ಮಿಕ ಸಂಗತಿಗಳ ಆಯ್ಕೆಗಳಲ್ಲಿ ಹೇಳಿದ್ದೀವಿ. ಮೊದಲನೇದು ಯಾವುದು ಆಯ್ಕೆ? ಸ್ಥಳ. ಲೋಟನು ಯಾವ ಸ್ಥಳವನ್ನು ಆರಿಸ್ಕೊಂಡ? ದೇವರ ನಾಶನಕ್ಕಾಗಿಟ್ಟಿರುವಂಥ ಸ್ಥಳ. ಅಬ್ರಾಮನು ಯಾವ ಸ್ಥಳವನ್ನು ಆಯ್ಕೊಂಡ? ವಾಗ್ದಾನದ ಸ್ಥಳ. ಅದಾದಮೇಲೆ ನೋಡ್ರಿ, ಇಲ್ಲಿ ಸಂಸೋನ ಬರ್ತಾನೆ. ಸಂಸೋನನು ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿ. ಅವನು ಏನು ಮಾಡ್ತಾನೆ? ಅವನ ಒಂದು ಬಾಳ ಸಂಗತಿಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂಥ ಒಂದು ಜನಾಂಗದಲ್ಲಿ ಹೆಣ್ಣನ್ನು ಆರಿಸ್ಕೊಳ್ತಾನೆ. ಅವನ ಜೀವನವನ್ನು ನಾಶ ಮಾಡ್ಕೊಳ್ತಾನೆ. ವ್ಯಕ್ತಿ ಆಯ್ಕೆ ಆಗಿರ್ತದೆ. ಕುಟುಂಬದಲ್ಲಿ ದೇವರ ವಾಕ್ಯದ ಒಂದು ನಿರ್ಣಯದ ಆಯ್ಕೆಗಳು ಕೂಡ ಆದಮ ಹವ್ವಳರಲ್ಲಿ ಯಾವ ಆಯ್ಕೆ ಆಗಿತ್ತಂದರೆ ಅವರಿಗೆ ನಾಶನಕ್ಕೆ ಗುರಿ ಮಾಡುವಂಥದ್ದಾಗಿತ್ತು. 4ನೇದಾಗಿ ಮತ್ತೆ ಮೋಶೆ ಆಯ್ಕೆ. ಮೋಶೆ ಆಯ್ಕೆ ಸುಖಭೋಗಗಳನ್ನು ತೊರೆದು ಬಿಟ್ಟು ಸಹೋದರೊಟ್ಟಿಗೆ ಕಷ್ಟಗಳನ್ನು ಅನುಭವಿಸೋದೇ ಲೇಸಂತೆ. ಸಹೋದರ ಅನ್ಯೋನ್ಯತೆ ನಾವು ಬಯಸಬೇಕು. ಇವತ್ತು ಫೋನ್ ಮಾಡಿದ್ರೆ ಯಾಕಾರ ಫೋನ್ ಮಾಡ್ತಾರೆ ಅಂತಾರೆ, ಏನು ಕೆಲಸ ಆಯಿತು ಅಂತಾರೆ. ಪೈಲ ಮೈಂಡಲ್ಲಿ ಬರೋದದೇ, ಸುಮ್ಮನೆ ಹಚ್ಚಿದ್ರಪ್ಪ ಅಂತ ಕೆಲವೊಬ್ಬರಿಗೆ. 5ನೇದಾಗಿ ಈ 4 ಜನ ಇಬ್ರಿಯರು. ದೇವರು ಈ ಆಯ್ಕೆ ನೀವು ಮಾಡಿಲ್ಲ ಅಂದರೆ ನಾನು ಹೇಳ್ತೀನಲ್ಲ, ಎಷ್ಟರ ಪ್ರಾರ್ಥನೆ ಮಾಡಿ, ಎಷ್ಟರ ನೀವು ಬಿತ್ತರಿ, ಎಷ್ಟರ ನೀವು ಸಭೆಗೆ ಬನ್ನಿರಿ, ನಿಜವಾಗಲೂ ಒಬ್ಬನೇ ದೇವರನ್ನು ಆಯ್ಕೆ ಮಾಡಿಲ್ಲ ಅಂದರೆ ನೀವು ಏನು ಮಾಡಿದ್ರೂ ವೇಸ್ಟ್. ಹಿಂಗಾದರೂ ನೀವು ನಾಶನಕ್ಕೆ ಗುರಿ ಆಗ್ತೀರ, ಮತ್ತೇನಿಲ್ಲ. ಒಬ್ಬನೇ ದೇವರು ಯೇಸು ಕ್ರಿಸ್ತನು. ಅವನನ್ನು ನಾವು ನಂಬಬೇಕಾಗಿದೆ, ಅವನನ್ನೇ ನಾವು ಹಿಂಬಾಲಿಸಬೇಕಾಗಿದೆ. ಅವನೇ ನಮ್ಮ ಸೃಷ್ಟಿಕರ್ತನು, ಅವನೇ ನಮಗೋಸ್ಕರ ಪ್ರಾಣ ಕೊಟ್ಟವನು, ರಕ್ತವನ್ನು ಸುರಿಸಿದವನು, ನಮ್ಮ ಪರಲೋಕಕ್ಕೆ ನಡೆಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳು ಎಂತೆಂಥ ಆಯ್ಕೆಗಳನ್ನು ಮಾಡಬೇಕು. ಮೊದಲ ಪ್ರಾಧಾನ್ಯತೆ ಆತ್ಮಿಕ ವಿಷಯದಲ್ಲಿ ಅದಕ್ಕೆ ಆಧಾರವಾಗಿರಬೇಕು. ಇವರು ತೆಗೆದುಕೊಂಡಿರುವಂಥ ಇಬ್ರಿಯರ ಆಯ್ಕೆಗೆ ಬುನಾದಿ ಇದೆ ಪ್ರಿಯರೇ. ಧರ್ಮಶಾಸ್ತ್ರದಲ್ಲಿ ಆಜ್ಞೆ ಇದೆ. ಮೋಶೆ ತೆಗೆದುಕೊಂಡಂಥ ಆಯ್ಕೆಗೆ ಆಧಾರ ಇದೆ. ಇನ್ನು 3 ಜನರು ತೆಗೆದುಕೊಂಡಿರುವಂಥ ಆಯ್ಕೆನೂ ಇತ್ತು, ಅದಕ್ಕೂ ಕೂಡ ಆಧಾರ ಇದೆ. ಅದು ನಾಶನಕ್ಕಾಗಿ ಇತ್ತು, ಇದು ಇವರಿಗೆ ನಿತ್ಯತ್ವಕ್ಕಾಗಿ ಇತ್ತು ಪ್ರೇರೆ, ಮತ್ತು ಇವರಿಗೆ ಉನ್ನತ ಸ್ಥಿತಿಗೆ ನಡೆಸುವಂಥ ಆಯ್ಕೆಗಳಾಗಿದ್ದವು. ಇವತ್ತು ದೇವರ ಮಕ್ಕಳು ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಳಿ. ಯಾರೇ ಆಗಲಿ, ಯಾರ ಜೊತೆ ನಾವು ಆಯ್ಕೆ ಫ್ರೆಂಡ್ಶಿಪ್ ಆಗಿರಬೇಕು, ಅದನ್ನು ಚೆನ್ನಾಗಿ ಫೆಲೋಶಿಪ್ಪಲ್ಲಿರಬೇಕು, ಅದನ್ನು ಗಮನದಲ್ಲಿಟ್ಕೊಳ್ರಿ. ಇದರಿಂದಲೇ ನಮಗೆ ಭಾಳಷ್ಟು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯವಾಗಿರ್ತವೆ. ಲೌಕಿಕವಾಗಿದ್ದರೆ ಅದನ್ನು ಈಗಲೇ ಬಿಡಬೇಕು, ಅವಶ್ಯಕತೆಯೇ ಇಲ್ಲ. ಕೆಲವೊಬ್ಬರು ಅಂತಾರೆ, ನಮ್ಮ ಹತ್ರ ಒಬ್ಬನು ಫ್ರೆಂಡ್ಸ್ ಇದ್ದ, ಅವನು ಅವರನ್ನು ಬದಲು ಮಾಡ್ತಂತೋಗಿ ಇವನೇ ಬದಲಾಗಿದ್ದಾನೆ. ಆ ಸಾಮರ್ಥ್ಯ ಕೂಡ ಇರಬೇಕು. ಜ್ಞಾನಿಯ ಸಹವಾಸಿ ಜ್ಞಾನಿ ಆಗ್ತಾನೆ, ದುಷ್ಟರ ಸಹವಾಸಿ ದುಷ್ಟನಾಗ್ಬಿಡ್ತಾನೆ. 1 ಹೆಚ್ಚ 9 ಹೆಚ್ಚ? 9 ಸಂಖ್ಯೆ ಜಾಸ್ತಿನ 1 ಸಂಖ್ಯೆ ಜಾಸ್ತಿನ? ಅದಕ್ಕೆ ನಾವು ಸ್ವಲ್ಪ ಎಲ್ಲದರಲ್ಲಿ ಎಚ್ಚರಿಕೆ ಆಗಿರಬೇಕು. ಇವತ್ತು ದೇವ್ರ ಮಕ್ಕಳಾದ ನಾವುಗಳು ಈ ಆಯ್ಕೆ ಎಂಬ ವಿಷಯದಲ್ಲಿ ಗಮನ ಹರಿಸ್ರಿ. ಸಮಯ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ನೀವು ವಾಕ್ಯ ತಿಳ್ಕೊಳ್ಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಒಂದೊಂದು ಆಯ್ಕೆಗಳು ನಿಮಗೆ ನಿತ್ಯತ್ವಕ್ಕೆ ನಡೆಸುವಂಥ ಆಯ್ಕೆಗಳಾಗಿರಬೇಕು. ಅದು ವಾಕ್ಯಕ್ಕೆ ಆಧಾರವಾಗಿರುವಂಥ ಆಯ್ಕೆಗಳಾಗಿರಬೇಕು. ಅದು ನಿಮ್ಮನ್ನು ದೇವರ ರಾಜ್ಯದಲ್ಲಿ ಉನ್ನತಿಗೆ ನಡೆಸುವಂಥ ಆಯ್ಕೆ ಆಗಿರಬೇಕು ಪ್ರೇರೆ. ನೀವು ಆಯ್ಕೆ ತಗೊಂಡ್ರೆ ದೇವರು ಡಿಸೈಡ್ ಮಾಡೋ ರೀತಿಯಲ್ಲಿ, ದೇವರು ಕಾರ್ಯ ಮಾಡುವ ರೀತಿಯಲ್ಲಿ ಆಯ್ಕೆ ಆಗಿರಬೇಕು. ಈ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಆಯ್ಕೆ, ಮೋಶೆ ಆಯ್ಕೆ ದೇವರು ಇಳಿದು ಬರುವಂಥ ಆಯ್ಕೆಗಳಾಗಿದ್ದವು. ಎಲ್ಲಿವರೆಗೂ ಮೋಶೆ ಅದನ್ನು ಆಯ್ಕೆ ಮಾಡಲಿಲ್ವೋ
ಅಲ್ಲಿವರೆಗೂ ದೇವರ ಒಂದು ಕಾರ್ಯರೂಪ ನಾವು ನೋಡಲಿಕ್ಕಾಗಲಿಲ್ಲ ಅಲ್ಲಿ. ಯಾವಾಗ ಈ ಮೋಶೆ ರೆಡಿ ಆದ್ನೋ ಸಹೋದರಿಗೋಸ್ಕರ ಕಷ್ಟಪಡೋಕ್ಕಾಗಿ, ಆವಾಗ ದೇವರು ಎಳೆದು ಬಂದ. ಯಾವಾಗ ಮೋಶೆ ಶದ್ರಕ್ ಅಬಿದ್ನೆಗೋವರು ದಾನಿಯೇಲರು ಸಿದ್ಧವಾಗಿದ್ದರು ಬೆಂಕಿಯಲ್ಲಿ ಹೋಗುವುದಕ್ಕೆ ದೇವರ ನಿಮಿತ್ತವಾಗಿ, ದೇವರು ಎಳೆದು ಬಂದನು. ಇವತ್ತು ನಾವು ತೆಗೆದುಕೊಳ್ಳುವಂಥ ನಿಮಿತ್ತವಾಗಿ ಪಕ್ಕದ ಮನೆ ಜಗಳದವ್ರು ಕೂಡ ಬರಲ್ಲ ಬಿಡ್ಸೋಕ್ಕೆ, ಅಂಥ ಕಾರ್ಯಗಳು ಮಾಡಿರ್ತಾರೆ. ಇವನ್ ನಮ್ಮವರೇ ಬರಲ್ಲ, ಬೇಗ ನಮ್ಮನೆ ಒಡ ಹುಟ್ಟಿದವರೇ ಬರಲ್ಲ, ಅಂಥದನ್ನು ಮಾಡಿರ್ತಾರೆ. ಹೇಳ್ತೀನಲ್ಲ, ನೀವು ಆಯ್ಕೆ ಮಾಡಿದರೆ ನಿಮ್ಮ ಸಹಾಯಕ್ಕಾಗಿ ದೇವರು ಬರೋ ರೀತಿಯಲ್ಲಿ ಆಯ್ಕೆ ಮಾಡಿರಿ. ಯಾವುದೇ ಆಗಲಿ, ಅದು ನಮ್ಮ ಆಹಾರ ಆಗಿರ್ಬೋದು, ದಾನಿಯೇಲು ಅದರಲ್ಲೂ ಆಯ್ಕೆ ಇಟ್ಕೊಂಡಿದ್ದ. ಪಾನೀಯಗಳಾಗಿರ್ಬೋದು, ಅದರಲ್ಲೂ ಆತನು ಕಮಿಟ್ಮೆಂಟ್ ಆಗಿದ್ದ. ನಮ್ಮ ಡ್ರೆಸ್ ಕೋಡ್ ಆಗಿರ್ಬೋದು. ಇವತ್ತು ಸಭೆಗೆ ಕೆಲವೊಬ್ಬರಿಗೆ 9ಕ್ಕೆ ಹೋಗಲ್ಲ, 9:30 ಆದಮೇಲೆ ಹೋಗಲ್ಲ, ಅಥವಾ ಆರಾಧನೆ ಮುಗ್ದೋಲ್ಲ, ಹಿಂಗೆ ಆಯ್ಕೆಗಳಿರ್ತವೆ. ಈಗೇನೋ ಆರಾಧನೆ ಏನು ನಮಗೆ ಇಂಪಾರ್ಟೆಂಟ್ ಅಲ್ಲ, ಏನು ಸದ್ದ ಇವರೇ ದೇವರಾಗಿರೋ ಅಂದಂಗೆ ಮಾತಾಡ್ತಾರೆ. ಆರಾಧನೆ ಕೆಲವೊಬ್ರು ನೋಡಿದ್ರೆ ಇಂಪಾರ್ಟೆಂಟ್ ಅಲ್ಲ ಅಂತಾರೆ. ಮತ್ತೇನು ಇಂಪಾರ್ಟೆಂಟ್? ಈಗ ನಮ್ಮ ಬಾಡಿಯಲ್ಲಿ ನಮಗೆ ಮೂಗು ಬೇಡ, ಕಣ್ಣು ಮಾತ್ರ ಇರಲಿ ಅಂದರೆ ಹೆಂಗಿರ್ತದೆ? ಆಗ್ತದಾ? ಆಗಲ್ಲ. ಎಲ್ಲವೂ ಪ್ರಾಮುಖ್ಯತೆ ಕೊಡಬೇಕು. ಎಲ್ಲದಕ್ಕೂ ನಾವು ದೇವರ ಕಾರ್ಯಗಳಲ್ಲಿ ಪ್ರಾಮುಖ್ಯತೆ ಕೊಡುವವರಾಗಿ ಆಯ್ಕೆ ಮಾಡಬೇಕು ಪ್ರಿಯರೇ. ಈ ಸಮಯದಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ, ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಾವೆಲ್ಲರೂ ಸಂಪೂರ್ಣವಾಗಿ ಈ ಸಮಯದಲ್ಲಿ ದೇವರಿಗೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಈ ಒಂದು ಕ್ಷಣದಿಂದ ಈ ವಾಕ್ಯ ಕೇಳಿದ ಒಂದು ವಾಕ್ಯದ ಒಂದು ಆಧಾರದ ನಿಮಿತ್ತವಾಗಿ ನಮ್ಮ ಜೀವಿತಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ನಿರ್ಣಯಗಳನ್ನು, ಮುಂದೆ ಇನ್ನು ತೆಗೆದುಕೊಳ್ಳಬೇಕಾದ ನಿರ್ಣಯಗಳನ್ನು ಕೂಡ ನಾವು ದೇವರಿಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ನಿಮ್ಮ ಆಯ್ಕೆ ಎನ್ನುವಂಥದ್ದು ನಿಮ್ಮ ನಿರ್ದಿಷ್ಟ ಸ್ಥಾನ, ಭವಿಷ್ಯತ್ತಿನಲ್ಲಿರುವಂಥ ನಿರ್ದಿಷ್ಟ ಸ್ಥಾನವನ್ನು ಕೂಡ ಅದು ಆಯ್ಕೆ ಮಾಡಿರುವಂಥದ್ದಾಗಿರ್ತದೆ. ಇವತ್ತು ಅನೇಕರು ದೇವರ ಚಿತ್ತವಿಲ್ಲದೆ, ಅನೇಕ ಹಿರಿಯರ ಮಾತುಗಳ ಆಧಾರವೊಂದು ಅಂದರೆ ಆಲೋಚನೆಗಳು ಕೇಳಲೊಲ್ಲದೆ ನಾವು ಅನೇಕ ನಿರ್ಣಯಗಳನ್ನು ತೆಗೆದುಕೊಳ್ಳಿರ್ಬೋದು. ನಮ್ಮ ಜೀವಿತಗಳನ್ನು ನಾಶಗಳಕ್ಕೆ ಒಳ ಮಾಡಿಕೊಂಡಿರ್ಬೋದು. ಆದರೆ ಇವತ್ತು ಪ್ರಿಯರೇ, ಲೋಟನ ಜೀವಿತಕ್ಕೆ ಒಂದು ಕರೆ ಬಂದಾಗ ಅವನಿಗೆ ಮತ್ತೊಂದು ಸಾರಿ ದೇವರು ಒಂದು ಬಾಗಿಲನ್ನು ತೆಗೆದು ಮಾಡಿಕೊಟ್ಟ. ನೀನು ಹಿಂದಕ್ಕೆ ತಿರುಗಿ ನೋಡಬೇಡ ಲೋಟನೆ, ನಿನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೀನು ಹಿಂದಕ್ಕೆ ತಿರುಗಿ ಮಾತ್ರ ನೋಡಬೇಡ. ನಿನ್ನ ಆಸ್ತಿಗಿಂತ ನಿನ್ನ ಜೀವ ಹೆಚ್ಚು, ನೀನು ಪರಲೋಕಕ್ಕೆ ಸೇರುವುದು ಹೆಚ್ಚು. ಲೋಟನು ತನ್ನ ಮಕ್ಕಳನ್ನು ಕೂಡ ಅವರಿಗೆ ಯಾವ ವಾತಾವರಣವನ್ನು ತೋರಿಸಿಕೊಳ್ಳದೆ ಅವರನ್ನು ತನ್ನ ಕೈಗಳಿಂದ ಮುಚ್ಚಿಕೊಂಡವನಾಗಿ ಅವರನ್ನು ತೆಗೆದುಕೊಂಡು ಬಂದನು ಪ್ರಿಯರೇ. ಇವತ್ತು ದೇವರು ನಮಗೆ ಏನು ಮಾಡ್ತಾ ಇದ್ದಾನೆ? ಇನ್ನೊಂದು ಸಮಯಗಳನ್ನು, ಗಳಿಗೆಗಳನ್ನು ಕೊಡ್ತಾ ಇದ್ದಾನೆ. ಉದ್ದೇಶ ಮನ ತಿರುಗಬೇಕು, ಒಪ್ಪಿಸಿಕೊಡುವುದಕ್ಕಾಗಿ, ಆತನು ನಮ್ಮನ್ನು ಉತ್ತಮವಾಗಿ ನಡೆಸುವುದಕ್ಕಾಗಿ ನಮಗೆ ಸಮಯಗಳನ್ನು ಕೊಡ್ತಾ ಇದ್ದಾನೆ. ನಾಶವಾಗುವುದು ದೇವರ ಉದ್ದೇಶ ಇಲ್ಲ. ನಮ್ಮ ಕುಟುಂಬಗಳು ಕಷ್ಟದಲ್ಲಿರುವಂಥದ್ದು ದೇವರ ಉದ್ದೇಶ ಇಲ್ಲ. ನಮ್ಮ ಕುಟುಂಬಗಳಲ್ಲಿ ರೋಗಗಳಿರುವಂಥದ್ದು ದೇವರ ಉದ್ದೇಶ ಇಲ್ಲ. ನಮ್ಮ ರೋಗದಲ್ಲಿ ಸಾಯುವಂಥದ್ದೇ ದೇವರ ಉದ್ದೇಶ ಅಲ್ಲ. ದೇವರ ಉದ್ದೇಶ ನಾವು ನಿತ್ಯದಲ್ಲಿ ಸೇರಬೇಕು. ದೇವರ ಉದ್ದೇಶ ನಾವು ಆಶೀರ್ವಾದವುಳ್ಳವರಾಗಿ ಬದುಕಬೇಕು. ಇವತ್ತು ದೇವರ ಉದ್ದೇಶ ನಾವು ಅನೇಕರಿಗೆ ನಾವು ಪರಿಹಾರಕರಾಗಿ ಜೀವಿಸಬೇಕು ಎಂಬುದಾಗಿ. ಇವತ್ತು ನಾವು ವೈಯಕ್ತಿಕವಾಗಿಯೂ ಕೂಡ ಸಮರ್ಪಣೆ ಪೂರ್ತಿಯಾಗಿ ಒಪ್ಪಿಸಿಕೊಡೋಣ ಆತನ ಚಿತ್ತಕ್ಕೆ. ದೇವರೇ, ಇವತ್ತಿನಿಂದಲೂ ನಾನು ಏನಾದರೂ ಆಯ್ಕೆ ಮಾಡಿದರೆ ಅದು ನಿನಗೆ ಮಹಿಮೆಯಾಗುವಂಥದ್ದಾಗಿರಬೇಕು ಸ್ವಾಮಿ. ಅದು ನಿನ್ನ ರಾಜ್ಯವನ್ನು ಕಟ್ಟುವಂಥದ್ದಾಗಿರಬೇಕು. ಅದು ನಿನಗೆ ಘನತೆಯನ್ನು ಉಂಟು ಮಾಡುವಂಥದ್ದಾಗಿರಬೇಕು. ಇವತ್ತಿನಿಂದ ನಾನು ನನ್ನ ನಿರ್ಣಯಗಳನ್ನು ಬದಲಾಯಿಸಿಕೊಳ್ಳುತ್ತೇನೆ, ನನ್ನ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುತ್ತೇನೆ. ಅವಳ ಕೂಡ ಆಲೋಚನೆ ಮಾಡಿನೇ ಆಕೆ ಜೀವಿತವನ್ನು, ಆಕೆ ಕುಟುಂಬವನ್ನು, ಜೀವಿತವನ್ನು, ಇಡೀ ಮಾನವ ಕುಲದ ಜೀವಿತವನ್ನು ನಾಶನಕ್ಕೆ ಎಳೆದಳು. ಪೂರ್ತಿಯಾಗಿ ಪ್ರಿಯರೇ, ಸಂಪೂರ್ಣವಾಗಿ
ನಮ್ಮ ಮಕ್ಕಳಿಗಿರುವಂಥ ಆಲೋಚನೆಗಳನ್ನು ಕೂಡ ನಾವು ದೇವರಲ್ಲಿ ಒಪ್ಪಿಸಿಕೊಡೋಣ. ನಮ್ಮ ಕುರಿತಾಗಿರುವಂಥ ಆಲೋಚನೆಗಳನ್ನು ಕೂಡ ದೇವರಿಗೆ ಒಪ್ಪಿಸಿಕೊಡೋಣ. ಮುಂದೆ ಏನಾಗುತ್ತದೋ ಎಂಬ ಭಯ ಬೇಡ, ಮುಂದೆ ದೇವರಿದ್ದಾನೆ. ಯೇಸು ಸ್ವಾಮಿಯ ವಾಕ್ಯ ಹೇಳುವ ಪ್ರಕಾರ ಆತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಇದ್ದಾನೆ. ಆತನು ಮುಂದಾಗಿ ಹೋಗಿದ್ದಾನೆ ನಮಗಾಗಿ. ನಾಳೆಯ ವಿಷಯದಲ್ಲಿ ನಾವು ಚಿಂತೆ ಮಾಡುವುದು ಬೇಡ, ಆ ವಿಷಯದಲ್ಲಿ ಭಯಪಡುವುದು ಬೇಡ. ಅದಕ್ಕಾಗಿ ಆತುರಪಟ್ಟು ದೇವರ ವಿರುದ್ಧವಾಗಿ ಆಯ್ಕೆಗಳನ್ನು ಮಾಡುವುದು ಬೇಡ. ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮನ್ನು ಕರೆದವನಾಗಿದ್ದಾನೆ. ದೇವರು ನಮಗೆ ನಂಬಿಗಸ್ತನಾಗಿದ್ದಾನೆ. ಅದು ಕಷ್ಟದ ಕಾಲವಾಗಲಿ, ಯಾವುದೇ ನಮ್ಮ ಸುಖದ ಸಮಯವಾಗಲಿ ಆತನು ನಂಬಿಗಸ್ತನಾಗಿದ್ದಾನೆ. ಆತನು ನಮ್ಮ ಜೊತೆಯಲ್ಲಿಯೇ ಇದ್ದಾನೆ. ಆತನು ಯಾವಾಗಲೂ ನಮ್ಮನ್ನು ಕಾಯುವಂಥವನಾಗಿದ್ದಾನೆ. ನಮ್ಮ ಕಷ್ಟದಲ್ಲಿ ಆತನು ಇಳಿದು ಬರುವವನಾಗಿದ್ದಾನೆ. ಇವತ್ತಿನಿಂದ ಪ್ರಿಯರೇ, ನಾವು ಸಹೋದರರ ಕುರಿತಾಗಿ ನಾವು ಗಮನ ಹರಿಸುವವರಾಗಿರೋಣ. ಮೋಶೆಯಂತ ಸ್ವಭಾವ ಮನೋಭಾವನೆ ನಮ್ಮಲ್ಲಿ ಬರಬೇಕು. ನನ್ನ ಸಹೋದರರು ಕಠಿಣವಾದ ಕಷ್ಟದಲ್ಲಿ ಬಿದ್ದಿದ್ದಾರೆ. ಇವರನ್ನು ನೋಡುವಂತ ಮನಸ್ಸು ಐಗುಪ್ತದಲ್ಲಿ ಯಾರಿಗೂ ಇಲ್ಲ. ಇವತ್ತು ನಿಜವಾಗಿ ಹೇಳ್ತೀನಿ ಪ್ರಿಯರೇ, ಸಭೆಯಾಗಿ ಇರುವಂತ ವ್ಯಕ್ತಿಗಳ ಕುರಿತಾಗಿ ಮನಸ್ಸು ಏನಾದ್ರೂ ಇರಬೇಕಾದ್ರೆ ಅದು ಸಭೆಯಲ್ಲಿರುವವರಿಗೆ ಮಾತ್ರ ಇರಬೇಕು. ಹೊರಗಿನವರು ನಿಂದಿಸುವವರೇ, ಹೀಯಾಳಿಸುವವರೇ, ಕುಂದಿಸುವವರೇ ಆಗಿದ್ದಾರೆ ಹೊರತು ಸಭೆಯನ್ನ ಯಾರು ಎನ್ಕರೇಜ್ ಮಾಡುವಂತ ವ್ಯಕ್ತಿಗಳು ಹೊರಗೆ ಸಿಗಲ್ಲ. ಇವತ್ತು ದೇವರ ಮಕ್ಕಳಾದ ನಾವುಗಳೇ ಅದನ್ನು ಮಾಡಬೇಕು. ಇವತ್ತು ಏನೇ ಆದ್ರೂ ಪ್ರಿಯರೇ, ಇಷ್ಟು ದಿವಸ ನೀವೇನೇ ನಂಬಿಕೊಂಡು ಬಂದಿದ್ದೀರೋ ಅದು ಪ್ರಾಮುಖ್ಯತೆ ಅಲ್ಲ. ಇವತ್ತಿನಿಂದ ನೀನು ಯಾವುದನ್ನು ನಂಬುತ್ತೀಯೋ, ನೀನು ಯಾವುದನ್ನು ಆಧಾರ ಮಾಡಿಕೊಳ್ಳುತ್ತೀಯೋ ಅದು ದೇವರು ಎದುರು ನೋಡ್ತಾ ಇದ್ದಾನೆ. ನೀನು ಯಾವುದೇ ಹಿನ್ನೆಲೆಯಿಂದ ನೀನು ಬಂದಿರಬಹುದು. ಇವತ್ತು ನೀನು ಯಾವುದನ್ನ ಆರಾಧನೆಗಾಗಿ, ನೀನು ಸ್ತುತಿಗಾಗಿ, ನೀನು ಹಿಂಬಾಲಿಸುವುದಕ್ಕಾಗಿ ಆಯ್ಕೆ ಮಾಡಿಕೊಳ್ಳುತ್ತೀಯ, ಅದನ್ನು ದೇವರು ಎದುರು ನೋಡ್ತಾ ಇದ್ದಾನೆ. ನಿನ್ನ ಒಂದು ಆಯ್ಕೆ ಬೆಂಕಿಯಲ್ಲಿ ದೇವರು ಇಳಿದು ಬರಲಿಕ್ಕೆ ಸಿದ್ಧವಾಗಿದ್ದಾನೆ. ನಿನ್ನ ಒಂದು ಆಯ್ಕೆ ಸಿಂಹದ ಗವಿಗಳಲ್ಲಿ ಆತನು ಇಳಿದು ಬರಲಿಕ್ಕೆ ಸಿದ್ಧವಾಗಿದ್ದಾನೆ. ಎಂಥ ಲೋಕದ ಶಕ್ತಿಗಳನ್ನು ಕೂಡ ಆತನು ಆಯ್ಕೆ ನಿನ್ನ ಮೇಲೆ ಇದೆ, ಅದನ್ನು ಬಂಧಿಸಲಿಕ್ಕೆ. ಇವತ್ತು ನೀನು ಆತನ ಮೇಲೆ ಮಾತ್ರ ನಂಬಿಕೆ ಇಡಬೇಕು. ಯೇಸುವನ್ನು ಮಾತ್ರ ನೀನು ಹಿಂಬಾಲಿಸಬೇಕು. ಯೇಸುವಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನೀನು ಮಾಡಬೇಕು. ಯೇಸು ಸ್ವಾಮಿ ಇಷ್ಟಪಡುವಂಥ ವಾತಾವರಣವೇ ನಿನ್ನ ಮನೆಯಲ್ಲಿರಬೇಕು. ಯೇಸು ಸ್ವಾಮಿಯ ವಾಕ್ಯ ಆಧಾರಿತ ಸಂಭ್ರಮಗಳೇ ನಿನ್ನ ಕುಟುಂಬದಲ್ಲಿ ನಡೆಯಬೇಕು. ಸಂಸೋನನ ಜೀವಿತದಲ್ಲಿ ಒಂದು ಸಂಭ್ರಮವನ್ನು ಆಯ್ಕೆ ಮಾಡಿಕೊಂಡ. ಅವನ ಜೀವಿತ, ಅವನ ವಿವಾಹದ ಜೀವಿತಕ್ಕಾಗಿ ಅವನ ಆಯ್ಕೆ ಮಾಡಿರುವಂಥ ತಪ್ಪಾದ ಸಂಗತಿ ಅವನ ಮೇಲಿರುವಂಥ ಅಭಿಷೇಕವನ್ನು ತೆಗೆದುಹಾಕಿ ಅವನನ್ನು ನಾಶನ ಮಾಡಿತು. ಇವತ್ತು ನಿನ್ನ ಮನೆಯಲ್ಲಿ ನಡೆಯುವಂಥ ಒಂದೊಂದು ಸಂಭ್ರಮಗಳು ಕೂಡ ನಿನ್ನ ಹಿನ್ನೆಲೆಯ ಸಂಸ್ಕೃತಿಯ ಚರಿತ್ರೆಗಳ ಆಧಾರವಾಗಿರಬಾರದು. ಅದು ಎಷ್ಟೇ ನೀನು ಪಾರಂಪರಿಕವಾಗಿ ಕೈಗೊಂಡು ನಡೆದು ಬಂದಿರಬಹುದು, ಆದರೆ ದೇವರು ಇವತ್ತು ಬಯಸುವಂಥದ್ದು ತನ್ನ ಕಾರ್ಯಗಳು. ಅಬ್ರಾಮನು ಕೂಡ ಅನ್ಯನೇ ಆಗಿದ್ದನು. ಅಬ್ರಾಮನು ಕೂಡ ದೇವರಿಗೆ ನಂಬಲಲ್ಲದ ವ್ಯಕ್ತಿಯನ್ನೇ ಆಗಿದ್ದನು. ಅಬ್ರಾಮನು ಕೂಡ ವಿಗ್ರಹಾರಾಧನೆ ಮಾಡುವಂತ ವ್ಯಕ್ತಿಯೇ ಆಗಿದ್ದನು. ಅಬ್ರಾಮನು ಕೂಡ ಅವುಗಳನ್ನು ಪೂಜಿಸುವಂತ ವ್ಯಕ್ತಿಯೇ ಆಗಿದ್ದನು. ಅಬ್ರಾಮನು ಕೂಡ ಅದರಲ್ಲೇ ಬೆಳೆದು ಬಂದಂತ ವ್ಯಕ್ತಿ ಆಗಿದ್ದನು. ಅದಕ್ಕೆ ಸಂಬಂಧಪಟ್ಟ ಸಂಭ್ರಮಗಳನ್ನೇ ಮಾಡುತ್ತಾ ಇದ್ದನು. ಆದರೆ ಯಾವತ್ತು ಅವನು ದೇವರ ಸ್ವರವನ್ನು ಕೇಳಿದನೋ ಅಂದಿನಿಂದ ಅವನು ಆರಾಧನೆಯ ಮಾತ್ರ ಹಿಡಿದುಕೊಂಡನು. ಯಜ್ಞ ಸಮರ್ಪಣೆಗಳನ್ನು ಮಾತ್ರ ಮಾಡುತ್ತಾ ಇದ್ದನು. ದೇವರಲ್ಲಿ ಪ್ರಾರ್ಥನೆ ಮಾತ್ರ ಮಾಡ್ತಾ ಇದ್ದನು. ದೇವರ ಸ್ವರದ ಮೇರೆಗೆ ಮಾತ್ರ ನಡೀತಾ ಇದ್ದನು. ಎರಡು ಮನಸ್ಸುಳ್ಳದ್ದು ದೇವರಿಗೆ ವಿರೋಧವಾಗಿದೆ. ಎರಡು ಮಾತಿನ ಜೀವಿತ ದೇವರಿಗೆ ವಿರುದ್ಧವಾಗಿದೆ. ಇವತ್ತು ನೀನು ಒಂದನ್ನೇ ಆಯ್ಕೆ ಮಾಡಬೇಕು. ನೀನು ಎಷ್ಟೇ ಸ್ಥಾನಮಾನ ಉಳ್ಳ ವ್ಯಕ್ತಿಯಾಗಿದ್ರು, ಎಷ್ಟೇ ಘನ ಗೌರವ ಇದ್ದವನಾಗಿದ್ರು, ದೇವರ ಮುಂದೆ ನೀನು ತಗ್ಗಿಸಲ್ಪಡಬೇಕು. ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳ ಮೇಲೆ ನೀನು ಮನಸ್ಸಿಡಬೇಕು. ಅದನ್ನೇ ಆಯ್ಕೆ ಮಾಡಬೇಕಾಗಿದೆ. ಅದನ್ನು ಮಾತ್ರ ನಿನ್ನ ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ. 1 Samuel 17 verse 1. 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 1 Samuel 17 ver
ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಬಿರುಗಾಳಿಗಳನ್ನು ತಡೆದ ವಾಕ್ಯವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ